ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ವಕ್ಫ್ ಬೋರ್ಡ್ ವಿಚಾರ ಭಾಳ ದೊಡ್ಡ ಚರ್ಚೆ ನಡೀತಾ ಇದೆ. ಕೆಲವು ಟಿ ವಿ ಡಿಬೇಟ್ಗಳಲ್ಲಂತೂ ನನಗೆ ಸಮಾಧಾನ ಆಗಲಿಲ್ಲ. ನಾನು ಇಮಿಡಿಯೇಟಾಗಿ ಅದರ ಬಗ್ಗೆ ಕನ್ಕ್ಲೂಷನ್ ಕೊಡೋದಕ್ಕೆ ತಯಾರಿಲ್ಲ ಈಗ. ಯಾಕಂದರೆ ನನಗೆ ಇದರ ಬಗ್ಗೆ ಭಾಳ ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿಯಿಂದನೇ ಅನೇಕ ವಿಚಾರಗಳನ್ನು ತಿಳ್ಕೊಂಡು ಹೋಗೋಣ. ಮೊಟ್ಟ ಮೊದಲಿಗೆ ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಭಾರತದಿಂದ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಬಂದು ನಾವು ಮುಸ್ಲಿಂ ರಾಷ್ಟ್ರ ಮಾಡೋಣ ಅಂತ ಅವರು ಏನು ಜಿನ್ನ ಕರೆದಾಗ ಒಂದಿಷ್ಟು ಮುಸಲ್ಮಾನರು ಹೋಗಿಬಿಡ್ತಾರೆ. ಅವ್ರು ಹೋಗಬೇಕಾದ್ರೆ ಭಾರತದಲ್ಲಿ ಏನು ಪ್ರಾಪರ್ಟಿಗಳನ್ನು ಆಸ್ತಿಗಳನ್ನು ತೊಗೊಂಡು ಹೋಗೋಕ್ಕಾಗುತ್ತಾ, ಹಾಗೆ ಬಿಟ್ಟು ಹೋಗ್ತಾರೆ. ಅದೇ ಥರ ಆ ಪ್ರಾಂತ್ಯದಲ್ಲಿದ್ದಂಥ ಹಿಂದೂಗಳು ಭಾರತಕ್ಕೆ ಬರ್ತಾರೆ, ಅವರು ಕೂಡ ಆಸ್ತಿ ಪ್ರಾಪರ್ಟಿಗಳನ್ನು ಏನಿತ್ತು ಹಾಗೇ ಬಿಟ್ಟು ಬರ್ತಾರೆ. ಕೆಲವು ಮಾಧ್ಯಮಗಳು ಅದಕ್ಕೆ ಕನ್ಕ್ಲೂಷನ್ ಕೊಡ್ತಾಯಿದ್ರು. ಪಾಕಿಸ್ತಾನದಲ್ಲಿ ಆಸ್ತಿಯನ್ನು ಬಿಟ್ಟು ಬಂದಂತಹ ಹಿಂದೂಗಳು ಇಲ್ಲಿ ಬಂದು ಬರಿಗೈಯಲ್ಲಿ ಬರ್ತಾರೆ. ಈ ಕಡೆಯಿಂದ ಮುಸಲ್ಮಾನರು ಪ್ರಾಪರ್ಟಿನ ಬಿಟ್ಟು ಆ ಕಡೆ ಹೋಗ್ತಾರೆ. ನನ್ನ ದೇಶದಲ್ಲಿ ವಕ್ಫ್ ಅಂತ ಹೇಳ್ಬಿಟ್ಟು 1954 ಒಂದು ಕಾನೂನು ತಂದು ಆ ಆಸ್ತಿಗಳು ಯಾರು ಮುಸಲ್ಮಾನರು ಬಿಟ್ಟು ಹೋಗಿದ್ದಲ್ಲ, ಆ ಪ್ರಾಪರ್ಟಿ, ಆ ಆಸ್ತಿ ಅದನ್ನು ಮುಸಲ್ಮಾನರಿಗೆ ಕೊಡ್ತಾರೆ. ಆದರೆ ಪಾಕಿಸ್ತಾನ ಹಾಗೆ ಮಾಡಲಿಲ್ಲ. ಅಲ್ಲಿ ಹಿಂದೂಗಳು ಬಿಟ್ಟು ಹೋದಂತಹ ಪ್ರಾಪರ್ಟಿಗಳನ್ನು ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ಳುತ್ತೆ. ನೋಡಿ, ಕಂಪ್ಯಾರಿಸನ್ ಹೇಗೆ ಮಾಡ್ತಾರೆ, ಯಾವ್ಯಾವ ವಿಚಾರದಲ್ಲಿ ಮಾಡ್ತಾರೆ ಅಂತ. ಇಂಡಿಯಾ ಪಾಕಿಸ್ತಾನ ವಿಚಾರ ಬಂದಾಗ ಎರಡೆರಡು ಯುದ್ಧಗಳಲ್ಲಿ ಪಾಕಿಸ್ತಾನವನ್ನು ನಾವು ಸೋಲಿಸಿದ್ವಿ. ಅದನ್ನು ಇವರು ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಆರ್ಥಿಕವಾಗಿ ಪಾಕಿಸ್ತಾನದಕ್ಕಿಂತ ನಾವು ಸ್ಟ್ರಾಂಗ್ ಇದ್ದೀವಿ ಭಾರತ, ಅದು ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ಯಾವಾಗ ಮುಸಲ್ಮಾನರ ಕಾನ್ಸೆಪ್ಟ್ ಮುನ್ನೆಲೆಗೆ ಬರುತ್ತೋ ಆಗ ಪಾಕಿಸ್ತಾನವನ್ನು ಉದಾಹರಣೆಗೆ ತಗೋತಾರೆ. ಈ ಥರ ಅನೇಕ ಗೊಂದಲಗಳು, ಅನೇಕ ಪ್ರಶ್ನೆಗಳಿದ್ದಾವೆ. ಕೇಂದ್ರ ಸರ್ಕಾರ ವಕ್ಫ್ಗೆ ಯಾಕೆ ಕೈ ಹಾಕ್ತು, ವಕ್ಫ್ ಬೋರ್ಡ್ಗೆ ಯಾಕೆ ಕೈ ಹಾಕ್ತು, ಆ ಆಸ್ತಿ ಮೇಲೆ ಯಾಕೆ ಕಣ್ಣಿಡ್ತು? ಅದಾಗಲೇ ಭಾರತ ದೇಶದಲ್ಲಿ ರಕ್ಷಣಾ ಇಲಾಖೆ, ರೈಲ್ವೆ ಇಲಾಖೆ ಅದು ಬಿಟ್ಟರೆ ಅತಿ ಹೆಚ್ಚು ಭೂಮಿ ಇರುವಂತಹ ಒಂದು ಸಂಸ್ಥೆ ಅಂದರೆ ಅದು ವಕ್ಫ್. ವಕ್ಫ್ನಲ್ಲಿ ಸುಮಾರು 9,40,000 ಕೋಟಿ ಆಸ್ತಿ ಇದೆ. ಅದಕ್ಕೆ ಕೆಲವರು ಉದಾಹರಣೆ ಕೊಡ್ತಾರೆ. ಸುಮಾರು 50 ದೇಶಗಳಲ್ಲಿ ಎಷ್ಟು ಲ್ಯಾಂಡ್ ಇದಾವೋ ಸಣ್ಣ ಪುಟ್ಟ ರಾಷ್ಟ್ರಗಳನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಜನರಿಗೆ ದೊಡ್ಡ ಭೂತದಂತೆ ಕಾಣಿಸ್ಬೇಕು ಪ್ರತಿಯೊಂದು ಕೂಡ. ಹಾಗೆ ತೋರಿಸಿದ್ರೆ, ಹಾಗಂತ ದೊಡ್ಡ ಪ್ರಮಾಣದ ಆಸ್ತಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಭಾಳ ದೊಡ್ಡ ಪ್ರಮಾಣದ ಆಸ್ತಿ ವಕ್ಫ್ ಆಸ್ತಿ ಆಗಿದೆ. ಆ ವಕ್ಫ್ ಆಸ್ತಿ ಪಬ್ಲಿಕ್ ಪ್ರಾಪರ್ಟಿನ ಇಲ್ಲ ಪ್ರೈವೇಟ್ ಪ್ರಾಪರ್ಟಿನ, ಅದು ಸರ್ಕಾರದ ಅಧೀನಕ್ಕೆ ಬರುತ್ತೋ ಅಧೀನಕ್ಕೆ ಬರಲ್ವೋ? ವಕ್ಫ್ ಬೋರ್ಡ್ ಆಸ್ತಿ ವಿವಾದ ಆಗೋದು ಯಾಕೆ? ಅಲ್ಲಿ ಭ್ರಷ್ಟಾಚಾರ ಏನಾದರೂ ಆಗ್ತಾ ಇದೆಯಾ, ಅಥವಾ ಸರ್ಕಾರದ ಕಂಟ್ರೋಲ್ಗೆ ಸಿಗಲ್ವೋ? ಈ ವಕ್ಫ್ನವರು ಇಷ್ಟ ಬಂದವ್ರ ಮೇಲೆ ಇದು ನನ್ನ ಪ್ರಾಪರ್ಟಿ, ಇದು ನನ್ನ ಆಸ್ತಿ ಅಂತ ಹೇಳ್ಬಿಟ್ಟು ಅದನ್ನು ಕಬ್ಜಾ ಮಾಡ್ಕೋತಾರ. ಕಬ್ಜಾ ಮಾಡ್ಕೊಂಡ ಮೇಲೆ ಆತ ಅನ್ಯಾಯಕ್ಕೊಳಗಾಗಿ ಎಲ್ಲೂ ಕೂಡ ಮೇಲ್ಮನವಿ ಸಲ್ಲಿಸಲಾಗದೆ ಆತ ಕಂಗೆಟ್ಟು ಹೋಗ್ತಾನಾ? ಹೀಗೆ ಈ ಥರದ ಡಿಬೇಟ್ಗಳು ನಡೀತಿದ್ದಾವೆ. ಇದರ ಬಗ್ಗೆ ಕೆಲವು ಪ್ರಶ್ನೆಗಳು ಸ್ಫುಟವಾಗಿ ನಿಮಗೆ ಗೊತ್ತಾಗಬೇಕಲ್ಲ, ಬೇಸಿಕ್ ಪ್ರಶ್ನೆಗಳು. ಅದಕ್ಕೆ ಒಂದಿಷ್ಟು ಬೇಸಿಕ್ ಉತ್ತರಗಳನ್ನು ಇವತ್ತು ನಾವು ತಗೊಳ್ಳೋಣ. ನಮ್ಮ ಜೊತೆ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರಾದಂತಹ ಗುರುಗಳಾದಂತಹ ಮೌಲಾನಾ ಶಾಫಿ ಸಹದಿ ಅವರಿದ್ದಾರೆ. ನನಗೆ ಸೂಟಬಲ್ ವ್ಯಕ್ತಿ ಅವರೇ ಅಂತ ಅನಿಸ್ತು. ನಮ್ಮ ಅಭಿಪ್ರಾಯವನ್ನು ಮಂಡಿಸೋದಕ್ಕಿಂತ ಹೆಚ್ಚಾಗಿ ಅದನ್ನು ಕರೆಕ್ಟಾಗಿ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಹೇಳ್ತಾರೆ. ಯಾಕಂದರೆ ಅಲ್ಲಿ ಆಲ್ರೆಡಿ ಕೆಲಸ ಮಾಡಿದಾರಲ್ಲ, ಅಲ್ಲಿನ ಆಳ ಅಗಲ ಇವ್ರಿಗಿಂತ ಚೆನ್ನಾಗಿ ಇನ್ನೊಬ್ಬರಿಗೆ ಗೊತ್ತಾಗೋಕ್ಕೆ ಸಾಧ್ಯ ಇಲ್ಲ. ಆ ವಕ್ಫ್ನಲ್ಲಿ ಯಾರು ಕೆಲಸ ಮಾಡಿದಾರೋ ಅವ್ರ ಹತ್ರನೇ ಕೇಳಬೇಕು ಅಲ್ಲಿನ ಕಥೆಗಳೇನು. ನೀವು ಅಲ್ಲಿ ದೌರ್ಜನ್ಯ ಮಾಡ್ತಿದ್ದೀರಾ, ದಬ್ಬಾಳಿಕೆ ಮಾಡ್ತಿದ್ದೀರಾ, ನೀವು ಅನ್ಯಾಯ ಮಾಡ್ತಾಯಿದ್ದೀರಾ, ಬಡವರಿಗೆ ರೈತರಿಗೆ ಮೋಸ ಮಾಡ್ತಾ ಇದ್ದೀರಾ. ಆ ಕಾರಣಕ್ಕೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ನಿಮ್ಮ ಬುಡಕ್ಕೆ ಕೈ ಇಟ್ಟಿದೆ. ಅದನ್ನು ನೀವು ಹಿಂದೂ ಮುಸ್ಲಿಂ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅನ್ನೋ ಚರ್ಚೆ ಮಾಡೋರಿಗೆಲ್ಲ ಒಂದಿಷ್ಟು ಉತ್ತರವನ್ನು ತಗೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಶಾಫಿ ಸಹದಿ ಅವರೇ. ಶಾಫಿ ಸಹದಿ ಭಾಳ ಬೇಸಿಕ್ಕಾಗಿ ನಮ್ಮ ವೀಕ್ಷಕರಿಗೆ ಹೇಳೋಣ. ವಕ್ಫ್ ಅಂದ ತಕ್ಷಣ ಅವ್ರಿಗೆ ಒಂದಿಷ್ಟು ಕನ್ಫ್ಯೂಷನ್ ಬರುತ್ತೆ. ಏನು ವಕ್ಫ್ ಅಂದರೆ ಏನು? ವಕ್ಫ್ ಅಂತ ನಿಮ್ಗೆ ನೋಡಿ, ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ, ನಾನು ಅಥವಾ ನಾವೆಲ್ಲರೂ ಸೇರಿ ನಮ್ಮ ಆಖರತ್ತಿಗಾಗಿ, ನಮ್ಮ ಪರಮವಾದಂತಹ ಜೀವನ ಆಖರತ್, ನಮಗೆ ಆಖರತ್ತಿನಲ್ಲಿ ಏನಾದರೂ ಪ್ರತಿಫಲ ಸಿಗಬೇಕು, ನನ್ನ ಮರಣದ ನಂತರ ನನಗೆ ಕಬರ್ನಲ್ಲಿ ಅದರ ಪ್ರತಿಫಲ ಬರಬೇಕು ಅಂತೇಳಿ ಮುಸ್ಲಿಂ ಸಮುದಾಯದಲ್ಲಿರುವಂಥ ಬಡವರಿಗೆ, ನಿರ್ಗತಿಕರಿಗೆ, ಅನಾಥರಿಗೆ ನಮ್ಮ ಸೊತ್ತನ್ನು ಅಲ್ಲಾಹನಿಗಾಗಿ ವಕ್ಫ್ ಮಾಡೋದು, ಅಲ್ಲಾಹನ ಹೆಸರಲ್ಲಿ ವಕ್ಫ್ ಮಾಡೋದು. ಅದು ಮಸೀದಿಗಾಗಿ. ಅದರಲ್ಲಿ ಆ ವಕ್ಫ್ ಮಾಡುವಂಥ ಆ ಜಾಗಗೆ ವಕ್ಫ್ ಜಾಗ ಅಂತ ಹೇಳ್ತೀವಿ. ಅಲ್ಲಿ ಮಸೀದಿ ಬರುತ್ತೆ ಅಥವಾ ಮದ್ರಸ ಬರುತ್ತೆ. ಅದು ಮಂಚೆ ವಾಕಿಫ್ ಅಂತ ಇರ್ತಾನೆ. ಅಂದರೆ ನಾನು ವಕ್ಫ್ ಮಾಡಿದರೆ ನನಗೆ ವಾಕಿಫ್ ಅಂತ ಹೆಸರು. ವಕ್ಫ್ ಮಾಡುವ ಜಾಗ, ಸ್ಥಳ ಇದೆಲ್ಲ ಅದಕ್ಕೆ ವಕ್ಫ್ ಆಸ್ತಿ ಅಂತ ಹೇಳ್ತೀವಿ. ಜನರಿಗೆ ಏನು ಗೊತ್ತಿಲ್ಲ, ನೀವು ಹೇಳಿದಂಗೆ ಈ ಚಾನೆಲ್ ಚರ್ಚೆ ಮಾಡುವವರು ಎಲ್ಲರೂ ವಕ್ಫ್ ಬೋರ್ಡ್ ಅಂತ ಬೋರ್ಡ್ ಅಂತ ಹೇಳಿದರೆ ಆ ಎಲ್ಲ ವಕ್ಫ್ಗಳ ಸೊತ್ತುಗಳನ್ನು ಸಂರಕ್ಷಣೆ ಮಾಡುವಂಥ ಕಸ್ಟೋಡಿಯನ್ಸ್ ಅಷ್ಟೇ.
Custody ಅಷ್ಟೇ. ಅಷ್ಟೇ. ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ವಕ್ಫ್ ಅಂತಾರೆ ಏನು ಅಂತಾನೆ ಗೊತ್ತಿಲ್ಲ. ಯತ್ನಾಳ್ ಇದು ನಾನು ಕೆಲವು ವಿಚಾರಗಳೆಲ್ಲ ತಿಳ್ಕೊಂಡೆ. ಇನ್ನು ವಕ್ಫ್ ಜಿಹಾದ್ ಅಂತೆ ಏನೆಲ್ಲ ಇದನ್ನೇ ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಚಾನಲ್ನವರು ಅದನ್ನೇ ವಿಭವೀಕರಿಸುವಂಥ ಪ್ರಯತ್ನ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾವು ಜನರಿಗೆ ತಿಳಿಯುವ ರೀತಿಯಲ್ಲಿ ಹೇಳೋಣ. ವಕ್ಫ್ ಅಂತ ಹೇಳಿದರೆ ನಾವು ಮುಸಲ್ಮಾನರಿಗಾಗಿ ಏನು ಅವರ ಸಬಲೀಕರಣಕ್ಕಾಗಿ, ಅವರ ಆರ್ಥಿಕ ಧಾರ್ಮಿಕ ಜ್ಞಾನಕ್ಕಾಗಿ, ಅವರ ಆರ್ಥಿಕ ವ್ಯವಸ್ಥೆಯ ಸುದೃಢಗೊಳಿಸಲು ಮಾಡುವಂತಹ ಅಲ್ಲಾಹನ ಹೆಸರಲ್ಲಿ ಮಾಡುವ ಸ್ವತ್ತಿಗೆ ವಕ್ಫ್ ಅಂತ ಹೇಳ್ತೀವಿ. ಓಕೆ, ಮುಸಲ್ಮಾನರು ಮಾತ್ರ ದಾನ ಮಾಡ್ಬೋದಾ? ಮುಸಲ್ಮಾನೇತರು ಮಾಡಿದಾರ? ಮುಸಲ್ಮಾನರು ಜಾಸ್ತಿಯಾಗಿ ಮಾಡಿದ್ದಾರೆ. ಕೆಲವರು ರಾಜರುಗಳು ಮುಸಲ್ಮಾನರಿಗೆ ಇನಾಮಾಗಿ ಕೊಟ್ಟವರಿದ್ದಾರೆ, ಹಿಂದೂ ರಾಜರು ಕೊಟ್ಟವರಿದ್ದಾರೆ. ಮುಸಲ್ಮಾನೇತರರು ಸರ್ಕಾರ ಕೊಟ್ಟಂತ ಆಸ್ತಿಗಳಿವೆ. ಆದರೂ ಅದು ಪರ್ಸೆಂಟೇಜ್ ನೋಡೋದಾದ್ರೆ ಶೇಕಡಾವಾರು ಹೇಳಿದ್ರೆ ಒಂದು 5% ಅಷ್ಟೇ. 95% ಅದು ಮುಸಲ್ಮಾನರು ಖರೀದಿ ಮಾಡಿದಂಥ ಜಾಗ. ನೀವು ನೋಡಿ, ಈ ವಕ್ಫ್ ಮಾಡುವುದಂತ ಹೇಳಿದ್ರೆ ಒಬ್ಬನೇ ಮಾತ್ರ ಅಲ್ಲ, ಸ್ವಂತ ಆಸ್ತಿ ಮಾತ್ರ ಅಲ್ಲ. ಈಗ ಟಿಪ್ಪು ಸುಲ್ತಾನ್ ರವರ ಆಸ್ತಿಯನ್ನು ಅವರು ವಕ್ಫ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅಥವಾ ಮೊಘಲ್ ರಾಜರು ವಕ್ಫ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಅದೇ ರೀತಿ ಶ್ರೀಮಂತರು ಎಷ್ಟು ದೊಡ್ಡ, ನೀವು ನೋಡಿದ್ರೆ ಮೊನ್ನೆ ನಮ್ಮ ಅಜೀಂ ಪ್ರೇಮ್ಜಿ ಅವರು ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ದಾನ ಮಾಡಿದ್ರು. ಅದೇ ರೀತಿ ಹಲವಾರು ಶ್ರೀಮಂತರು ಅವರು ಮರಣ ಹೊಂದುವ ಟೈಮಲ್ಲಿ ಅವರ ಮಕ್ಕಳಿಗೆ ಇಷ್ಟು ಮೀಸಲಿಟ್ಟು ಮಿಕ್ಕಿದ ಜಾಗವನ್ನು ಅಲ್ಲಾಹನ ಹೆಸರಲ್ಲಿ ವಕ್ಫ್ ಮಾಡಿದಂತ ಅದೆಷ್ಟೋ ಉದಾಹರಣೆ ಬೆಂಗಳೂರು ಸಿಟಿಯಲ್ಲೇ ಇದೆ. ಅದರ ಒಟ್ಟಿಗೆ ಕೆಲವು ಕಡೆಗಳಲ್ಲಿ, ಅದರ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ ಜಾಸ್ತಿ, ಯಾಕಂದ್ರೆ ವಕ್ಫ್ ಸ್ವತ್ತುಗಳು ಪರಂಪರಾಗತವಾಗಿ ಬಂದಿರೋದು ತುಂಬಾ ಕಡಿಮೆ ಅಲ್ಲಿ. ಯಾಕಂದ್ರೆ ಯಾರು ಬಂದಿಲ್ಲ ಅಲ್ಲಿ, ರಾಜರುಗಳು ಯಾರು ಬಂದಿಲ್ಲ, ದೊಡ್ಡ ದೊಡ್ಡ ಮನುಷ್ಯರು ಯಾರು ಇಲ್ಲ. ಆ ಕಡೆ ಎಲ್ಲ ಏನಿದೆ ಅಂತ ಹೇಳಿದ್ರೆ ಸ್ವಂತ ಮಸೀದಿಯ ಅವರು ಸಮಿತಿ ಮಾಡಿ, ಆ ಸಮಿತಿಯವರು ಗಲ್ಫ್ ಕಂಟ್ರಿಗಳಲ್ಲೋ ಇಲ್ಲೋಗೋ ಜನರಿಂದ 100 ರೂಪಾಯೋ 1,000 ರೂಪಾಯೋ 1 ಲಕ್ಷ ರೂಪಾಯೋ ಡೊನೇಷನ್ ಮಾಡಿ ಜಾಗ ಖರೀದಿ ಮಾಡಿ ಅದರಲ್ಲಿ ಮಸೀದಿ ಮಾಡಿ ಅದರಲ್ಲಿ ಮದರಸ ಮಾಡಿ ಅದನ್ನು ವಕ್ಫ್ ಮಾಡಿದ್ದಾರೆ. ವಕ್ಫ್ ಬೋರ್ಡಿಗೋ ಸರ್ಕಾರದ್ದು ಒಂದು ನಯಾ ಪೈಸೆಯ ಯಾವುದೇ ವಿಧವಾದಂತಹ ಆರ್ಥಿಕ ಸಹಾಯವಿಲ್ಲದೆ ಆ ಊರವರು ಸೇರಿ ಅದು ಮ್ಯಾಕ್ಸಿಮಮ್ ಇದೆ ವಕ್ಫ್ ಸ್ವತ್ತುಗಳು. ಈಗ ನೀವು ವಕ್ಫನ ಮಾಡ್ಕೊಳ್ತಾರಲ್ಲ, ಅದು ಡಾಕ್ಯುಮೆಂಟ್ ಮಾಡ್ತಾರಾ ಇಲ್ಲ ಮೌತ್ ಮಾಡ್ತಾರಾ? ಇಲ್ಲ, ಅದು ಅವರು ಏನು ಮಾಡ್ತಾರೆ, ವಕ್ಫ್ ಡೀಡ್ ಅಂತ ಮಾಡ್ತೀವಿ ನಾವು. ಮನುಷ್ಯ ವಾಕಿಫ್. ನಾನೀಗ ವಕ್ಫ್ ಮಾಡೋದಾದರೆ ಅದಕ್ಕೊಂದು ಡೀಡ್ ಮಾಡ್ತೀನಿ ನಾನು. ನನ್ನ ಈ ಜಾಗ ಉದಾಹರಣೆಗೆ ನಾನೊಂದು 1 ಎಕರೆ ಜಾಗ ನಾನು ಕೊಡ್ತೀನಿ. ಇದು ನಮ್ಮ ಮುಸ್ಲಿಂ ಸಮುದಾಯದ ಮರಣ ಹೊಂದಿದವರಿಗೆ ಕಬ್ರಸ್ಥಾನಕ್ಕಾಗಿ ನಾನು ಇದನ್ನು ಮೀಸಲಿಟ್ಟಿದ್ದೀನಿ. ಅಥವಾ ಈ ಜಾಗವನ್ನು ನಾನು ಈದ್ಗಾ ಅಂದ್ರೆ 2 ನಮಾಜ್ ಮಾಡುವಂತ ಈದ್ ನಮಾಜ್ ಮಾಡೋಕೆ ಈದ್ಗಾಗಿ ನಾನು ಇದನ್ನು ವಕ್ಫ್ ಮಾಡ್ತಾ ಇದ್ದೀನಿ. ಅಥವಾ ನಾನು ಮಸೀದಿಗಾಗಿ ವಕ್ಫ್ ಮಾಡ್ತೀನಿ, ಮದ್ರಸೆಗಾಗಿ ವಕ್ಫ್ ಮಾಡ್ತೀನಿ, ಸ್ಕೂಲ್ ಮತ್ತು ಕಾಲೇಜಿಗೆ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಾನು ಇದನ್ನು ವಕ್ಫ್ ಮಾಡ್ತೀನಿ. ಅದು ಒಂದು ತರ ಚಿಂತನೆ. ಅಂದ್ರೆ ಅಲ್ಲಿ ಮನುಷ್ಯ ವಾಕಿಫ್ ಸ್ಪಷ್ಟ ಆಗಿರುತ್ತೆ. ನನ್ನ ಉದ್ದೇಶ ಏನು, ಮನುಷ್ಯ ಅಂತ ಹೇಳಿದ್ರೆ ಉದ್ದೇಶ, ವಾಕಿಫ್ ಅಂತ ಹೇಳಿದ್ರೆ ವಕ್ಫ್ ಮಾಡುವವನು. ವಾಕಿಫಿನ ಉದ್ದೇಶ ಏನು ಅಂತ ಸ್ಪಷ್ಟವಾದಂತಹ ಡೀಡ್ಗಳಿವೆ. ಕೆಲವು ಕಡೆಗಳಲ್ಲಿ ಅಲ್ಲಿ ಏನು ಬರೆಯಲ್ಲ ಅವರು. ನಾನು ಇದನ್ನು ವಕ್ಫ್ ಮಾಡಿದ್ದೀನಿ ಅಲ್ಲಾಹನ ಹೆಸರಲ್ಲಿ ಸ್ಟೇಟ್ಮೆಂಟ್ ವಕ್ಫ್ ಅಂತ. ಈ ಎರಡರಲ್ಲೂ ಯಾವುದೇ ವಿಧವಾದಂತಹ ಹಸ್ತಕ್ಷೇಪ ಮಾಡೋಕೆ, ಮಾರಾಟ ಮಾಡೋಕೆ, ಬದಲಾವಣೆ ಮಾಡೋಕೆ ಶರೀಯತ್ನಲ್ಲೂ ಅವಕಾಶ ಇಲ್ಲ, ವಕ್ಫ್ ಆಕ್ಟ್ ಅಲ್ಲೂ ಇಷ್ಟರ ತನಕ ಅವಕಾಶ ಇರಲಿಲ್ಲ. ಯಾರಿಗೂ ಮುಟ್ಟೋಕ್ಕಾಗಲ್ಲ. ಒನ್ಸ್ ಎ ವಕ್ಫ್ ಆಲ್ವೈಸ್ ವಕ್ಫ್. ಅದು ಶರೀಯತ್ತಿನ ಇದು ಏನು ಜಡ್ಜ್ಮೆಂಟ್ ಅದುವೇ. ಅದೇ ರೀತಿಯಲ್ಲಿ ನಮ್ಮ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ಮೆಂಟ್ ಅದೇ ಆಗಿದೆ. ಒಮ್ಮೆ ವಕ್ಫ್ ಆದ್ರೆ ಅಲ್ಲಾಹನ ಹೆಸರಿನಲ್ಲಿ ಯಾರು ಅದನ್ನು ಪರಭಾರೆ ಮಾಡಬಾರದು, ಮಾರಾಟ ಮಾಡಬಾರದು. ಇದು ನಿಯಂತ್ರಣ ಯಾರು ಮಾಡ್ತಾರೆ? ಇದು ನಿಮ್ದು ಖಾಸಗಿ ಸ್ವತ್ತ ಇಲ್ಲ ಸರ್ಕಾರಿ ಸ್ವತ್ತ? ಇದು ಸರ್ಕಾರಿ ಸ್ವತ್ತಾಗೇ ಇರುತ್ತೆ. ಆದ್ರೂ ಇಲ್ಲಿ ಅಟಾನಮಸ್ ಇದೆ, ಸ್ವಾಯತ್ತತೆ ಇದೆ. ಸರ್ಕಾರಕ್ಕೆ ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ. ಎಲ್ಲ ನಿಗಮ ಮಂಡಳಿ ತರಲ್ಲ. ಅದಕ್ಕೆ ಅದು ಅಲ್ಪಸಂಖ್ಯಾತ ಯಾವ ಮಿನಿಸ್ಟರ್ ಬರುತ್ತದೋ ಇದು ಮೈನಾರಿಟಿ. ನಮ್ಮ ಜಮೀರ್ ಅಹಮದ್ ಅವರು ಇದ್ದಾರೆ ಈಗ. ಮೈನಾರಿಟಿ ಮೈನಾರಿಟಿಯಲ್ಲಿರುವಂತಹ ವಕ್ಫ್ ಇಲಾಖೆನೇ ಒಂದು ಬೇರೆ ಇದೆ, ಹಜ್ ಇಲಾಖೆನೇ ಒಂದು ಬೇರೆ, ಮೈನಾರಿಟಿ ಒಂದು ಬೇರೆ. ಮೈನಾರಿಟಿ ಅಡಿಯಲ್ಲಿ ವಕ್ಫ್ ಇಲಾಖೆಯಲ್ಲಿ ಬರ್ತದೆ. ಈಗ ಜಮೀರ್ ಅಹಮದ್ ಸಾಹೇಬರು ಇದ್ದಾರೆ, ಕೇಂದ್ರದಲ್ಲಿ ರಿಜು ಅವರು ಇದ್ದಾರೆ, ಅವರಿಗೂ ಬರ್ತದೆ. ಈ ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ಅಲ್ಲಿ ಬರುತ್ತೆ. ವಕ್ಫ್ ಬೋರ್ಡಿನ ಕೆಲಸ ಇರೋದು ಅಲ್ಲಿ. ಇಡೀ ರಾಜ್ಯದಲ್ಲಿ 10,800 ಮಸೀದಿಗಳಿವೆ. ಅದೇ ರೀತಿ 45,000 ವಕ್ಫ್ ಆಸ್ತಿಗಳಿವೆ. ಇದನ್ನೆಲ್ಲ ಸಂರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ಅದಕ್ಕೆ ದಾರುಲ್ ಔಕಾಫ್ ಅಥವಾ ವಕ್ಫ್ ಬೋರ್ಡ್ ಅಂತ ಹೇಳ್ತೀವಿ ನಾವು. ಎಲ್ಲ ವಕ್ಫ್ಗಳ ಸ್ವತ್ತುಗಳನ್ನು ಸಂರಕ್ಷಣೆ ಮಾಡುವ ಒಂದು ಮಂಡಳಿ ಅದು. ನೀವು ಈ ವಕ್ಫ್ ಜಾಗವನ್ನ ಹೇಗೆ ಇದು ಮಾಡ್ತೀರಾ, ಅಂದರೆ ಪಾಯಿಂಟ್ ಮಾಡ್ತೀರಾ? ಇದು ವಕ್ಫ್ ಜಾಗ ಅಂತೇಳಿ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಯಾಕಂದರೆ ನಿಮ್ಮ ಪ್ರಾಪರ್ಟಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. 1 ಲಕ್ಷ ಎಕರೆ ಇತ್ತು,
ಅದು 2008 ಬರಬೇಕು 4,000 ಎಕರೆ ಇತ್ತು, 4 ಲಕ್ಷ ಎಕರೆ ಇತ್ತು. ಈಗ 9,40,000 ಎಕರೆಗೆ ಬಂದ್ಬಿಟ್ಟಿದೆ. ಸುಮಾರು ಒಂದು 50 ರಾಷ್ಟ್ರಗಳಿಗೆ ಎಷ್ಟು ಭೂಮಿ ಬೇಕು ಅಷ್ಟು ಭೂಮಿ ಇವರು ಕಬ್ಜಾ ಮಾಡ್ಕೊಂಡಿದ್ದಾರೆ. ಇವ್ರು ಏನು ಮಾಡ್ತಾರೆ, ವಕ್ಫ್ ಅವರು ತಮಗಿಷ್ಟ ಬಂದವರ ಭೂಮಿಗೆ ಹೋಗ್ಬಿಟ್ಟು ಇದು ನನ್ನ ವಕ್ಫ್ ಆಸ್ತಿ ಅಂತ ಹೇಳ್ಬಿಟ್ಟು ಕಬ್ಜಾ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿ. ನೀವು 2-3 ಪ್ರಶ್ನೆಗಳನ್ನು ನೀವು ಕೇಳಿದಿರಿ. ಈಗ ಕೊನೆ ಕೇಳಿದಂಥ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಹಲವು ಚಾನೆಲ್ಗಳು ಏನು ಜನರನ್ನು ಏನು ಮಂಕುಬೂದಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಎಷ್ಟು ಹೇಳಿದ್ರು ಅದನ್ನೇ ಮತ್ತು ಹೇಳ್ತಾರೆ. ನಾನು ನಿನ್ನೆ ಅಲ್ಲ ಹಲವು ಚಾನೆಲ್ಗಳಲ್ಲಿ ಇದನ್ನು ಓದಿ ಹೇಳಿದೆ. ನಾನು ಹೇಗೆ ರಿಜಿಸ್ಟರ್ ಆಗತ್ತೆ, ರೆವಿನ್ಯೂ ದಾಖಲೆಗಳಿಲ್ಲದ ಯಾವುದೇ ಆಸ್ತಿಯನ್ನು ನಾವು ವಕ್ಫ್ ಮಾಡಿಸ್ಕೊಳ್ಳಲ್ಲ. ರೆವಿನ್ಯೂ ಡಾಕ್ಯುಮೆಂಟ್ ಯಾರು ಕೊಡಬೇಕು ಚಿಂತನ್? ಈಗ ಮೌಖಿಕವಾಗಿ ನಿಮಗೆ ವಕ್ಫ್ ಮಾಡಿದ್ರು ಕೂಡ ಆತ ರೆವಿನ್ಯೂ ದಾಖಲೆ ಕೊಡ್ಲೇಬೇಕು. ಅದು ವಕ್ಫ್ ಆಗತ್ತೆ ವಿನ ವಕ್ಫ್ ಬೋರ್ಡ್ ಅಲ್ಲಿ ರಿಜಿಸ್ಟರ್ ಆಗಲ್ಲ. ವಕ್ಫ್ ಆಗೋ ಜಾಗ ಬೇರೆ, ಬೋರ್ಡ್ ರಿಜಿಸ್ಟ್ರೇಷನ್. ವಕ್ಫ್ ಈಗ ನೋಡಿ, ಉದಾಹರಣೆಗೆ ಇಲ್ಲಿ ದೊಡ್ಡ ದೊಡ್ಡ ಮದರಸಗಳಿವೆ, ನಮ್ದೇ ಕೇರಳದಲ್ಲ ದೊಡ್ಡ ದೊಡ್ಡ ಮದರಸಗಳು. ಯಾರು ವಕ್ಫ್ ಬೋರ್ಡ್ಗೆ ಅದನ್ನು ನೋಂದಣಿ ಮಾಡಿಲ್ಲ. ಯಾಕಂದ್ರೆ ಇದೇ ಅವರಿಗೆ ಭಯ, ನಾಳೆ ಸರ್ಕಾರ ಬಂದು ಇಲ್ಲಿ ಹಸ್ತಕ್ಷೇಪ ಮಾಡುತ್ತೆ ಅಂತ. ಇಲ್ಲಿ ಸುಮಾರು ವಿಚಾರ ಇದೆ ಚಿಂತನೆ. ನೀವು ಕಂಟ್ರೋಲ್ ಅಲ್ಲಿ ಇದೆ, ನಮ್ ಕಂಟ್ರೋಲ್. ಅದು ವಕ್ಫ್ ಬೈ ಯೂಸರ್ ಅಂತ ಹೇಳ್ತೀವಿ. ಬೈ ಯೂಸರ್. ಭಾರತದಲ್ಲಿರುವಂತಹ ಯಾವುದೇ ಧಾರ್ಮಿಕ ಸ್ವತ್ತುಗಳು ಅದೆಲ್ಲ ವಕ್ಫ್ ಬೈ ಯೂಸರ್ ಇರುತ್ತೆ. ವಕ್ಫ್ ಆಗಿರ್ಲಿಕ್ಕೆಲ್ಲ ಆಗೋದಿಲ್ಲ. ಕೆಲವರು ಭಯ ಚಿಂತನೆ. ಯಾಕಂದ್ರೆ ದೊಡ್ಡ ದೊಡ್ಡ ಮದರಸಗಳು ಎಲ್ಲೆಲ್ಲ ಕಲೆಕ್ಷನ್ ಮಾಡಿ ಯಾರಿಂದಲೂ ₹100 ಕಟ್ಟಿರ್ತಾರೆ. ನಾಳೆ ಬಂದು ಏಕಾಏಕಿ ಬಂದು DC ಬಂದು ಹಾಗೆ ಮಾಡಬಾರ್ದು, ನೀವು ಇಲ್ಲಿ ಹಿಜಾಬ್ ಹಾಕಬಾರ್ದು, ನೀವು ಇಲ್ಲಿ ನೀವು ನಮಾಜ್ ಮಾಡಬಾರ್ದು. ಅದು ಇಲ್ಲಿ ನಮ್ಮ ವಕ್ಫ್ ಬೋರ್ಡ್ ಅಲ್ಲೇ ನಮಾಜ್ ನಡೆಯುತ್ತೆ. ಯಾಕೆಂದ್ರೆ ಅಲ್ಲಿ ಎಲ್ಲ ಬರೋದು ಮುಸಲ್ಮಾನ್. ಅಲ್ಲಿ ಈ ಜುಹರ್ ಟೈಮ್ ಅಸರ್ ಟೈಮ್ ಅಲ್ಲೇ ಇರುತ್ತೆ, ಎಲ್ಲರಿಗೆ ಕಜಾ ಆಗತ್ತೆ. ಆ ಟೈಮಲ್ಲಿ ನಾವೊಂದು ನಮಾಜ್ಗೆ ಒಂದು ಕೊಠಡಿ ಅಂತ ಮಾಡಿದ್ದೀವಿ. ಒಬ್ಬ IAS ಆಫೀಸರ್ ಬಂದು ಹೇಳ್ತಾನೆ ಇಲ್ಲಿ ನಮಾಜ್ ಮಾಡುವಂಗಿಲ್ಲ, ಇದು ಸರ್ಕಾರಿ ಸ್ವತ್ತು ಅಂತ. ನಾವೇ ಮಾಡಿದಂತ ವಕ್ಫ್ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಆಗಿದೆ. ನಾನು ಹೇಳ್ತಾ ಇರೋದು ನೀವು ಕೇಳಿದಂತ ಇದಕ್ಕೆ ಇದರಲ್ಲಿ 1 ನಿಮಿಷದಲ್ಲಿ ನಾನು ಓದ್ತೀನಿ ನೋಡಿ. ಕೆಲವು ಜಿಲ್ಲೆಗಳಲ್ಲಿ ವಕ್ಫ್ ಆಸ್ತಿಗಳ ಮೊದಲನೇ ಸರ್ವೆ ಕಾರ್ಯವು 1956 ಪ್ರಾರಂಭವಾಗಿರುತ್ತದೆ. ಇನ್ನು ಕೆಲವು ಕಡೆ 1960ರಿಂದ ವಿವಿಧ ವರ್ಷಗಳಲ್ಲಿ ಪ್ರಾರಂಭವಾಗಿರುತ್ತದೆ. ವಕ್ಫ್ ಕಾಯ್ದೆ 1954 ಕಲಂ 4 ರಾಜ್ಯ ಸರ್ಕಾರವು ಅಂದಿನ ಮುಜರಾಯಿ ಇಲಾಖೆಯ ಆಯುಕ್ತರನ್ನು ಅಥವಾ ಕಂದಾಯ ಇಲಾಖೆಯ ತಹಸೀಲ್ದಾರರನ್ನು, ವೀಕ್ಷಕರು ತಿಳ್ಕೋಬೇಕು, ಏನು ಮುಜರಾಯಿ ಇಲಾಖೆ ಆಯುಕ್ತರು, ಅವರು ಮುಸಲ್ಮಾನರಾಗಿರ್ಲಿಕ್ಕಿಲ್ಲ. ಕಂದಾಯ ಇಲಾಖೆ ತಹಸೀಲ್ದಾರರು ಎಲ್ಲ ತಾಲೂಕಲ್ಲಿ ತಹಸೀಲ್ದಾರ್ ಇರ್ತಾರೆ. ತಾಲೂಕು ವಕ್ಫ್ ಸರ್ವೆ ಆಯುಕ್ತರನ್ನಾಗಿ ನೇಮಿಸಿ ವಕ್ಫ್ ಸಂಸ್ಥೆಗಳು ಮತ್ತು ಅದರ ಅಡಿಯಲ್ಲಿರುವ ಆಸ್ತಿಗಳನ್ನು ಗುರುತಿಸಿ ಸ್ಥಳ ಪರಿಶೀಲನೆ ಮತ್ತು ಪಂಚಾಯತಿದಾರರಿಂದ ಮಹಜರು ಸಿದ್ಧಪಡಿಸಿ, ಪಂಚಾಯತಿದಾರರು ಅಂತ ಹೇಳಿದರೆ ಗ್ರಾಮ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಪಟ್ಟಣ ಪಂಚಾಯತ್ ಆಗಿರ್ಬೋದು, ಯಾವುದೇ ಪಂಚಾಯತ್ ಮಹಜರು ಸಿದ್ಧಪಡಿಸಿ ಅಂತ ಸರ್ವೆ ವರದಿಗಳನ್ನು ತಯಾರಿಸಿ ಸರ್ಕಾರದ ಅನುಮೋದನೆಗೆ ಸಲ್ಲಿಸಿ ವಕ್ಫ್ ಸಂಸ್ಥೆಗಳ ಮತ್ತು ಆಸ್ತಿಗಳ ಪಟ್ಟಿಯನ್ನು ಗಜೆಟ್ ರಾಜ್ಯಪತ್ರದ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗುತ್ತದೆ. ಈ ಗಜೆಟ್ ಮಾಡೋದು ನಾವಲ್ಲ, ನಿಮ್ಗೆ ಗೊತ್ತಿದೆ. ರಾಜ್ಯಪತ್ರ ಮಾಡೋದೇ ಸರ್ಕಾರ. ಯಾವುದೇ ಸರ್ಕಾರ ಇರಲಿ ಅದಕ್ಕೊಂದು ಬೇರೆನೇ ಒಂದು ಗಜೆಟ್ ಮಾಡುವಂತ ಇದಿರುತ್ತೆ. ಆಸ್ತಿಗಳ ಪಟ್ಟಿಯಲ್ಲಿ ಗಜೆಟ್ ಮಾಡುತ್ತೆ. ಕೆಲವು ಜಿಲ್ಲೆಗಳಲ್ಲಿ 1964, 65, 74, 75 ಮತ್ತು 89ರವರೆಗೂ ಗಜೆಟ್ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ. ವಕ್ಫ್ ಆಸ್ತಿಗಳ 2 ಸರ್ವೆ ನಡೆದಿದೆ. ಒಂದು ಸರ್ವೆ ಆವತ್ತು ನಡೆದಿದೆ. ಈಗ ಇತ್ತೀಚೆಗೆ ವಕ್ಫ್ ಆಸ್ತಿಗೆ 2ನೇ ಸರ್ವೆನೂ ನಡೆದಿದೆ. ಈ ಸರ್ವೆ ಮಾಡುವವರು ಯಾರು ಅಂತ ನಾವು ಹೇಳಿದ್ದೀವಿ. ಅಲ್ಲಿ ಮತ್ತೊಮ್ಮೆ ಹೇಳ್ತೀನಿ, 1995ರವರೆಗೆ ಅಧಿಸೂಚಿತಗೊಂಡಿರುವ ವಕ್ಫ್ ಆಸ್ತಿಗಳನ್ನು ಹೊರತುಪಡಿಸಿ 1995ರಲ್ಲಿ ವಕ್ಫ್ ಆಕ್ಟ್ ಬರುತ್ತೆ. ಅಲ್ಲಿ ಅಧಿಸೂಚಿತಗೊಂಡಿರುವ ವಕ್ಫ್ ಆಸ್ತಿಗಳನ್ನು ಹೊರತುಪಡಿಸಿ ಇನ್ನು ಹೊಸದಾಗಿ ನೋಂದಾಯಿತ, ಈಗ ಒಂದು ಮಸೀದಿ RT ನಗರದಲ್ಲಿ ಒಂದು ಮಸೀದಿ ನಾವು ಮಾಡ್ತೀವಿ, ಅದನ್ನು ವಕ್ಫ್ ಮಾಡಬೇಕು. ಅಲ್ಲಿ ಏನು ಮಾಡಬೇಕು ಅಂತ ನೋಡಿ. ನೋಂದಾಯಿತ ವಕ್ಫ್ ಆಸ್ತಿಗಳನ್ನು ಸಹ ಸೇರಿಸಿಕೊಂಡು ಎಲ್ಲ ವಕ್ಫ್ ಆಸ್ತಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಮಂಡಳಿಯಲ್ಲಿ ವಕ್ಫ್ ಕಾಯ್ದೆ 1995 ಅನ್ವಯ ಕಲಂ 36 ಅನ್ವಯ ಒಂದು ಆಸ್ತಿಯನ್ನು ವಕ್ಫ್ ಮಂಡಳಿಯಲ್ಲಿ ನೋಂದಾಯಿಸಲು ಆಯಾ ಆಸ್ತಿಯ ಅನುಭೋಗದಾರರು ಅಥವಾ ಮಾಲೀಕರಿಂದ, ಚಿಂತನ್ ನೀವು ವಕ್ಫ್ ಮಾಡುವುದಾದರೆ ನೀವು ಮಾಲೀಕರು, ದಾನ ಪತ್ರ ಕೊಡಬೇಕು ನೀವು. ಅದೇ ರೀತಿಯಲ್ಲಿ ಹಕ್ಕು ದಾಖಲಾತಿಗಳು ಕೊಡಬೇಕು. ಹಾಗೂ ಅವರು ದಾನ ನೀಡಿದಲ್ಲಿ ಅಥವಾ ಅನುಭೋಗಾನುಸಾರ, ನಾನು ಅನುಭೋಗ ವಕ್ಫ್ ಯೂಸರ್ ಅಂತ ತಿಳ್ಕೊಳ್ಳಿ, ಅಂತ ಒಂದು ಜಾಗ ವಕ್ಫ್ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಲ್ಲಿ ಅಂತ ವಕ್ಫ್ ಆಸ್ತಿಗಳನ್ನು ಪುರಸಭೆ, ಪಂಚಾಯತಿ, ನಗರಸಭೆ, ತಹಸೀಲ್ದಾರ್ ಕಚೇರಿಯಲ್ಲಿ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು ಪರಿಷ್ಕರಿಸಿ ಆಯಾ ಸಂಸ್ಥೆಯ ಸುಪರ್ದಿಗೆ ಪಡೆದ ನಂತರ, ಆ ಸಂಸ್ಥೆಗೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ ಹೋದ ನಂತರ
ವಕ್ಫ್ ಕಾಯ್ದೆ ಕಲಂ 36 ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ಪಡೆದು ಮಂಡಳಿಯಲ್ಲಿ ಸಾರ್ವಜನಿಕ ತಿಳುವಳಿಕೆ ಪತ್ರವನ್ನು ಹೊರಡಿಸಿ ಪ್ರಾಸ್ತಾವಿಕ ವಕ್ಫ್ ಆಸ್ತಿಯ ಸುತ್ತಮುತ್ತಲಿನ ಕೇಳಿಸ್ಕೊಳ್ಳಿ, ಇದೆಲ್ಲಾದ ನಂತರನೂ ಪ್ರಾಸ್ತಾವಿಕ ಎಲ್ಲಿ ಆಸ್ತಿ ಇರುತ್ತೆ ಅಲ್ಲಿರುವ ಸುತ್ತಮುತ್ತಲಿನ ಜನರ ಅಬ್ಜೆಕ್ಷನ್ ಇದೆ ಅಂತ ನೋಡ್ತೀವಿ, ಆಕ್ಷೇಪಣೆ ಇದೆ ಅಂತ. ಇದಕ್ಕೆ ನೋಡಿ 7 ದಿನಗಳೊಳಗೆ ಆಕ್ಷೇಪಣೆಗೆ ಸಮಯವನ್ನೂ ಕೊಟ್ಟು ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ವಕ್ಫ್ ಕಾಯ್ದೆ ಇನ್ನು 7 ದಿವಸಗಳೊಳಗಡೆ ಆಕ್ಷೇಪಣೆ ಬಂತು ಅಂತ ತಿಳ್ಕೊಳ್ಳಿ. ನಾವು 7 ದಿವಸ ಮಾತ್ರ ಅಲ್ಲ, 1 ವರ್ಷ ತನಕ ಆಕ್ಷೇಪಣೆ ಕೇಳ್ತಾ ಇರ್ತೀವಿ ಎಲ್ಲಾದರೂ. ಯಾಕಂದ್ರೆ ಅಲ್ಲಾಹನ ಹೆಸರಲ್ಲಿ ಮಾಡುವಂತ ಸ್ವತ್ತು ಅದು ಶುದ್ಧಿಯಾಗಿರ್ಬೇಕು, ಯಾರದ್ದೋ ಸೊತ್ತಾಗಿರಬಾರದು. ಇದೆಲ್ಲ ನಾವು ತುಂಬಾ ಸೂಕ್ಷ್ಮತೆಯಿಂದಲೇ ನೋಡ್ತಾ ಇದ್ದೀವಿ ನಾವು ಬಂದ ನಂತರ. ಮುಂಚೆನೂ ಎಲ್ಲರೂ ನೋಡಿದ್ದಾರೆ. ಅದಕ್ಕೆ ಬೇಕಾಬಿಟ್ಟಿ ವಕ್ಫ್ ಮಾಡ್ತಾ ಇದ್ದೀವಿ ಅಂತ ನಾನು ಓದ್ತಾ ಇರೋದು, ಇದು ಯಾರು ಚಾಲೆಂಜ್ ಮಾಡ್ತಾ ಇಲ್ಲ. ನಾನು ಇದನ್ನು ಎಲ್ಲಾ ಚಾನೆಲ್ ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ಕೇಳಿಸ್ಕೊಳ್ತಾರೆ, ನಂತರ ಅವರು ಅದೇ ಹೇಳ್ತಾರೆ, ಬೇಕಾಬಿಟ್ಟಿಯಾಗಿ ಇದು ಮಾಡ್ತಾರೆ ಅಂತ ಹೇಳಿ. ನೋಡಿ, ದಿನಗಳೊಳಗೆ ಆಕ್ಷೇಪಣೆಗೆ ಸಮಯವನ್ನು ಕೊಟ್ಟು ಆಕ್ಷೇಪಣೆಗಳು ಏನಾದರೂ ಇದ್ದಲ್ಲಿ ವಕ್ಫ್ ಕಾಯ್ದೆ ಕಲಂ 41 ಪರಿಶೀಲನೆ ಮಾಡಿ ಮತ್ತೊಮ್ಮೆ ವಿಚಾರಣೆ ನಡೆಸಿ ಅನಂತರ ಮಂಡಳಿಯಲ್ಲಿ ವಕ್ಫ್ ಆಸ್ತಿಗಳನ್ನು ನೋಂದಾಯಿಸಲು ಕ್ರಮ ವಹಿಸಲಾಗಿರುತ್ತದೆ. ಆ ವಿಚಾರಣೆಯಲ್ಲಿ ಇದು ಯಾರದಾದ್ರೂ ಅಬ್ಜೆಕ್ಷನ್ ಇದೆ ಅಥವಾ ಮಕ್ಕಳು ಈಗ ಒಳಗಡೆ ಟ್ರಿಬ್ಯುನಲ್ ಅಲ್ಲಿ ಅದು ಎನ್ಕ್ವೈರಿ ಆಗ್ತದೆ. ಅಲ್ಲೆಲ್ಲ ನಾವೇ ಟ್ರಿಬ್ಯುನಲ್ಗೆ ಏನು ಹೋಗೋಕಿಲ್ಲ. ನಾವೊಂದು ವಕ್ಫ್ ಆಸ್ತಿಯನ್ನು ವಕ್ಫ್ ಅಂತ ನೋಂದಾವಣೆ ಮಾಡೋಕಿರುವಂತಹ ಪ್ರೊಸೀಜರ್ ಇದು. ಈಗ ಅಬ್ಜೆಕ್ಷನ್ ಹೇಗೆ ಅಂತ ಹೇಳಿದ್ರೆ, ಉದಾಹರಣೆಗೆ ನಾನು ವಕ್ಫ್ ಮಾಡಿದ ಒಂದು ಜಾಗ, ನನಗೆ 4 ಮಕ್ಕಳಿದ್ದಾರೆ. 4 ಮಕ್ಕಳ ಒಬ್ಬ ಹೇಳ್ತಾನೆ ಇಲ್ಲ ನನ್ನ ಅಬ್ಜೆಕ್ಷನ್ ಇದೆ ಅಂತ. ಅವತ್ತು ನಾವು ವಕ್ಫ್ ಇದು ಮಾಡ್ಕೊಳ್ಳಲ್ಲ. ಅವ್ರಿಗೆ ಕೇಳ್ತೀವಿ ನಿಮ್ಮ ಎಷ್ಟು ಪಾಲಿದೆ ಅಷ್ಟು ಮಾತ್ರ ಮಾಡಿ, ಅವನ ಪಾಲಿಗೆ ನೀವು ಇದು ಮಾಡುವಂಗಿಲ್ಲ. ನಾವೇ ಹೇಳ್ತೀವಿ ಅಲ್ಲಿ ವಕ್ಫ್ ಬೋರ್ಡ್ ಅಲ್ಲಿ ಇದು ವಕ್ಫ್ ಟ್ರಿಬ್ಯುನಲ್ಗೂ ಹೋಗ್ಲಿಕ್ಕಿಲ್ಲ. ನಮ್ಮ ಆಫೀಸರ್ಗಳೇ ಅವರನ್ನು ಹೊರಗಡೆ ಕಳಿಸ್ತಾರೆ, ಇಲ್ಲ ಆಗಲ್ಲ ಅಂತ ಹೇಳಿ. ಇದು ಸಾಮಾನ್ಯ ಒಂದು ಪ್ರಾಥಮಿಕ ಹಂತ. ಇದು ಒಂದು ವಕ್ಫ್ ರಿಜಿಸ್ಟರ್ ಮಾಡಬೇಕಾದ್ರೆ ಇಷ್ಟೆಲ್ಲ ಏನು ಪ್ರೊಸೀಜರ್ ಟ್ರಿಬ್ಯುನಲ್ ಬರುತ್ತಲ್ಲ ಅಲ್ಲ, ಅದು ನಂತರ ಬರ್ತೀನಿ. ಇದು ಸಾಧಾರಣ ಒಂದು ವಕ್ಫ್ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ ಇರುವಂತಹ ಷರತ್ತುಗಳಿದು. ಈ ರೀತಿಯಲ್ಲಿ ಕಲಂ 36 ನೋಂದಾಯಿತ ವಕ್ಫ್ ಆಸ್ತಿಗಳು ಮತ್ತು 1ನೇ ಸರ್ವೆ ಕಾರ್ಯದ ನಂತರ ಇನ್ನೂ ಅಧಿಸೂಚಿತವಾಗಿರದೆ ಇರುವಂತಹ ಎಲ್ಲ ಆಸ್ತಿಗಳನ್ನು ಜಿಲ್ಲಾ ವಕ್ಫ್ ಅಧಿಕಾರಿಗಳ ಮುಖಾಂತರ ಪ್ರತ್ಯೇಕವಾಗಿ ಒಂದೊಂದು ವಕ್ಫ್ ಸಂಸ್ಥೆಯ ವಿವರವನ್ನು ಫಾರಂ ನಂಬರ್ 1ರಲ್ಲಿ ಇಂಡೀಕರಿಸಿ ಸಂಬಂಧಪಟ್ಟ ತಹಸೀಲ್ದಾರರು, ಸಹಾಯಕ ಆಯುಕ್ತರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮೇಲು ಸಹಿಯೊಂದಿಗೆ, ಅವರ ಸಹಿ ಇರಬೇಕು, ಡಿಸಿ ಅವರದು, ಫಾರಂ ನಂಬರ್ 2ನಲ್ಲಿ ತಾಲೂಕುವಾರು ಸಂಸ್ಥೆಗಳ ಪಟ್ಟಿಯನ್ನು ಮಾಡಿ ಕಂದಾಯ ಇಲಾಖೆಗೆ ಮಾನ್ಯ ರಾಜ್ಯ ಸರ್ಕಾರ ಅನುಮೋದನೆಗೆ ಪ್ರಸ್ತಾವನೆಯನ್ನು ಸಲ್ಲಿಸುವ ಮೂಲಕ ತಾಲೂಕುವಾರು 2ನೇ ಸರ್ವೆ ಆಗಿ ಗೆಜೆಟ್ ಆಗತ್ತೆ ಅಲ್ಲ, ಅದಕ್ಕಿರೋ ಪ್ರೊಸೀಜರ್ ಹೇಳ್ತಾ ಇರೋದು. ಜಿಲ್ಲಾಧಿಕಾರಿಯ ಸಹಿ ಬೇಕು, ತಾಲೂಕು ಯಾವುದೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಿ ಇದು ಪ್ರೊಸೀಜರ್ ಇದೆ ಅದೆಲ್ಲವನ್ನು ಅವರು ಏನ್ ಮಾಡಬೇಕು, ಮಾಡಿಬಿಟ್ಟೆ ವಕ್ಫ್ ಮಾಡಬೇಕು. ಬೇಕಾಬಿಟ್ಟಿಯಾಗಿ ನಿಮಗೆ ಬೇಕಾಗಿ ವಕ್ಫ್ ಮಾಡೋದು ಇಂತ ಒಂದು ಅಂದ್ರೆ ವೆರಿ ಸಿಂಪಲ್ ಆಗಿ ನನಗೆ ಇಷ್ಟ ಬಂದಾಗ ನಾನು ಕೊಡಕ್ಕೂ ಆಗಲ್ಲ, ನಿಮ್ಗೆ ಇಷ್ಟ ಬಂದಾಗ ನೀವು ತಗೊಳಕ್ಕೂ ಆಗಲ್ಲ. ಸ್ವಂತ ಜಾಗದ ಹೇಳ್ತಾ ಇರೋದು. ಮತ್ತೆ ಯತ್ನಾಳ್ ಹೇಳ್ತಾ ಇರೋದು ಎಲ್ಲ ಹಿಂದೂಗಳ ದೇವಸ್ಥಾನವನ್ನು ಅದೇ ರೀತಿಯಲ್ಲಿ ಸರ್ಕಾರಿ ಜಮೀನನ್ನೆಲ್ಲ ಇದೇ ರೀತಿ ಅತಿಕ್ರಮ ಮಾಡಿದ್ದಾರೆ ಅಂತ ಹೇಳಿ. ಬೇರೆ ಇದು ವಿಚಾರವನ್ನು ಈಗ ಪ್ರೈವೇಟ್ ಬಗ್ಗೆ ನೀವು ಹೇಳಿದ್ರೆ, ಈಗ ಸರ್ಕಾರ ಇನಾಮಾಗಿ ಕೊಟ್ಟಂತ ಜಾಗ ಇದೆ. ಉದಾಹರಣೆಗೆ ಈಗ ನೋಡಿ, ಹಲವು ಕಡೆಗಳಲ್ಲೂ ಸರ್ಕಾರನೇ ಒಂದು ಸುತ್ತೋಲೆ ಹೊಡಿಸಿತ್ತು ಕಳೆದ ವರ್ಷ. ಎಲ್ಲೆಲ್ಲ ಸ್ಮಶಾನಗಳಿಲ್ಲ, ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಎಲ್ಲಾ ಜಾತಿಯವರು ದೇವಸ್ಥಾನ ಮಾಡಲೇಬೇಕಲ್ಲ. ಸ್ಮಶಾನ, ಚರ್ಚ್ಗಳಿಗೆ ಜಾಗ ಕೊಟ್ಟಿದೆ, ದೇವಸ್ಥಾನ, ಚರ್ಚ್ ಎಲ್ಲದಕ್ಕೂ ಜಾಗ. ಅದು ಅಲ್ಲದೆ ನಮ್ಗೆ ಗೊತ್ತಿದೆ ಕರ್ನಾಟಕದಲ್ಲಿ ಎಷ್ಟು ಮಠ ದೇವಸ್ಥಾನಗಳಿಗೆ ಜಾಗ ಕೊಡಲಾಗಿದೆ ನಮ್ಗೆ ಗೊತ್ತು. ನಮ್ಗೆ ಅದರಲ್ಲಿ ಯಾವುದೇ ಆಕ್ಷೇಪ ಇಲ್ಲ. ಯಾಕಂದ್ರೆ ಇಲ್ಲಿ ಧಾರ್ಮಿಕ ಸಂಸ್ಥೆಗಳು ಅಲ್ಲಿ ಇನ್ನೂ ಜಾಸ್ತಿ ಬರಬೇಕು. ಧಾರ್ಮಿಕ ಸಂಸ್ಥೆಗಳು ಜಾಸ್ತಿ ಬಂದರೇನೆ ಇಲ್ಲಿ ಸೌಹಾರ್ದತೆ, ಮನುಷ್ಯತ್ವ ಜಾಸ್ತಿ ಆಗತ್ತೆ. ಈಗ ಮನುಷ್ಯತ್ವ ಇಲ್ಲದಂತ ಒಂದು ನಾಡಾಗಿ ಈ ಬೇರೂರಿದೆ. ಆದ್ರಿಂದ ಮಠಗಳಿಗೆ, ಅದೇ ದೇವಸ್ಥಾನಗಳಿಗೆ ಎಷ್ಟು ಬೇಕಾದರೂ ಕೊಡಿ, ಒಳ್ಳೇದೇ. ಈಗಿರುವಂತಹ ವಿಚಾರ, ಇಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ ನಂತರ ವಕ್ಫ್ ರಿಜಿಸ್ಟರ್ ಆಗತ್ತೆ. ಈಗಿರುವಾಗ ನೀವು ಆಲೋಚನೆ ಮಾಡಿ, ಯತ್ನಾಳ್ ಅವರ ಒಂದು ಜಾಗವನ್ನು ವಕ್ಫ್ ರಿಜಿಸ್ಟರ್ ಮಾಡೋಕ್ ಆಗತ್ತಾ? ಇಷ್ಟು ಪ್ರೊಸೀಜರ್ ಇರುವಾಗ ಇದು ಪರ್ಫೆಕ್ಟ್. ಇದು ಪರ್ಫೆಕ್ಟ್. ಇದು ನಮ್ಮ ವಕ್ಫ್ ಆಲ್ರೆಡಿ ಇರುವಂತಹ ತಿದ್ದುಪಡಿ ಕಾಯ್ದೆ ಪ್ರಕಾರ ಹೀಗೆ ಇರೋದು. ಈ ರೀತಿಯಲ್ಲಿ ಇದೆ ವಕ್ಫ್ ರಿಜಿಸ್ಟ್ರಿ ಮಾಡೋಕೆ. ಈ ಎಲ್ಲಾ ವ್ಯವಸ್ಥೆಗಳು ಇರುವಾಗ ದೊಡ್ಡ ಒಂದು ಅಪಪ್ರಚಾರನೆ ಇದು. ಬೇಕಾಬಿಟ್ಟಿಯಾಗಿ ವಕ್ಫ್ ರಿಜಿಸ್ಟ್ರಿ ಮಾಡ್ತಾರೆ. ಟ್ರಿಬ್ಯುನಲ್ ಯಾಕಿದೆ?
ಅವಧಿಯಲ್ಲಿ. ಇದರ ನಂತರ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ವಕ್ಫ್ ಎಲ್ಲ ಗೆಜೆಟ್ ಎಲ್ಲ ಆಯ್ತು, ಎಲ್ಲ ಆದ ನಂತರ ಏನಾಗುತ್ತೆ, ಕೆಲವರ ಅಬ್ಜೆಕ್ಷನ್ ಬರುತ್ತೆ. ಹಲವಾರು ಈಗ ಇವರು ಹೇಳ್ತಾರಲ್ಲ 8 ಲಕ್ಷ 9 ಲಕ್ಷ ಅಂತೆಲ್ಲ ಹೇಳಿ ಇಷ್ಟು ಆಸ್ತಿ ಇದೆ ಅಂತ ಹೇಳಿ, ಇದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇನ್ನೂ ಕೋರ್ಟಲ್ಲಿ ಇದೆ. ಯಾರೋ ಎಂಜಾಯ್ ಮಾಡ್ತಾ ಇದ್ದಾರೆ, ಇವರೆಲ್ಲವನ್ನೂ ಸೇರಿಸಿದ್ದಾರೆ. ಇದು ಏನಾಗಿದೆ ಅಂತ ಹೇಳಿದ್ರೆ, ಅನ್ವರ್ ಮಾಣಿಪಾಡಿ ಒಂದು ರಿಪೋರ್ಟ್ ಮಾಡಿದ್ರು, ಅಲ್ಲಿ 2 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂತ. ಅವಾಗ ಆಲೋಚನೆ ಮಾಡಿ, ಅವ್ಯವಹಾರನೇ 2 ಲಕ್ಷ ಕೋಟಿ ಆದರೆ ಮತ್ತೆ ವ್ಯವಹಾರ ಒಂದು 20 ಲಕ್ಷ ಕೋಟಿ ಇರಬೇಕಲ್ಲ. ಈ ಲೆಕ್ಕ ಎಲ್ಲ ಹಾಕಿದ್ದಾರೆ. ಇದರಲ್ಲಿ ನಾನು ಹೇಳ್ತೀನಿ ಚಿಂತನ್, ಕರ್ನಾಟಕದ ವಕ್ಫ್ ಆಸ್ತಿಗಳ ಸಂಖ್ಯೆ 1,20,000 ಎಕರೆ ಜಾಗ ವಕ್ಫ್ ಇದ್ದು ಕರ್ನಾಟಕ ದೇಶದ ಅತಿ ದೊಡ್ಡ 3ನೇ ಅತಿ ದೊಡ್ಡ ರಾಜ್ಯ ನಮ್ಮ ಸ್ಟೇಟ್. ಇದರಲ್ಲಿ ಈಗ ಇರುವಂತ ಜಾಗ ಬರೀ 40,000 ಎಕರೆನೂ ಇಲ್ಲ ನಮ್ಮಲ್ಲಿ. 35 ಸಮಥಿಂಗ್ ಎಕರೆ ಜಾಗ ಎಲ್ಲ ಕಬಳಿಕೆ ಮಾಡಿದ್ದಾರೆ. ಅದರಲ್ಲೂ 50% ಕಬಳಿಕೆ ಮಾಡಿರುವುದೇ ಸರ್ಕಾರ ಕಬಳಿಕೆ ಮಾಡಿದೆ. ಇಲ್ಲೇ ನಿಮ್ಮ ಬೆಲ್ಲಹಳ್ಳಿಯಲ್ಲಿ 580 ಎಕರೆ 608 ಅಂತ ಗೆಜೆಟ್ ಅಲ್ಲಿ ಇದೆ. ಟಿಪ್ಪು ಸುಲ್ತಾನ್ ಅವರು ವಕ್ಫ್ ಮಾಡಿ ಹೋಗಿದ್ದಾರೆ. ಆ ಜಾಗದಲ್ಲಿ 1 ಎಕರೆ ಜಾಗಗಳು ಈಗ ವಕ್ಫ್ ಅಧೀನದಲ್ಲಿಲ್ಲ. ಯಾಕೆ ಬಿಟ್ಕೊಟ್ರಿ? ಇಲ್ಲ, ಸರ್ಕಾರ ಏನು ಮಾಡಿದೆ, ಎಲ್ರಿಗೂ ಗ್ರಾಂಟ್ಸ್ ಮಾಡಿದೆ. ಅದರಲ್ಲಿ ಈಗ ವಕ್ಫ್ ನಿಯಮದ ಪ್ರಕಾರ ಒಂದು ಸಲ ವಕ್ಫ್ ಆದಂತ ಜಾಗ ಅದನ್ನ ವಶಪಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಿದ್ದಾಗ ಸರ್ಕಾರ ಹೇಗೆ ವಶಪಡಿಸಿಕೊಳ್ಳುತ್ತೆ? ಅದೇ ಸರ್ಕಾರ ಈಗ ಏನು, ನೀವು ಒಳ್ಳೆ ಇದಕ್ಕೆ ತಿದ್ದುಪಡಿ ಮಾಡಬೇಕಾಗಿರೋದು ಈ ವಿಚಾರಕ್ಕೆ. ಒಮ್ಮೆ ವಕ್ಫ್ ಆದಂತ ಸುಪ್ರೀಂ ಕೋರ್ಟ್ನ ಜಡ್ಜಿಮೆಂಟ್ ಇರುವಾಗ ಪ್ರಭಾವಿಗಳು, ರಾಜಕಾರಣಿಗಳು, ಅವರು ಭೂಗಳ್ಳರು, ಭೂ ಮಾಫಿಯಾಗಳು, ಅವರು ಏನು ಕೊಳ್ಳೆ ಹೊಡೆದಂತ ಜಾಗವನ್ನು ವಾಪಸ್ ತಂದು ಬಡವರಿಗೆ ಹಂಚಬೇಕು. ಅದನ್ನು ಬಿಟ್ಟು ಆ ಒಂದು ಆಕ್ಟ್ ಅನ್ನು ಏನು ಮಾಡಬೇಕಿತ್ತು, ಭದ್ರವಾಗಿ ಅದನ್ನು ಅವರ ಕಾನೂನಿನ ಕುಣಿಕೆಯಲ್ಲಿ. ನನಗೆ ಗುರುಗಳ ಒಂದೇ ಕ್ವಶನ್ ಇರೋದು, ಸರ್ಕಾರ ನಿಮ್ಮ ಆಸ್ತಿಯನ್ನ, ಮಾರಾಟ ಮಾಡಲಾಗದ ಆಸ್ತಿಯನ್ನ, ವಶಪಡಿಸಿಕೊಳ್ಳಲಾಗದ ಆಸ್ತಿಯನ್ನ ಮುಟ್ಟಿದಾಗ ನೀವು ಬಿಟ್ಕೊಟ್ರಾ? ಇಲ್ಲ. ಅದನ್ನೇ ಈಗ ಎಲ್ಲ ರಾಜಕಾರಣಿ ಹೇಳ್ತಾ ಇರೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ ಹೋಗಿ ಅಲ್ಲಿ ಅವರು ತಗಲಾಕೋತಾರೆ. ಯಾಕಂದ್ರೆ ಅಲ್ಲಿ ಏನಿರುತ್ತೆ, ಮೇಲ್ಮನೆಗೆ ನಾವು ಮೇಲ್ಮನೆಗೆ ನಾವೇ ಹೋಗೋದು. ಈಗ ಹೋಗಿರುವಂತಹ ಕೇಸುಗಳಲ್ಲಿ ಪ್ರೈವೇಟ್ ಮತ್ತು ಸರ್ಕಾರಕ್ಕಿಂತ ಜಾಸ್ತಿ ವಕ್ಫ್ ಬೋರ್ಡೇ ಹೋಗಿರುವುದು, ನಮ್ಮ ಆಸ್ತಿ ಕಬಳಿಕೆ ಆಗಿದೆ ಅಂತ ಹೇಳಿ. ಈ ಆಕ್ಟ್ ಪ್ರಕಾರ ಅದು ಸುಪ್ರೀಂ ಕೋರ್ಟ್ ಅಲ್ಲೂ ಇದೆ, ಹೈಕೋರ್ಟ್ ಅಲ್ಲೂ ಇದೆ. ಇಷ್ಟ ತನಕ ಅದಕ್ಕೆಲ್ಲ ಅವಕಾಶ ಇತ್ತು, ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ. ಉದಾಹರಣೆಗೆ ನೀವು ನೋಡಿ, ನಮ್ಮ ವಿನ್ಸರ್ ಮ್ಯಾನರ್ ಸಾವಿರಾರು ಕೋಟಿ ರೂಪಾಯಿ ಹೋಟೆಲ್, ಅದು ಲೀಸ್ ಕೊಟ್ಟಿರುವುದು ಇದು ವಕ್ಫ್ ಆಕ್ಟ್ ಗೆ ವಿರುದ್ಧ ಅಂತ ಹೇಳಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲ ತೀರ್ಮಾನ ಆಗಿದೆ. ಇನ್ನು ನಮ್ಮ ಕೈಗೆ ಬಂದಿಲ್ಲ. ಪ್ರಭಾವಿಗಳ ಪ್ರಭಾವ ಅಷ್ಟು ಪ್ರಭಾವ ಇದೆ. ವಕ್ಫ್ ಆಸ್ತಿ ಇದು ವಕ್ಫ್ ಆಸ್ತಿ ಅಂತ ನಿಮ್ಗೆ ಗಮನಕ್ಕೆ ಬಂದ ಕೂಡಲೇ ನೀವು ಅದನ್ನು ವಶಪಡಿಸ್ಕೋಬಹುದಾ? ಇಲ್ಲ, ವಶಪಡಿಸಿಕೊಳ್ಳೋಕೆ ಇಷ್ಟೆಲ್ಲ ಪ್ರೊಸೀಜರ್ಸ್ ಇದೆ. ರೆವಿನ್ಯೂ ದಾಖಲೆಗಳನ್ನಲ್ಲಿ ಸಲ್ಲಿಸಬೇಕು. ನೀವು ಓದಿದ್ರೆ ಅರ್ಥ ಆಯ್ತಾ? ಅವ್ರಿಗೆ ಜನರಲ್ ಆಗಿ ನಾವು ಹೇಳೋಣ. ಈಗ ವಶಪಡಿಸ್ಕೊಂಡು ರೆವಿನ್ಯೂಲ್ಲೇ ದಾಖಲೆ. ಈಗ ಎಕ್ಸಾಂಪಲ್, ನಿನ್ನೆ ಮೊನ್ನೆ ಚರ್ಚೆ ಮಾಡಿದ್ವಿ, ವಿಧಾನಸೌಧ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಹೌದು, ಅದು ನಿಮ್ ಕಬ್ಜಾದಲ್ಲಿ ಇರುತ್ತಾ ಅಥವಾ ನಿಮ್ಗೆ? ಇಲ್ಲ, ಯಾವುದು ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಯಾರೋ ಎಂಜಾಯ್ ಮಾಡ್ತಾ ಇರೋದು, ಬರೇ ವಕ್ಫ್ ಅಂತ ಹೆಸರು. ಈ 8 ಲಕ್ಷ ಇದಿಲ್ಲ, ನಾಳೆ ಒಂದು ಯಾರಾದರೂ ಒಂದು ಡಿಬೇಟ್ ಇರ್ಲಿ, 8 ಲಕ್ಷ 9 ಲಕ್ಷ 9 ಲಕ್ಷ ಎಕರೆ ಇದೆ ಅಂತ ಹೇಳಿ, ಇದರಲ್ಲಿ ಸರಿಸುಮಾರು 5 ಲಕ್ಷ ಎಕರೆಗಿಂತ ಜಾಸ್ತಿ ಈಗ ಯಾರದೋ ಕೈಯಲ್ಲಿದೆ. ವಕ್ಫ್ ಅನುಭವಿಸ್ತಾ ಇಲ್ಲ ಇಡೀ ದೇಶದಲ್ಲಿ. ಅಲ್ಲ, ನಿನ್ನೆ ಇವರು ಅಲ್ಪಸಂಖ್ಯಾತರ ಸಚಿವರು ನಿನ್ನೆ ಇಲ್ಲಿ ಹೌಸ್ ಅಲ್ಲಿ ಕೊಟ್ಟಿರುವಂತಹ ಅಂಕಿಅಂಶ ಅದು 9 ಲಕ್ಷ ಚಿಲ್ಲರೆ ಇದಿದೆ. ಅದೇ ರೀತಿ 1,20,000 ಏನು ಲಕ್ಷ ಕೋಟಿ ರೂಪಾಯಿ ಏನಿದೆ, 1,20,000 ಲಕ್ಷ ಕೋಟಿ ಏನಿದೆ ಕೋಟಿ ರೂಪಾಯಿ ಇದ್ದು ಏನಿದೆ ಇಲ್ಲಿ ಇದು ವ್ಯವಸ್ಥೆ ಅಂತ ಹೇಳಿ ನಾನು ಹೇಳೋದು. ಆ ಅಂಕಿಅಂಶದಲ್ಲೇ ನೀವು ತಗೊಂಡು ಹೋದಾದ್ರೆ ಇಷ್ಟೆಲ್ಲ ಆಸ್ತಿಗಳಲ್ಲಿ 5 ಲಕ್ಷ ಎಕರೆಗಿಂತ ಜಾಸ್ತಿ ಅನ್ಯಾಧೀನವಾಗಿದೆ, ಕೊಳ್ಳೆ ಹೊಡೆಯಲ್ಪಟ್ಟಿದೆ. ಮುಂಬೈಯಲ್ಲಿ, ದೆಹಲಿಯಲ್ಲಿ, ಅದೇ ರೀತಿ ನಮ್ಮ ಬ್ಯಾಂಗ್ಳೂರ್ ಸಿಟಿಯಲ್ಲಿ ನಾನು ಹೇಳ್ತೀನಿ ನಿಮಗೆ ಏನೆಲ್ಲ ಕೊಳ್ಳೆ. ಒಂದು ವಿನ್ಸರ್ ಮ್ಯಾನರ್ ನಾನು ಹೇಳಿದೆ. ಅದೇ ರೀತಿಯಲ್ಲಿ ನಮ್ಮ ಬೆಲ್ಲಲ್ಲಿ ಏರ್ಪೋರ್ಟ್ ಹೋಗುವಂಥ ಜಾಗ, ಏರ್ಪೋರ್ಟ್ ರೋಡಲ್ಲಿದೆ, ಹೆಗ್ಡೆ ನಗರ್, ಎಷ್ಟು ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ನಿಮ್ಗೆ ಗೊತ್ತಿದೆ. 580 ಎಕರೆ ಜಾಗ. ಇಲ್ಲೇ ನಿಮ್ಮ ಜಾಲಹಳ್ಳಿಯಲ್ಲಿ ಮೇಡಿ ಅಗ್ರಹಾರದಲ್ಲಿ 380 ಎಕರೆ ಜಾಗ. ಅದರಲ್ಲಿ ಶಿವರಾಮ್ ಕಾರಂತ ಇದು ಬಡಾವಣೆ ಅಂತ ಹೇಳಿ ಸರ್ಕಾರ ಏನು ಮಾಡಿದೆ, ಇದು ಸೈಟ್ ಹಂಚಿನೂ ಆಗಿದೆ. ಅದಕ್ಕೆ BDA ಕಾಂಪನ್ಸೇಷನ್ ಆದರೂ ಕೊಡಿ ಅಂತ ನಾವು ಏನು BDA ಇದು ಬಿದ್ದರೂ ಇಷ್ಟ ತನಕ ಕಾಂಪನ್ಸೇಷನ್ ಸಿಕ್ಕಿಲ್ಲ. ಈಗ ಮೈನ್ ವಿಚಾರಕ್ಕೂ ಬರೋಣ ನಾವು.
ಈಗ ವಕ್ಫ್ ಬೋರ್ಡ್ ಅಲ್ಲಿ ಉಳಿದಿರೋ ಜಾಗ ಏನಿದೆ ಅದ್ರಲ್ಲಿ ನೀವೇನ್ ಮಾಡ್ತೀರಾ? ಅದೇ ಅದೊಂದು ದೊಡ್ಡ ವಿಚಾರ. ಅದಕ್ಕಿಂತ ಮುಂಚಿತವಾಗಿ ನೀವೊಂದು ಟ್ರಿಬ್ಯುನಲ್ ಬಗ್ಗೆ ಕೇಳಿದ್ರಿ. ಇದು ಟ್ರಿಬ್ಯುನಲ್ ಈಗ ಎಲ್ಲರೂ ಕೇಳ್ತಾ ಇರೋದು. ನಿನ್ನೆ ನಾನು ನೋಡಿ ಟ್ರಿಬ್ಯುನಲ್ ಯಾಕೆ, ದೊಡ್ಡ ದೊಡ್ಡ ರಾಜಕಾರಣ ಯಾಕೆ ಬೇಕು? ನಾವು ಡೈರೆಕ್ಟ್ ಆಗಿ ಕೋರ್ಟಿಗೆ ಹೋಗ್ತೀವಿ, ಮಧ್ಯದಲ್ಲಿ ನಿಮ್ದೇನು ಮಧ್ಯಸ್ಥಿಕೆ, ನಿಮ್ದೇನು, ಅದರಲ್ಲೂ ಕೂಡ ನೀವು ಮುಸಲ್ಮಾನರೇ ವಕ್ಫದೇ ಜಾಗ, ವಕ್ಫದ ವಿರುದ್ಧ ಕೇಸು, ಅದನ್ನ ತೀರ್ಮಾನ ಮಾಡೋದು ವಕ್ಫೆ, ಅವನಿಗೆ ನ್ಯಾಯ ಸಿಗುತ್ತಾ ಅನ್ನುವಂತ ಅರ್ಥದಲ್ಲಿ ಡಿಬೇಟ್ ಮಾಡ್ತಾ ಇದ್ದಾರೆ. 1995 ಅಮೆಂಡೆಡ್ ಬೈ 2013. ಇದರಲ್ಲಿ ಸೆಕ್ಷನ್ 44 ಅಲ್ಲಿ ಏನ್ ಹೇಳುತ್ತೆ, ಇನ್ ಸೆಕ್ಷನ್ 83 ಆಫ್ ದಿ ಪ್ರಿನ್ಸಿಪಲ್ ಆಕ್ಟ್ for subsection 1, the following subsection shall be substituted, namely, the state government shall by notification in the official gazette, state government, ವಕ್ಫ್ ಬೋರ್ಡ್ ಅಲ್ಲ, ಆಲೋಚನೆ ಮಾಡಬೇಕು ನೀವು. ಸ್ಟೇಟ್ ಗೌರ್ಮೆಂಟ್ ಶೆಲ್ ಬೈ ನೋಟಿಫಿಕೇಶನ್ ಇನ್ ದಿ ಅಫಿಷಿಯಲ್ ಗೆಜೆಟ್ ಕಾನ್ಸ್ಟಿಟ್ಯೂಟ್ ಆಸ್ ಮೆನಿ ಟ್ರಿಬ್ಯುನಲ್ಸ್ ಆಸ್ ಇಟ್ ಮೇ ಥಿಂಕ್ ಫಿಟ್. ಅವ್ರಿಗೆ ಬೇಕಾದ್ರೆ, ಸರ್ಕಾರಕ್ಕೆ ಬೇಕು ಅಂತ ಅನಿಸಿದ್ರೆ, ಫಾರ್ ದಿ ಡಿಟರ್ಮಿನೇಷನ್ ಆಫ್ ಎನಿ ಡಿಸ್ಪ್ಯೂಟ್ or questions or other matter relating to a work for work property, eviction of a tenant or determination of rights and obligation of the leaser and the lease of such property. ಈಗ ಲೀಸ್ ಇದ್ದೇ ಪ್ರಾಬ್ಲಮ್ ಇರೋದು. ನಾವು ಮತ್ತು ವಿನ್ಸರ್ ಮ್ಯಾನರ್ಗೆ ಲೀಸ್ ಕೊಟ್ಟಿರೋದು ಸರಿ ಇಲ್ಲ ಅಂತ ಹೇಳಿ. ಅಂಡರ್ ದಿಸ್ ಆಕ್ಟ್ ದಿ ಡಿಫೈನ್ ದಿ ಲೋಕಲ್ ಲಿಮಿಟ್ಸ್ ಅಂಡ್ ಜುರಿಡಿಕ್ಷನ್ ಆಫ್ ಸಚ್ ಟ್ರಿಬ್ಯುನಲ್ಸ್. ಇದು ಮಾಡೋರು ಯಾರು? ಟ್ರಿಬ್ಯುನಲ್ ಗೌರ್ಮೆಂಟ್, ವಕ್ಫ್ ಬೋರ್ಡ್ ಅಲ್ಲ. ಯಾರು ಮೆಂಬರ್ ಆಗಿರಬೇಕು ಅಂತ ಹೇಳ್ತಾರೆ ನೋಡಿ. one person who shall be a member of the state judicial service holding a rank ಏನಿರಬೇಕು ಅಂತ ಹೇಳಿದ್ರೆ, not below that of a district session or civil judge class 1 who shall be the chairman. ಸೆಷನ್ ಕೋರ್ಟ್ ಅಲ್ಲೋ ಅಥವಾ ಯಾವುದು ಸಿವಿಲ್ ಜಡ್ಜ್ ಆಗಿರಬೇಕು. ನಿವೃತ್ತಿ ಆದಂತಹ ವ್ಯಕ್ತಿಯನ್ನು ಮಾಡಬಹುದು, ಅಥವಾ ಜಡ್ಜ್. ಇವರ ನೇಮಕಾತಿ ಸುಪ್ರೀಂ ಕೋರ್ಟ್ ಮಾಡುತ್ತಾ? ಅಲ್ಲ, ಹೈಕೋರ್ಟ್ ಮಾಡುತ್ತೆ. ಹೈಕೋರ್ಟ್ ವಕ್ಫ್ ಬೋರ್ಡ್ಗೆ ಯಾವುದೇ ವಿಧವಾದಂತಹ ಪಾತ್ರ ಇಲ್ಲ ಇದರಲ್ಲಿ. ವಕ್ಫ್ ಬೋರ್ಡ್ಗೆ ಸರ್ಕಾರ ನೇಮಕ ಮಾಡಿದ್ರೆ, ವಕ್ಫ್ ಟ್ರಿಬ್ಯುನಲ್ ಅಂದ್ರೆ ಈ ವಕ್ಫ್ ಬೋರ್ಡ್ ಅವ್ರದ್ದಲ್ಲ. ಅಲ್ಲ, 19 ಟ್ರಿಬ್ಯುನಲ್ಸ್ ಇದೆ, ಅದರಲ್ಲಿ ಯಾವುದು ಟಚ್ ಮಾಡದೆ ಈ ಕೆಲವು ಮಾಧ್ಯಮದವರು ಮತ್ತು ರಾಜಕಾರಣಿಗಳು ಬರೇ ವಕ್ಫ್ ಟ್ರಿಬ್ಯುನಲ್ ಗೆ ಬರುವಂತಹ ಉದ್ದೇಶ ಏನು? ಇದು ದುರುದ್ದೇಶ. ಅಮೆಂಡ್ಮೆಂಟ್ ಅಲ್ಲಿ ಟ್ರಿಬ್ಯುನಲ್ ಬಗ್ಗೆ ಮಾತನಾಡುತ್ತೆ, ಅದೇ ರೀತಿಯಲ್ಲಿ ರಾಜಕಾರಣಿಗಳು ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ. 19 ಟ್ರಿಬ್ಯುನಲ್ ಇದೆ, ಮಕ್ಕಳಿಗೆ ಒಂದು ಟ್ರಿಬ್ಯುನಲ್ ಇದೆ, ಲ್ಯಾಂಡ್ ಇದಕ್ಕೆ ಟ್ರಿಬ್ಯುನಲ್ ಇದೆ. ಲ್ಯಾಂಡ್ ಟ್ರಿಬ್ಯುನಲ್ ಅಂತ ಹೇಳಿದ್ರೆ ಏನು ಚಿಂತನೆ ನಿಮ್ಗೆ ಗೊತ್ತಿದೆ. ನನ್ನ ಲ್ಯಾಂಡ್ ಪ್ರಾಬ್ಲಮ್ ಇದ್ರೆ ನಾನು ಯಾರು ಪ್ರಾಬ್ಲಮ್ ಮಾಡುವವರು ಯಾರು? ತಹಸೀಲ್ದಾರೋ, ಎಸಿನೋ, ಡಿಸಿನೋ ನಮ್ಗೆ ಪ್ರಾಬ್ಲಮ್ ಮಾಡಿರ್ತಾರೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರದೇ ಇದಲ್ವಾ ಅದು ಟ್ರಿಬ್ಯುನಲ್ ಅಲ್ವಾ? ಲ್ಯಾಂಡ್ ಟ್ರಿಬ್ಯುನಲ್ ಅಂತ ಹೇಳಿದ್ರೆ ಅದನ್ನು ನಾವು ನಿಮ್ಮ ಟ್ರಿಬ್ಯುನಲ್ ನಾವು ಬರಲ್ಲ ಅಂತ ಲ್ಯಾಂಡ್ ಡಿಪಾರ್ಟ್ಮೆಂಟ್ ನಮ್ಗೆ ಹೇಳೋಕ್ಕಾಗತ್ತಾ? ತಹಸೀಲ್ದಾರ್ ಮತ್ತು ಡಿಸಿ ಹತ್ರ ನೀವು ಮಾಡಿದ ಟ್ರಿಬ್ಯುನಲ್ ಅಂತ ಹೇಳೋಕ್ಕಾಗತ್ತಾ? ಲ್ಯಾಂಡ್ ಟ್ರಿಬ್ಯುನಲ್ ಅಂತ ಸರ್ಕಾರ ಮಾಡಿದೆ, ಅದೇ ರೀತಿಯಲ್ಲಿ ವಕ್ಫ್ ಟ್ರಿಬ್ಯುನಲ್ ಅಂತ ಮಾಡಿದೆ. ಅದರಲ್ಲಿ ಜಡ್ಜ್ ಆಗಿರ್ಬೇಕು ಯಾರು? ಸೆಷನ್ ಕೋರ್ಟ್ ಇದ್ದು ಸಿವಿಲ್ ಜಡ್ಜ್ ಅಲ್ಲಿ ಒಬ್ಬ ಇರಬೇಕು, ಚೇರ್ಮನ್. ಒನ್ ಪರ್ಸನ್ ಹೂ ಶೆಲ್ ಬಿ ಅನ್ ಆಫೀಸರ್ ಫ್ರಮ್ ದಿ ಸ್ಟೇಟ್ ಸಿವಿಲ್ ಸರ್ವಿಸಸ್ ಈಕ್ವಲೆಂಟ್ ಇನ್ ರ್ಯಾಂಕ್ ಟು ದ್ಯಾಟ್ ಆಫ್ ದಿ ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮೆಂಬರ್ ಆಗಿರಬೇಕು. ಅವು ಹೇಗೆ ಈಕ್ವಲೆಂಟ್ ಆಗಿರಬೇಕು? ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಒಬ್ಬ ಐಎಎಸ್ ಆಫೀಸರ್ ಆಗಿರಬೇಕು. ಮೂರನೇದು, ಒನ್ ಪರ್ಸನ್ ಹ್ಯಾವ್ ಇನ್ ನಾಲೆಜ್ ಆಫ್ ಮುಸ್ಲಿಂ ಲಾ. ಅದು ಮುಸ್ಲಿಂ ಲಾ, ಮೊಹಮ್ಮದನ್ ಲಾ ಇರುವಂತ ಹೇಳಿದ್ರೆ ಮೌಲಾನಾ ಅಲ್ಲ, ಅಲ್ಲಿ ಒಬ್ಬ ಅಡ್ವೊಕೇಟು, ಸೀನಿಯರ್ ಅಡ್ವೊಕೇಟ್. ಹೌದು, ಅಲ್ಲಲ್ಲ, ಇದರಲ್ಲಿ ನಿಮಗೆ ಹೈಕೋರ್ಟ್ ನೇಮಕ ಮುಸ್ಲಿಂ ಲಾ ಗೊತ್ತಿರುವವರು ಒಬ್ಬರೇ ಇಲ್ಲಿ ಮೆಂಬರು, ಇಬ್ರು ನಾನ್ ಮುಸ್ಲಿಮೇ ಇರುವುದು. ಎಲ್ಲ ಜಡ್ಜ್ಗಳು ಯಾವುದರಲ್ಲಿ ಟ್ರಿಬ್ಯುನಲ್ ಅಲ್ಲಿರುವಂತಹ ಜಡ್ಜ್ಗಳು ಮುಸಲ್ಮಾನರು ಇಲ್ವೇ ಇಲ್ಲ. 4 ಟ್ರಿಬ್ಯುನಲ್ ಇವೆ ಕರ್ನಾಟಕದಲ್ಲಿ, ಬೆಂಗಳೂರು, ಮೈಸೂರು, ಬೆಲ್ಗಾಂ ಮತ್ತು ಗುಲ್ಬರ್ಗ. ಈ 4 ಟ್ರಿಬ್ಯುನಲ್ ಅಲ್ಲಿ ಜಡ್ಜಿಗಳಿರೋದು ಮುಸಲ್ಮಾನರಲ್ಲ. ಒಂದು. ಎರಡನೇದ್ದು, ಇಷ್ಟರ ತನಕ ಯಾವುದೇ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರನೂ ಮಾಡಿಲ್ಲ, ಬಿಜೆಪಿ ಸರ್ಕಾರನೂ ಮಾಡಿಲ್ಲ, 3 ಮಂದಿ ಬೇಕಲ್ಲಿ. ಮುಸ್ಲಿಂ ಲಾ ಗೊತ್ತಿದ್ದವರು ಯಾರೂ ಇಲ್ಲ. ನಾನು ಚೇರ್ಮನ್ ಆಗಿದ್ದಾಗ ಆವತ್ತಿನ ಸರ್ಕಾರ ನಮ್ಮ ಕಾನೂನು ಸಚಿವರೊಂದಿಗೆ ಚರ್ಚೆ ಮಾಡಿ ಇಬ್ಬರನ್ನು ನೇಮಕ ಮಾಡಿಸಿದೆ, ಅಲ್ಲಿ ಗುಲ್ಬರ್ಗ ಮತ್ತು ಅದೇ ರೀತಿ ಬೆಂಗಳೂರಿಗೆ. ನಾನು ತುಂಬಾ ಕಷ್ಟಪಟ್ಟು ಮಾಡಿಸಿರೋದು, ಯಾಕಂದ್ರೆ 3 ಮಂದಿ ಬೇಕೇ ಬೇಕಲ್ಲಿ, ಎಲ್ಲಿ ಟ್ರಿಬ್ಯುನಲ್ ಅಲ್ಲಿ. ಅದು ಇಷ್ಟ ತನಕ ಇರುವ ಎಲ್ಲಾ ಜಡ್ಜ್ಗಳು ನಾನ್ ಮುಸ್ಲಿಮೇ ಆಗಿರುವಾಗ ಮತ್ತೊಂದು ಚಿಂತನ್ ನೀವು ನೋಡಿ, ವಕ್ಫ್ ಟ್ರಿಬ್ಯುನಲ್ ಆದಂತ ಜಡ್ಜ್ಮೆಂಟ್ 90% ಹೇಳ್ತೀನಿ ನಾನು, ವಕ್ಫ್ ಬೋರ್ಡ್ಗೆ ವಿರುದ್ಧನೇ ಕೊಟ್ಟಿದ್ದಾರೆ ಜಡ್ಜ್ಮೆಂಟ್. ವಕ್ಫ್ ಮಂಡಳಿಯಲ್ಲಿ ನಾವು ಏನು ತೀರ್ಮಾನ ಕೊಡ್ತೀವಿ, ನಿರ್ಣಯ ತಗೋತೀವಿ, ಅದರ ವಿರುದ್ಧ ತೀರ್ಮಾನ ಕೊಡೋಕಿರುವಂತಹ ಒಂದು ಟ್ರಿಬ್ಯುನಲ್ ಆಗಿ ಮಾರ್ಪಟ್ಟಿದೆ. ಇರ್ಲಿ, ಆ ಒಂದು ಜುಡಿಷಿಯರಿ ಸಿಸ್ಟಮ್ ಅನ್ನು ಪ್ರಶ್ನಿಸಿ ನಿಮ್ಮ ಟ್ರಿಬ್ಯುನಲ್ ಅಂತ ಹೇಳುವ ಈ ಅಜ್ಞಾನಿಗಳಿಗೆ ಏನು ತಿಳಿದ? ಈಗ ನೀವು ಮಾತಾಡ್ತಿರೋದು ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್. ಹೌದು, ಇದು
ಸೆಂಟ್ರಲ್ ಆಕ್ಟ್ ರಾಜ್ಯ ಸರ್ಕಾರನೂ ಮಾಡಿದಲ್ಲ, ಇದು ಇದು central. ಕೇಂದ್ರ ಸರ್ಕಾರ. ವಕ್ಫ್ ಆಕ್ಟ್ ಅಂತ ಹೇಳಿದ್ರೆ ಸೆಂಟ್ರಲ್ ಆಕ್ಟ್. ಸ್ನೇಹಿತರೆ, ಟ್ರಿಬ್ಯುನಲ್ ಸಂಬಂಧಪಟ್ಟ ಹಾಗೆ ಬಹಳ ದೊಡ್ಡ ವಿವಾದವನ್ನ ಮಾಡ್ತಾ ಇದ್ದಿದ್ದು, ದೊಡ್ಡ ಚರ್ಚೆ ನಡೀತಾ ಇದ್ದಿದ್ದು. ನಮ್ಗೆಲ್ಲರಿಗೂ ಒಂದು ಕಾನೂನಿದೆ, ನಿಮಗೇನು ವಿಶೇಷ ಕಾನೂನು, ನಿಮಗೇನು ಸಪ್ರೇಟ್ ಕಾನೂನು, ಏನು ಆ ಥರ ಇರುತ್ತಾ, ಹಾಗೆ ಹೀಗೆ ಅಂತ ದೊಡ್ಡ ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತಿದ್ರು. ವೆರಿ ಸಿಂಪಲ್ ಆಗಿ ಇವರು ವಿತ್ ಆ ಆ್ಯಕ್ಟನ್ನು ಹಿಡ್ಕೊಂಡು, ವಕ್ಫ್ ಆ್ಯಕ್ಟ್ 1995 ಹಿಡ್ಕೊಂಡು ಹೇಳ್ತಾರೆ, ಟ್ರಿಬ್ಯುನಲ್ ಅನ್ನೋದು ರಚನೆ ಆಗುತ್ತಲ್ಲ, ಅದು ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟ ಸದಸ್ಯರಿರುವಂತಹ ಕೋರ್ಟ್ ಅಲ್ಲ, ಆ ಕೋರ್ಟ್ ವ್ಯವಸ್ಥೆ ಅಲ್ಲ, ಇದು ಹೈಕೋರ್ಟ್ ಕೂಡ ನೇಮಕ ಮಾಡುವಂತಹ ಜುಡಿಷಿಯಲ್ ಸಿಸ್ಟಮ್. ಅದು ಆ ಟ್ರಿಬ್ಯುನಲ್ ಅಲ್ಲಿ ನಮ್ಮ ವಿರುದ್ಧ ಹೋದಂತ ಕೇಸುಗಳು, ನಮ್ಮ ವಿರುದ್ಧವಾಗಿ ತೀರ್ಪುಗಳು ಬಂದಿದ್ದಾವೆ. ತಮ್ಮ ವಿರುದ್ಧದ ತೀರ್ಪು ಬಹುತೇಕ ಆಲ್ಮೋಸ್ಟ್ ಬಂದಿದೆ. ಇಲ್ಲೇ ಒಂದು ಕ್ವಶನ್, ಎಷ್ಟು ತನಕ ಅಂತ ಹೇಳಿದ್ರೆ ಚಿಂತನ್, ನಾವು ಕೊಟ್ಟ ನಿರ್ಣಯಕ್ಕೆ ವಕ್ಫ್ ಟ್ರಿಬ್ಯುನಲ್ ಏನೋ ಸ್ಟೇ ಕೊಟ್ಟು ನಮ್ಮ ವಿರುದ್ಧ ತೀರ್ಪು ಕೊಟ್ಟದಕ್ಕೆ ನಾವೇ ಹೈಕೋರ್ಟ್ಗೆ ಹೋಗಿದ್ದೀವಿ. ಅದೇ ನಾನು ನಾವೇ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀವಿ. ನಿಮ್ಮ ಟ್ರಿಬ್ಯುನಲ್ ನಿಮ್ಮ ವಿರುದ್ಧ ತೀರ್ಪು ಕೊಡುವಷ್ಟು ಲೂಪ್ ಹೋಲ್ಸ್ ಏನೈತೆ ನಿಮಗೆ? ಅದೇ ತಪ್ಪುಗಳಿರುತ್ತೆ. ಕೆಲವು ತಪ್ಪುಗಳಾಗಬೇಕು. ಅದು ನಮ್ಮ ಕಾಡ್ಜಿ ಅವರು ಹೇಳಿದ್ರು, ಸುಪ್ರೀಂ ಕೋರ್ಟಿನ ಜಡ್ಜಿಗಳ ಅಭಿಮತ ಅಷ್ಟೇ. ಅದು ತೀರ್ಪು ಅಂತ ಹೇಳಿದ್ರೆ ಅದೇ ಏನು ದೇವವಾಣಿ ಅಲ್ಲ, ಅವ್ರು ಟ್ರಿಬ್ಯುನಲ್ಗೂ ತಪ್ಪು ಬರುತ್ತೆ. ಹೈಕೋರ್ಟ್ ಅಲ್ಲಿ ಕೆಲವು ನಾವೇನ್ ನೋಡಿದಂಗೆ ವಕ್ಫ್ ಬೋರ್ಡಿನ ಕಂಟ್ರೋಲ್ ನಲ್ಲಿ ಇಲ್ಲದ ಟ್ರಿಬ್ಯುನಲ್ ಕೊಡುವ ತೀರ್ಪದು. ಹೌದು. ಹಾಗಾಗಿ ಆ ತೀರ್ಪು ವಕ್ಫ್ ಬೋರ್ಡ್ ಪರವಾಗಿ ಏನಾದ್ರು ಕೊಟ್ಟಿದ್ರೆ ಇವ್ರ ಕಂಟ್ರೋಲ್, ಇವ್ರು ಅದನ್ನ ಅಂಡರ್ಟೇಕ್ ಮಾಡ್ಕೊಂಡಿದ್ರು ಅಂತ ಅರ್ಥ ಬರ್ತಾ ಇತ್ತು. ಅದು ಯಾವುದೂ ನಡೆದಿಲ್ಲ. ಇದರ ವಿರುದ್ಧ ನೀವು ಆ ಟ್ರಿಬ್ಯುನಲ್ ವಿರುದ್ಧ ವಕ್ಫ್ ಬೋರ್ಡ್ ಅಪೀಲ್ ಹೋಗಿದ್ದಿದೆ, ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ವಿರುದ್ಧನೇ ವಕ್ಫ್ ಬೋರ್ಡ್ ಅಪೀಲ್ ಹೋಗುತ್ತೆ ಅಂದ್ರೆ ಸಿಂಪಲ್ ಕಾಮನ್ ಸೆನ್ಸ್ ಇಂದ ಯೋಚನೆ ಮಾಡಬೇಕಾದಂತ ವಿಚಾರ. ಈಗ ನಮಗೆ ಒಂದು ಕ್ವಶನ್ ಇದೆ, ಅದಕ್ಕೊಂದು ಆನ್ಸರ್ ಮಾಡಿ. ಅದಾದ್ಮೇಲೆ ಇವ್ರು ತಿದ್ದುಪಡಿ ಮಸೂದೆ ಮಾಡಿದಾರಲ್ಲ, ಯಾಕೆ ಮಾಡಿದ್ರು, ಏನು ಮಾಡಿದ್ರು, ಅದ್ರಲ್ಲಿ ಗಂಭೀರವಾಗಿರುವಂಥ ಅಂಶಗಳೇನು ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ತೀನಿ. ನಿಮಗೆ ವಕ್ಫ್ ಬೋರ್ಡ್ ಜಾಗ ಇದೆಯಲ್ಲ, ಒಬ್ಬ ದಾನ ಮಾಡ್ತಾನೆ, ಅದನ್ನು ನೀವು ತಗೊಳ್ತೀರಾ, ಆ ಥರದ ಸರ್ಕಾರ ಕೂಡ ನಿಮ್ಗೆ ಒಂದಿಷ್ಟು ಜಾಗ ಮಂಜೂರು ಮಾಡುತ್ತೆ. ಈ ಜಾಗವನ್ನು ಏನು ಮಾಡ್ತೀರಾ ನೀವು? ಈ ಜಾಗದಲ್ಲಿ ಏನು ತೆಗಿತೀರಾ? ನಮ್ಮ ಕಮ್ಯುನಿಟಿ ಚಿಂತನೆ ಆಲೋಚನೆ ಮಾಡ್ಬೇಕಂತ ಒಂದು ವಿಚಾರ ಇದು. ದೊಡ್ಡ ಪ್ರಶ್ನೆ ನೀವು ಕೇಳಿದ್ದೀರಾ. ನಾನು ಬಂದ ನಂತರ ನಾನು ವಕ್ಫ್ ಬೋರ್ಡ್ ಕೆಲವು ಹಿತೈಷಿಗಳೆಲ್ಲ ಇದ್ರಲ್ಲ, ನಾನು ಈ ಮೀಡಿಯಾದಲ್ಲೇ ಬಂದಿರೋನು ಅಂದ್ರೆ ನನ್ನ ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರೆ ಮೌಲಾನಾ ಬ್ಯಾಕ್ ಗ್ರೌಂಡ್, ಇದರಲ್ಲೇ ಬಂದಿರೋ ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ರಾಜಕಾರಣಿಗಳ ಒಂದು ಅಡ್ಡೆ. ಅದು ಹೇಗೆ ಇದನ್ನು ನೀವು ಇದು ಮಾಡ್ತೀರಾ ಅಂತ ಹೇಳಿ ಹಲವು ಹಿತೈಷಿಗಳು ನನ್ನ ಬಗ್ಗೆ ಸ್ವಲ್ಪ ಆದ್ರೂ ಕೆಲಸ ಮಾಡಬಹುದು ಅಂತ ನಿರೀಕ್ಷೆ ಇರುವವರೆಲ್ಲ ಕರೆದ್ರು. ಅವ್ರು ಹೇಳಿದ್ರು, ಏನ್ ಮಾಡ್ತೀರಾ, ವಕ್ಫ್ ಬೋರ್ಡ್ ಚೇರ್ಮನ್ ಆಗಿದ್ದೀರಾ, ಮುಳ್ಳಿನ ಹಾದಿ ಅದು, ಅಷ್ಟು ಸುಲಭನೂ ಇಲ್ಲ, ನಿಮ್ಮನ್ನ ನಿಲ್ಲೋಕೆ ಬಿಡಲ್ಲ, ಅಷ್ಟು ದೊಡ್ಡ ಮಾಫಿಯಾ ಇದೆ, ಏನ್ ಮಾಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ತುಂಬಾ ವಿಚಾರಗಳು ಹೇಳಿದೆ, ಇದು ಇದನ್ನೆಲ್ಲ ಸರಿ ಮಾಡ್ಬೇಕು, ಟೈಮ್ ಎಷ್ಟಿದೆ ನಿಮ್ಗೆ ಅಂತ ಕೇಳಿದ್ರು. ನಾನು ಹೇಳಿದ್ರೆ 3 ವರ್ಷ ಇದೆ, ಅದರಲ್ಲಿ 1 ವರ್ಷ ಬೇರೆಯವ್ರಿಗೆ ಕೊಟ್ಬಿಟ್ಕೊಳ್ಬೇಕು ಅಂತ, ಒಂದು 2 ವರ್ಷ ಸುಮ್ಮನೆ ಇದೇನು ನಿಮ್ಗೆ ಮಾಡೋಕ್ಕಾಗಲ್ಲ, ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲ, ಮತ್ತೊಂದು ನೀವು ಇದಕ್ಕೆಲ್ಲ ಕೈ ಹಾಕಿದ್ರೆ 1 ದಿವಸನೂ ನಿಮ್ಮ ಚೇರಲ್ಲಿ ಕೂತ್ಕೊಳ್ಳೋಕೆ ಬಿಡಲ್ಲ ಅಂತ ಥ್ರೆಟ್ಗಳೆಲ್ಲ ಬಂದಿದೆ ಬಂದಿದೆ ಅಂತಂದ್ರೆ. ಆವಾಗ ನಾನು ಹೇಳಿದೆ, ಏನು ಮಾಡಬಹುದು, ನಿಮ್ಮ ದೊಡ್ಡ ಕನಸೇನು ಅಂತ ಕೇಳಿದೆ. ನಾನು ಹೇಳಿದೆ, ನಾನು ಈ ಉತ್ತರ ಕರ್ನಾಟಕದಲ್ಲಿ ಈ ಬಡ, ಅದೇ ರೀತಿ ನಿರ್ಗತಿಕ ಮಕ್ಕಳನ್ನು ಅವರಿಗೆ ಫ್ರೀ ಎಜುಕೇಶನ್ ಕೊಡುವಂತ ಒಂದು ಸಂಸ್ಥೆ ಸ್ವಂತದ್ದಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಸಂಘಟನೆಯು ಉತ್ತರ ಕರ್ನಾಟಕದ ಹಲವು ಕಡೆಗಳಲ್ಲಿ ಮಾಡ್ತಾ ಇದೆ, ಈ ಸ್ಲಮ್ ಅಲ್ಲಿರುವಂತಹ ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡ್ತಾ ಇದೆ. ನಾನು ಉತ್ತರ ಕರ್ನಾಟಕ ಬೀದರು, ಅದೇ ರೀತಿ ಗುಲ್ಬರ್ಗದಲ್ಲಿ ನೋಡಿದಾಗ ಸಾವಿರಾರು ಎಕರೆ ಜಾಗ ಖಾಲಿ ಇದೆ ವಕ್ಫ್ ಇದ್ದು. ನಾವು ಸ್ವಂತ ಸಂಸ್ಥೆ ನಡೆಸುವಾಗ ಜನರಿಂದ ನಾವು ಕಲೆಕ್ಷನ್ ಮಾಡಿ ಡೊನೇಷನ್ ತಕೊಂಡು ₹100, ₹1000, ₹1,00,000 ತಕೊಂಡು ಜಾಗ ಖರೀದಿ ಮಾಡಿ ಅಲ್ಲಿ ನಾವು ಮದರಸಾನೋ ಸ್ಕೂಲೋ ಮಾಡಬೇಕು. ಒಂದು ವೇಳೆ ನಾನು ಇಲ್ಲಿ ವಕ್ಫ್ ಬೋರ್ಡ್ಗೆ ಬಂದು ಈ ವಕ್ಫ್ ಜಾಗವನ್ನು ನಮ್ಮ ಸಮುದಾಯದ ಮಕ್ಕಳಿಗೆ ಶೈಕ್ಷಣಿಕವಾಗಿ ಅವರನ್ನು ಮೇಲಕ್ಕೆತ್ತುವಂತ ಇದು ನಡೆದರೆ ಅದು ನನಗೆ ದೊಡ್ಡ ಅಲ್ಲ ಸೇವೆ ಆಗ್ಬಹುದಲ್ಲ ಅಂತ ಅವ್ರಿಗೆ ಹೇಳಿದಾಗ ಅವರು ಹೇಳಿದ್ರು, ಅದು ಮಾಡಿ ಅಂತ. ಎಲ್ಲ ಹಿತೈಷಿಗಳು ಹೇಳಿದ್ರು ಅದನ್ನು ಮಾಡಿ, ಅದನ್ನು ಮಾತ್ರ ಇಲ್ಲ ಹೇಳ್ತೀನಿ ಕೇಳಿ. ಏನಾಗಿದೆ ಅಂತ ಹೇಳಿದ್ರೆ, ನಾವೇನು ಮಾಡಿದ್ವಿ, ಎಲ್ಲ ದೊಡ್ಡ ಶ್ರೀಮಂತರನ್ನೆಲ್ಲ ಭೇಟಿಯಾದೆ ನಾನು. ಇಷ್ಟು ಜಾಗ ಇದೆ ಬೆಂಗಳೂರಲ್ಲಿ, ಎಷ್ಟ ತನಕ ಅಂತ ಹೇಳಿದ್ರೆ ಚಿಂತನ್, ನಿಮ್ಮ ಮಾರ್ತಾಲೆಲ್ಲ 5 ಎಕರೆ ಜಾಗ ಇದೆ, ಅದು ವಕ್ಫ್ ಅಂತ ನಮ್ಮ ಪ್ರಭಾವಿ ರಾಜಕಾರಣಿಗಳಿದ್ರೆ ಹಿಂದೆ ಇದ್ರು. ನನಗೆ ನಮ್ಮೊಬ್ಬ ಸರ್ವೇಯರ್ ಹೇಳ್ತಾನೆ, ಸರ್ ಅದು ನಮ್ಮ ವಕ್ಫ್ ಜಾಗ ಸರ್, ಸರ್ವೆ ಮಾಡಿ ವಕ್ಫ್ ಅಂತ ಇದೆ, ಎಲ್ಲ ಡಾಕ್ಯುಮೆಂಟ್ ಎಲ್ಲ ತಗೊಂಡು ಬಂದಿದ್ದಾನೆ. ಯಾರು ನಾನ್ ಮುಸ್ಲಿಮ್ಸ್ ಅಲ್ಲ, ನಮ್ಮವರೇ. ಇದು ತೆಗೆದು
ಬಿಟ್ಟಿದ್ದಾರೆ. 20 ವರ್ಷಗಳಿಂದ ಎಂಜಾಯ್ ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ. ಏನೆಲ್ಲ ಅವರಿಗೆ ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಲಾರಿಯನ್ನು ನಿಲ್ಲಿಸೋದು, ಡಂಪಿಂಗ್ ಮಾಡಿಸೋದು, BBMP ಅವರಿಗೆ ಇದು ಏನು ಬಾಡಿಗೆ ತಗೊಳ್ಳೋದು, ಇದೆಲ್ಲ. ನಾನು ಏಕಾಏಕಿ ಬೆಳಿಗ್ಗೆ ಫಜರ್ ನಮಾಜ್ ನಂತರ ಹೋದೆ, ದಾಳಿ ಮಾಡಿದೆ. ಅಲ್ಲಿ ದಾಳಿ ಮಾಡಿದ್ರೆ ನಾವು ದಾಳಿ ಮಾಡೋದು ಗೊತ್ತಾಯ್ತು. ಇಮಿಡಿಯೇಟ್ ಆಗಿ ಅಡ್ಮಿನಿಸ್ಟ್ರೇಟ್ ನೇಮಕ ಮಾಡಿದೆ. ಅದರ ಹೆಸರಲ್ಲಿ ಮರುದಿನ ಸ್ಟಾರ್ಟ್ ಆಯ್ತು ನನಗೆ ಥ್ರೆಟ್. ಏನ್ ಮಾಡ್ತೀರಾ, ನಾನು ಸ್ಕೂಲ್ ಮಾಡ್ತೀನಿ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅವರೊಂದಿಗೆ ಕಾಲಿಗೆ ಬಿದ್ದವರೊಂದಿಗೆ ಹೇಳಿದೆ, ನೀವು ಮಾಡಿ ಅಂತ. ಅವ್ರು ಒಪ್ಕೊಂಡ್ರು. ಆಯ್ತು, ನಾವು ಮಾಡ್ತೀವಿ. ಮಾಡಿದ್ರೆ ಏನು ಪ್ರಯೋಜನ ಏನಿದೆ? ಒಂದು, ಆ ಜಾಗ ಪ್ರೊಟೆಕ್ಟ್ ಆಯ್ತು, 5 ಎಕರೆ ಜಾಗ. ಎರಡನೇದು ನಮ್ಗೆ ಸ್ಕೂಲ್ ಆಯ್ತು. ಮೂರನೇದ್ದು ನಾವಲ್ಲಿ ವಕ್ಫ್ ಸ್ವತ್ತಾಯ್ತು. 30 ವರ್ಷ ಮಾತ್ರ ಅವರಿಗೆ ಕೊಡೋಕಿರೋದು. 30 ವರ್ಷಗಳ ನಂತರ ಅದು ವಕ್ಫ್ ಆಸ್ತಿ ಆಗುತ್ತೆ, ವಕ್ಫ್ಗೆ ಬರುತ್ತೆ. ವಕ್ಫ್ ಆಸ್ತಿನೇ ಅದು, ಸಂಪೂರ್ಣ ಅದರ ಮಾಲೀಕತ್ವ. ಅದು ನಿಮಗೆ ವಾಣಿಜ್ಯಕ್ಕೆ ಸಂಬಂಧಪಡುತ್ತಾ? ವಾಣಿಜ್ಯಕ್ಕೆ ವಾಣಿಜ್ಯ ಅಂದ್ರೆ 3 ವಿಚಾರ ಇದೆ. ಒಂದು ಶಿಕ್ಷಣ, ಎರಡನೇದು ಹಾಸ್ಪಿಟಲ್ ಆರೋಗ್ಯ, ಮೂರನೇದು ಕಮರ್ಷಿಯಲ್. ಈ ಶಿಕ್ಷಣ ಬರುವುದೆಲ್ಲ 1% ಕೊಟ್ಟರೆ ಸಾಕಾಗತ್ತೆ ಅವರಿಗೆ, ಅವರಿಗೂ ಅನುಕೂಲ ಆಗುತ್ತೆ. ಬಟ್ ಏನ್ ಮಾಡೋದು, ಅವ್ರು ಇನ್ವೆಸ್ಟ್ ಎಲ್ಲ ಅವರೇ ಮಾಡಬೇಕು. ಜಾಗ ನಾವು ಕೊಡ್ತೀವಿ, ಅಲ್ಲಿ ಏನ್ ಮಾಡೋದು, ಬಿಲ್ಡಿಂಗ್ ಎಲ್ಲ ಅವರೇ ಮಾಡೋದು. ನೀವು ವಕ್ಫ್ ಜಾಗದಲ್ಲಿ ಅವ್ರು ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಸ್ಕೂಲ್ ಕಟ್ಟಿದ್ರೆ ಲಕ್ಷಾಂತರ ರೂಪಾಯಿ ಫೀಸ್ ತಗೊಳ್ಳೋರ ಇಲ್ಲ. ಅದಕ್ಕೆ ನಾವು ಷರತ್ತು ಮಾಡಿದ್ದೀವಿ, ಮುಂದುವರಿಸ್ತೀನಿ ನಾನು. ಇದನ್ನು ಹೇಳಿದಾಗ ಕೆಲವರೆಲ್ಲ ಮುಂದೆ ಬಂದರು. ಜಿಯಾವುಲ್ಲಾ ಶರೀಫ್ ಬಂದರು, ಇಂಡಿಯನ್ ಬಿಲ್ಡರ್ಸ್, ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಮುಂದೆ ಬಂದರು. ಒಳ್ಳೆ ನಿಮ್ಮ ಚಿಂತನೆಗಳು. ಖಾಲಿ ಬಿದ್ದರೆ ಒಂದೋ ಸರ್ಕಾರ ಏನು ಮಾಡುತ್ತೆ, ಅದನ್ನು ಕಬ್ಜಾ ಮಾಡುತ್ತೆ, ಅಥವಾ ಪ್ರಭಾವಿಗಳು ಭೂಗಳ್ಳರು ಅದನ್ನು ಮಾಫಿಯಾಗಳು ಅದನ್ನು ಇದು ಮಾಡ್ತಾರೆ. ಅದನ್ನು ಶಾಲಾ ಕಾಲೇಜು ಮಾಡಿ ಅಂತ ಹೇಳಿ ನಾನು ಮಾಡ್ತಾ ಇಲ್ಲಿದ್ದು ಒಂದು ಉದಾಹರಣೆ ಹೇಳ್ತಾ ಇರೋದು. ನಾನು ಎಲ್ಲ ರೆಡಿ ಮಾಡಿ ಅವರಿಗೆ ನಾವು ಇದು ಕೊಟ್ಟೆ. 30% ನಿಮ್ಮ ಸೀಟು ಫ್ರೀ ಆಗಿ ಮುಸ್ಲಿಂ ಬಡ ಮಕ್ಕಳಿಗೆ ಕೊಡಬೇಕು. ಆ ಬಡ ಮಕ್ಕಳು ಯಾರು ಅಂತ ಹೇಳಿ ರಾಜಕಾರಣಿಗಳು ಹೇಳುವಂಗಿಲ್ಲ. ಈಗ ಮೈನಾರಿಟಿಯಲ್ಲಿ ಅದೇ ರೀತಿ ಬೇರೆ ಬೇರೆ ಅನುದಾನಗಳನ್ನೆಲ್ಲ ಪ್ರಭಾವಿಗಳೇ ಇಸ್ಕೊಳ್ತಾರಲ್ಲ, ನಿಮ್ಗೆ ಗೊತ್ತಿದೆಲ್ಲ. ಕಟ್ಟ ಕಡೆ ಜನರಿಗೆ ತಲುಪುವುದೇ ಇಲ್ಲ ಯಾವುದೇ ಅನುದಾನಗಳು. ಅದಾಗಬಾರ್ದು ಅಂತ ಹೇಳಿ ನಾನು ಏನು ಬರೆದೆ, ಆ ಪರ್ಯಾಯ ಸಂಬಂಧಪಟ್ಟಂತ ಮೊಹಲ್ಲಾಗಳು ಅವರು ಸರ್ಟಿಫಿಕೇಟ್ ಕೊಡಬೇಕು, ಇವರು ಬಡವರ ಹೌದು, ಇವರಿಗೆ ನೀವು ಫ್ರೀ ಸೀಟ್ ಕೊಡಬಹುದು ಅಂತ. 30% ಇದು ಸೀಟು ಫ್ರೀ ಕೊಡಬೇಕು. ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅವರು 100 ಮಕ್ಕಳು, 1000 ಮಕ್ಕಳಿರುವಾಗ 300 ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟರೆ ಅದಕ್ಕಿಂತ ದೊಡ್ಡದು ಏನಿದೆ? ಆ ತರ ಅದರ ಒಟ್ಟಿಗೆ ಅವ್ರು ಏನ್ ಮಾಡಬೇಕು, 1% ನಮಗೆ ರೆಂಟು ಕೊಡಬೇಕು. 1% ರೆಂಟ್ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬರುತ್ತೆ ನಮಗೆ. ಇನ್ಕಮು ಬಂತು, ನಮ್ಮ ಜಾಗನೂ ಅಭಿವೃದ್ಧಿ ಆಯ್ತು, ಅದೇ ರೀತಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಸಿಕ್ತು. ಈ ನಿಟ್ಟಿನಲ್ಲಿ ಎಲ್ಲಾ ಕಡೆಗಳಲ್ಲೂ ನಾನು ಪ್ಲಾನ್ ಮಾಡಿದ್ದೆ. 100 ಜಾಗ ಐಡೆಂಟಿಫೈ ಮಾಡಿದ್ದೆ. ನಾನು ಹೇಳ್ತಾ ಇದ್ದೀನಿ, ಶಶಿಕಲಾ ಜೊಲ್ಲೆ ಅವರು ತುಂಬಾ ಅದಕ್ಕೆ ಹೆಲ್ಪ್ ಮಾಡಿದ್ರು. ಬಟ್ ನಮ್ಮ ಕಮ್ಯುನಿಟಿಯಲ್ಲಿರುವಂತ ಕೆಲವು ನಾಯಕರು ಏನ್ ಮಾಡಿದ್ರು ಗೊತ್ತಾ, ಲೀಸ್ ಕೊಡ್ತಾ ಇದ್ದಾರೆ, ದುಡ್ಡು ತಗೊಂಡು ವಕ್ಫ್ ಬೋರ್ಡ್ ಮೆಂಬರ್ಸ್ ದುಡ್ಡು ತಗೊಂಡು ಲೀಸ್ ಕೊಡ್ತಾ ಇದ್ದಾರೆ. ನಾವು ಕೈಬಿಟ್ಟು, ಯಾಕೆಂದ್ರೆ ನಮ್ಮ ಜನರು ಏನು ಗೊತ್ತಾ, ಏನು ಬೇಕಾದರೂ ನೀವು ಅವ್ರ ಮೇಲೆ ಇದು ಮಾಡಿ, ಶಾಫಿ ಸದಿ ಅವರು ಕುಡಿದಿದ್ದಾರೆ, ಶರಾಬ್ ಅಂಗಡಿಯಲ್ಲಿ ನೋಡಿದ್ರೆ ನಂಬಲ್ಲ, ಅಥವಾ ಬೇರೆ ಏನೋ ನಂಬಲ್ಲ. ಒಂದೆರಡು ವಿಚಾರಗಳು ನಂಬ್ತಾರೆ. ಅದು ಯಾರ ಬಗ್ಗೆ ದುಡ್ಡು ತಿಂದಿದ್ದಾರೆ ಅಂತ ಹೇಳುವಾಗ ಆಗಿರ್ಬೋದು, ಮಾಡಿರಬಹುದು. ಅದಕ್ಕೆ ನಾವೇನು ಅದನ್ನು ಕೈ ಬಿಟ್ಟೆವು. ಈಗ ನಾನು ಸಿದ್ದರಾಮಯ್ಯ ಅವರಿಗೂ ಲಾಸ್ಟ್ ಟೈಮ್ ಹೇಳಿದ್ದೆ, ಜಮೀರ್ ಸಾಬ್ರಿಗೆ ಹೇಳಿದ್ದೇನೆ, ಸರ್ ಇಷ್ಟು ಜಾಗಗಳಿವೆ, ದಯವಿಟ್ಟು ಸರ್ಕಾರದ ಅನುದಾನಗಳು ಅಲ್ಲಿ ಕೊಡಿ. 2,000-3,000 ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಬಜೆಟ್ ಅಲ್ಲಿ ಮೀಸಲಿಡ್ತಾ ಇದೆ ಅಲ್ಪಸಂಖ್ಯಾತರಿಗೆ. 1,000 ಕೋಟಿ ಆದರೂ ನೀವು ಇದಕ್ಕೆ ಮೀಸಲಿಡಿ. ಎಲ್ಲ ಕಡೆಗಳಲ್ಲೂ ಸ್ಕೂಲ್ ಬರಲಿ, ನಮ್ಮ ಜಾಗದಲ್ಲಿ ಸ್ಕೂಲ್ ಕಾಲೇಜ್ ಬರಲಿ, ನಮ್ಮ ಮಕ್ಕಳಿಗೆ ಬೇಕಾದ್ರೂ ವಿದ್ಯಾಭ್ಯಾಸ ಈ ನಿಟ್ಟಿನಲ್ಲಿ ಮಾಡಬೇಕು. ಅದೇ ರೀತಿಯಲ್ಲಿ ಕಮರ್ಷಿಯಲ್ ಜಾಗಗಳಿವೆ ಶಿವಾಜಿನಗರದಲ್ಲಿ. ಅರ್ಧ ಶಿವಾಜಿನಗರ ವಕ್ಫ್ ಆಸ್ತಿಗಳಿವೆ, ಅರ್ಧ ಶಿವಾಜಿನಗರ. ನೀವು ಟ್ಯಾಕ್ಸ್ ಕಟ್ತೀರಾ? 7% ಟ್ಯಾಕ್ಸ್ ಹೌದು. ಯಾವುದೇ ಮಸೀದಿ ಅವರು 1 ಲಕ್ಷಕ್ಕಿಂತ ಮೇಲೆ ಜಾಸ್ತಿ ಅವರಲ್ಲಿ ಏನು ಇದಿದ್ರೆ, ಇನ್ಕಮ್ ಇದ್ರೆ, ಅವರು 7% ನಮ್ಮ ವಕ್ಫ್ ಇದಕ್ಕೆ ಕೊಡಬೇಕು. ಅದರಿಂದಲೇ ಅಲ್ಲಿ ನಾವು ಸ್ಯಾಲ್ರಿ ಎಲ್ಲ ಕೊಡ್ತಾ ಇರೋದು, ಅದರಿಂದಲೇ ಸ್ಯಾಲ್ರಿ ಕೊಡೋದು, ವಕ್ಫ್ ನಡೆಸೋದು, ಇದೆಲ್ಲ ಅದರಿಂದ. ಈಗ ಅದನ್ನು ಕಡಿಮೆ ಮಾಡಿದ್ದಾರೆ, ತಿದ್ದುಪಡಿಯಲ್ಲಿ ಅಲ್ಲೂ ಕಡಿಮೆ ಮಾಡಿದ್ದಾರೆ 5%. ಈಗಲೇ ಸಾಕಾಗುತ್ತಾ ಇಲ್ಲ, ಇನ್ನು ವಕ್ಫೆ ನಡೆಸೋಕ್ ಆಗಲ್ಲ ನಿಮ್ಗೆ. ವಕ್ಫ್ ಬೋರ್ಡ್ ನಡೆಸೋ ಕೈ ಕಾಲು ಎಲ್ಲ ಕತ್ತರಿಸುವಂತ ಅಮೆಂಡ್ಮೆಂಟ್. ಈಗ ಸಿಂಪಲ್, ಈಗ ನಾನು ಫೈನಲ್ ಒಂದು ಪಟ ಅಂತ ಪ್ರಶ್ನೆ ಕೇಳ್ತಾ ಹೋಗ್ತೀನಿ, ಅದಕ್ಕೆ ಉತ್ತರ ಕೊಡಿ. ಎಕ್ಸಾಂಪಲ್, ಈ ತಾಜ್ ಮಹಲ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಅದು ವಕ್ಫ್ಗೆ ಸಂಬಂಧಪಟ್ಟಂತ ಆಸ್ತಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗುತ್ತೆ, ವಕ್ಫ್ ಮಂಡಳಿ ಹೋಗುತ್ತೆ. ಹೋದಾಗ ಕೋರ್ಟ್ ಹೇಳುತ್ತೆ, ಒಂದು ಕೆಲಸ ಮಾಡಿ ಇಡೀ ಭಾರತ ನಿಮ್ದು ಅಂದ್ಬಿಡಿ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶ ಅಸಮಾಧಾನ ಹೊರಹಾಕ್ತಾರೆ. ನಾನು ನೋಡಿದ ಒಬ್ಬ ಜಡ್ಜು ಆ ರೀತಿಯಲ್ಲಿ ಅಪಹಾಸ್ಯ ಮಾಡುವಂತ ಒಂದು ಜಡ್ಜ್ಮೆಂಟ್ ನನ್ನ ಲೈಫಲ್ಲಿ, ನಾನು ಈ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಇದೆಲ್ಲ ಈಗ ಇತ್ತೀಚೆಗೆ ನೋಡ್ತಾ ಇರೋದು ನಾವು ಯಾವ ಇಲ್ಲಿ ನೋಡಿ, ನ್ಯಾಯಾಲಯದ ಅಪಾರವಾದಂತಹ ಗೌರವ ಇಟ್ಕೊಂಡೇ ನಾನು ಹೇಳ್ತೀನಿ. ಇತ್ತೀಚಿನ ಕೆಲವು ಜಡ್ಜ್ ನಾನು ನೋಡಿದೆ, ಅದು ನೀವೆಲ್ಲ ತಗೊಂಡ್ಬೇಡಿ, ತಾಜ್ ಮಹಲ್ ಯಾರು ಕಟ್ಟಿಸಿರೋದು ಯಾರು?
ಶಹಜಹಾನ್ ಯಾರು? ಅಂದ್ರೆ ಈಗ ಶಹಜಹಾನ್ ಒಬ್ಬ ಮುಸಲ್ಮಾನ ದೊರೆ ಕಟ್ಟಿಸಿದ ಪ್ರಾಪರ್ಟಿ, ಬಿಟ್ಟು ಹೋದ ಪ್ರಾಪರ್ಟಿ ವಕ್ಫ್ ಬರುತ್ತೆ. ವಕ್ಫ್ ಬೈ ಯೂಸರು, ಧಾರ್ಮಿಕ. ಅಲ್ಲಿ ಮಸೀದಿ ಇದೆ, ಅಲ್ಲಿ ಮಸೀದಿ ಇದೆ, ಈದ್ಗಾ ಇದೆ. ತಾಜ್ ಮಹಲ್ ಅಂತ ಹೇಳಿದ್ರೆ ಒಂದ್ ನಿಮಿಷ ಚಿಂತನ್, ಪುರಾತತ್ವ ಇಲಾಖೆ ಬರಲ್ವಾ? ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಬರುತ್ತೆ, ಅದರೊಟ್ಟಿಗೆ ವಕ್ಫ್ ಬೈ ಯೂಸರು. ಈಗ ಟಿಪ್ಪು ಸುಲ್ತಾನ್ ಇದಿದೆ, ಟಿಪ್ಪು ಶ್ರೀರಂಗಪಟ್ಟಣ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್. ತಾಜ್ ಮಹಲ್ ಒಳಗಡೆ ಅದರ ಸ್ವಾಧೀನ ಆರ್ಕೊಲಾಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದೆ. ನಾವು ಯಾವತ್ತದು ವಕ್ಫ್ ಬೋರ್ಡ್ ಕೊಡಿ ಅಂತಾನೂ ಹೋಗಿಲ್ಲ. ಅದು ವಕ್ಫ್ ಜಾಗ ಅಂತ ಹೇಳ್ತಾ ಇರೋದು. ವಕ್ಫ್ ಬೈ ಯೂಸರ್ ಅವರು ವಕ್ಫ್ ಮಾಡಿರ್ತಾರೆ. ಅಲ್ಲಿ ಮಸೀದ್ ಇದೆ, ಅಲ್ಲಿದೆ. ಅದೇ ರೀತಿಯಲ್ಲಿ ಏನು ಕಬ್ರಿಸ್ತಾನ್ ಇದೆ, ಈದ್ಗಾ ಇದೆ ಅಲ್ಲಿ ತಾಜ್ ಮಹಲ್ ಒಳಗಡೆ. ಇಲ್ಲೊಂದು ಸಣ್ಣ ಸಿಂಪಲ್ ಇದೆ. ಶಹಜಹಾನ್ ಅಥವಾ ನಿಮ್ ಕೆಂಪು ಕೋಟೆ ಕಾನ್ಸೆಪ್ಟ್ ಬಂತು. ಇವೆಲ್ಲದೂ ಕೂಡ ವಕ್ಫ್ ಆರಂಭದಲ್ಲಿ ಹೇಳಿದ್ರೆ ವಕ್ಫ್ ಮಾಡಬೇಕು ಅಂತ. ಈ ರಾಜ ಮಹಾರಾಜರೆಲ್ಲ ವಕ್ಫ್ ಮಾಡಿರಲ್ಲ ನಮ್ಮ ಪ್ರಕಾರ. ಆ ಕಾಲದಲ್ಲಿ ಏನಾಗಿರುತ್ತೋ ನಮ್ಗೆ ಗೊತ್ತಿರಲ್ಲ. ವಕ್ಫ್ ಮಂಡಳಿ ಇನ್ನೊಂದೆಲ್ಲ ಕಾನ್ಸೆಪ್ಟ್ ಇತ್ತು ಈ ಕಡೆ ಸ್ವತಂತ್ರ ಭಾರತದಲ್ಲಿ ಆಗಿರೋದು 1954ರಲ್ಲಿ. ಶಹಜಹಾನ್ ಕಾಲ ಯಾವುದು, ಮೊಘಲ್ ಕಾಲ ಯಾವುದು, ಆ ಕಾಲದೆಲ್ಲ ಏನೆಲ್ಲ ಇದ್ದಾವೆ. ಆ 54ರ ಕಾನೂನಲ್ಲೇ ಈ ಸ್ಮಾರಕಗಳು ಇಂಥವೆಲ್ಲ ಏನು ಅದ್ರ ಮುಸಲ್ಮಾನ ರಾಜ ಮಹಾರಾಜರು ಬಿಟ್ಟು ಹೋಗಿದ್ರೆ ಇವೆಲ್ಲ ವಕ್ಫಿಗೆ ಬರುತ್ತಂತ ಏನಾದ್ರು ಫ್ಯಾಕ್ಟ್ ಬಂದಿರೋ 1954ರಲ್ಲಿ. ಅದೇ 54 ಅದಕ್ಕಿಂತ ಮುಂಚೆ ಅದು ಮುಜರಾಯಲ್ಲಿತ್ತು. ಈ ಮುಜರಾ ಇಲಾಖೆಯವರೇ ವಕ್ಫ್ ಜಾಗ ಯಾವುದು ಅಂತ ನಮಗೆ ಐಡೆಂಟಿಫೈ ಮಾಡಿ ಕೊಟ್ಟಿರೋದು. ವಕ್ಫ್ ಬೇರೆನೆ ಕೊಟ್ಟಿರೋದು. ಈಗ ಮುಜರಾಯಿ ಇಲಾಖೆ ಇದನ್ನು ಮಾಡಿಕೊಟ್ಟಿದೆ ಅಂದ್ರೆ ವಿರೋಧಿಗಳು ಹೆಂಗ್ ಯೋಚನೆ ಮಾಡ್ತಾರೆ, ಕಾಂಗ್ರೆಸ್ ಮುಸಲ್ಮಾನರ ಪರ, ಅವ್ರಿಗೆ ಏನೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅವನ್ನ ಮಾಡಿಕೊಟ್ಟಿದ್ದಾರೆ. ಏನು ನಾನು ಹೇಳ್ತೀನಿ ನೋಡಿ, ಏನು ಅನುಕೂಲ ಮಾಡಿಕೊಟ್ಟಿದೆ. ಇಂಥ ಪ್ರಾಬ್ಲಮ್ ಇತ್ತಾ? ಯಾರಿದ್ರು ಫೈಜಾಬಾದ್ DC ಯಾರಿದ್ರು? ಹೌದು, ಆವತ್ತು ಕಾಂಗ್ರೆಸ್ ಸರ್ಕಾರನೆಲ್ಲ ಇದ್ದದ್ದು. ಆ ಟೈಮಲ್ಲಿ ಅಲ್ವಾ ಈ ಬಾಬರಿ ಮಸೀದಿ ಇಷ್ಟು ದೊಡ್ಡ ಇದಾಗಿರೋ ರಾಮಲಲ್ಲಾನ ವಿಗ್ರಹವನ್ನು ಅಲ್ಲಿ ವ್ಯವಸ್ಥೆ ಮಾಡಿಸಿದಂತ ವ್ಯಕ್ತಿ ಯಾರು? DC. ಈಗ ನೀವು ನೋಡಿ, ಈ ಏನು ನಮ್ಮ ಹೊಸ ಇದರಲ್ಲಿ ತಿದ್ದುಪಡಿಯಲ್ಲಿ ಎಲ್ಲ DC-ಗೆ ಅಧಿಕಾರ ಕೊಟ್ಟಿದ್ದಾರೆ. ಅದೇ ನಾವು ಆ ವಿಚಾರಕ್ಕೆ ಬರ್ತೀನಿ ರೀ. ಅದೇ ಇಂಪಾರ್ಟೆಂಟ್ ಅದು ನನಗೆ ಅಲ್ಲೇ ಇರೋದು. ನೋಡಿ, ವಕ್ಫ್ ತಿದ್ದುಪಡಿ ಮಸೀದಿಯಲ್ಲಿ ವಿವಾದ ಏನಂತಿದೆ. ಒಂದು 1995ರ ಕಾಯ್ದೆಯಲ್ಲಿ ಮುಸ್ಲಿಮರ ನಿರಂತರವಾಗಿ ಬಳಸುತ್ತಿದ್ದ ಸಾರ್ವಜನಿಕ ಭೂಮಿ ಅಥವಾ ಆಸ್ತಿನ ವಕ್ಫ್ ಆಸ್ತಿ ಎಂದು ಘೋಷಿಸಲು ಪರಿಗಣಿಸಲು ಅವಕಾಶ ನೀಡಿತ್ತು. ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರಿ. ಈ ಅವಕಾಶವನ್ನು ಈಗ ಸರ್ಕಾರ ಕಿತ್ಕೊಳ್ಳುತ್ತೆ ಅಂತ. ಅಂದ್ರೆ ಈ ಮಸೂದೆ ವಕ್ಫ್ ಆಸ್ತಿಯನ್ನ ನಿರ್ವಹಿಸುವಲ್ಲಿ ವಕ್ಫ್ ಮಂಡಳಿಗೆ ನೀಡಲಾಗಿದ್ದ ಅಧಿಕಾರ, CWC ಏನಿದೆ ಅಧಿಕಾರ ಇತ್ತು, ಅದನ್ನ ಮೊಟಕುಗೊಳಿಸುತ್ತೆ ಅಥವಾ ನಿರ್ಬಂಧಿಸುತ್ತೆ. ವಕ್ಫ್ ಮಂಡಳಿ ಮೇಲೆ ಸವಾರಿ ಮಾಡೋ ಮೂಲಕ ಆ ಆಸ್ತಿಗಳನ್ನ ಸರ್ಕಾರ ನಿಯಂತ್ರಣ ತಗೊಳ್ಳುತ್ತೆ ಅಂತ ಹೇಳುತ್ತೆ. ಹೌದಾ? ಸರ್ಕಾರ ನಿಯಂತ್ರಣಕ್ಕೆ ತಗೋಬೇಕು ಅಂತ ಅವ್ರು ಹೇಳುದು. DC ಅಂತ ಹೇಳಿದ್ರೆ ಸರ್ಕಾರನೇ ಅಲ್ವಾ? ಇಲ್ಲಿ ನೋಡಿ ಎಷ್ಟು ಹಾಸ್ಯಾಸ್ಪದ ಇದೆ ಅಂತ ಹೇಳಿದ್ರು ನೋಡಿ. ಇಲ್ಲಿ ನಮ್ಮ ಚಾಮರಾಜಪೇಟೆ ಈದ್ಗಾ ನಿಮ್ಗೆ ಗೊತ್ತಿದೆ, ಸರ್ಕಾರ ಮತ್ತು ವಕ್ಫ್ ಬೋರ್ಡ್ ಅಡಿಯಲ್ಲಿ ಇದಾಯ್ತು. ಯಾವಾಗ ಸರ್ಕಾರ ಇಂಟರ್ಫಿಯರ್ ಆಗಿರೋದು? ಅಲ್ಲಿ ಸಂಘ ಪರಿವಾರದ ಕೆಲವು ವ್ಯಕ್ತಿಗಳು ಅಲ್ಲಿ ಗಣೇಶೋತ್ಸವ ಮಾಡಬೇಕು ಅಂತ ಕೇಳಿದಾಗ, ಒಂದು ಈದ್ಗಾದಲ್ಲಿ ಬಂದು ಗಣೇಶೋತ್ಸವ ಮಾಡಬೇಕು ಅಂತ ಕೇಳಿದಾಗ ಸರ್ಕಾರವೇ ನಿಂತು ಏನು ಮಾಡ್ತದೆ, ಇಲ್ಲ ಅಲ್ಲಿ ಗಣೇಶೋತ್ಸವ ಮಾಡಬಹುದು, ಅದು ಈದ್ಗಾ ಅಂತ ಹೇಳಿದ್ರೆ BBMP ಪ್ರಾಪರ್ಟಿ ಅಂತ ಹೇಳುತ್ತೆ. DC ಮಾತ್ರ ಅಲ್ಲ, ಕಮಿಷನರೇ ಹೇಳ್ತಾರೆ ಅದು ಏನು ಇದು BBMP ಪ್ರಾಪರ್ಟಿ ಅಂತ. ನಾವೆಲ್ಲ ದಾಖಲೆ ಕೊಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಅಲ್ಲಿ 2 ಈದ್ಗಾ ನಡೀಬೇಕು, ಅದೇ ಸ್ಮಶಾನ. ಈಗ ಸ್ಮಶಾನ ಕಾಣ್ತಾ ಇಲ್ಲ. ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಇಂದ ಜಡ್ಜ್ಮೆಂಟ್ ತಗೊಂಡು ಬರಬೇಕಾಯ್ತು. ಇಂತಹ 100ರಷ್ಟು ಉದಾಹರಣೆಗಳು ಕರ್ನಾಟಕದಲ್ಲಿರುವಾಗ ಒಬ್ಬ DC ಆಯಾಯ ಸರ್ಕಾರಗಳ ಪರವಾಗಿರ್ತಾರೋ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ DM ಯಾವ ಕಡೆ ಅಧಿಕಾರಿ ಆತನ ಯಾರು ನೇಮಕ ಮಾಡಿರ್ತಾರೆ ಆ ಸರ್ಕಾರ ನಿಯಂತ್ರಣ. ಒಂದು. ಎರಡನೇದು ಚಿಂತನ್, ಈಗಾಗಲೇ ವಕ್ಫಿನ ನೋಡಲ್ ಅಧಿಕಾರಿ ಅವರು. ಅದೇ ರೀತಿಯಲ್ಲಿ ಒಂದು DMO DC ಇದ್ದಾರೆ. ಒಂದೇ ಒಂದು ಮೀಟಿಂಗ್ ಮಾಡೋಕೆ ಅವರಿಗೆ ಸಮಯ ಇಲ್ಲ. ಅದೇ ರೀತಿಯಲ್ಲಿ 52 ಮತ್ತು 54 ಆದಂತಹ ಕೇಸುಗಳು ವಕ್ಫಿಗೆ ಬಂದಿರುತ್ತದೆ. ಆದ್ರೂ ಆ ವಕ್ಫ್ ಸ್ವಾಧೀನ ತೆಗೆದುಕೊಡ್ಬೇಕಾದಂತಹ ದೊಡ್ಡ ಜವಾಬ್ದಾರಿ DC ಮತ್ತು AC-ಗಳಿಗಿದೆ. ಅದು 90% ಹಂಗೇನೆ ಪಾಲು ಬಿದ್ದಿದೆ. ಅದೇ ಕೆಲಸ ಮಾಡೋಕೆ ಅವರಿಗೆ ಟೈಮ್ ಇಲ್ಲ. ಇನ್ನು ಎಲ್ಲಾ ಇದು ಏನು ಅಧಿಕಾರವನ್ನು DC ಅವರಿಗೆ ಕೊಟ್ರೆ ಮತ್ತೆ ವಕ್ಫೇನು ಉಳಿದಿರುತ್ತೆ. ವಕ್ಫಿಗೆ ಎಲ್ಲಿ ಜಾಗ ಇದೆ? ವಕ್ಫ್ ಬೋರ್ಡ್ ಯಾಕೆ? ಅವ್ರಿಗೆ ಏನ್ ಅನ್ಕೋತಾರೆ ಆತರ ತೀರ್ಮಾನವನ್ನ ತಗೊಳ್ತಾರೆ. ಮತ್ತೆ ಅದೇ ಅಲ್ವಾ? ಅದು ಅಲ್ಲದೆ ಈ ಅಮೆಂಡ್ಮೆಂಟ್ ಬಿಲ್ ನೀವು ನೋಡಿದ್ರ, ನಾವು ಮತ್ತು ಸರ್ಕಾರದ ಜಾಗದಲ್ಲಿ ಡಿಸ್ಪ್ಯೂಟ್ ಬಂದರೆ ಆ ಡಿಸ್ಪ್ಯೂಟ್ DC ಅವರು ಏನ್ ಮಾಡ್ತಾರೆ, ವಿಚಾರಣೆ ಮಾಡ್ತಾರೆ. ಆ ಎಂಕ್ವೈರಿ 10 ವರ್ಷ ಆಗಲಿ 30 ವರ್ಷ ಆಗಲಿ ಇತ್ಯರ್ಥ ಆಗುವ ತನಕ ಅದು ಸರ್ಕಾರಿ ಲ್ಯಾಂಡ್ ಆಗಿರುತ್ತೆ. ವಕ್ಫ್ ಲ್ಯಾಂಡೇ ಇಲ್ಲ. ಫಸ್ಟಿಗೆ ತೀರ್ಪು ಬರುವುದಲ್ಲ, ತೀರ್ಪು ಬಂದ ನಂತರ ಅದು ನಮ್ದಾದ್ರೆ ಹೇಳ್ಕೊಂಡು ಹೋಗ್ಬೇಕು. ಎಷ್ಟು ನಾನು ಕೇಳೋದು, ಈ ಒಂದು ತೀರ್ಪಿನಿಂದ ಎಷ್ಟು ಗಲಾಟೆಗಳಾಗ್ಬೋದು, ಇಲ್ಲಿ ಎಷ್ಟು ದೊಡ್ಡ ಅನಾಹುತ ಆಗ್ಬೋದು.
ಎಷ್ಟು ನಿಮಗೆ ಗೊತ್ತಿದೆ. ಹುಬ್ಳಿ ಈದ್ಗಾ ವಿವಾದದಲ್ಲಿದೆ, ಬೆಲ್ಗಾಮಲ್ಲಿದೆ ವಿವಾದ, ನಮ್ಮ ಚಾಮರಾಜಪೇಟೆಯಲ್ಲಿ ವಿವಾದ ಇದೆ, ಕೆಲವು ಹಳ್ಳಿಗಳಲ್ಲೆಲ್ಲ ಮಸೀದಿಯ ಜಾಗದ ಬಗ್ಗೆ ವಿವಾದ ಇದೆ. ಈ ವಿವಾದ ಎಲ್ಲ DC ಅವರು ಹಾಗೆ ಮಾಡಿದ್ರೆ ಮಸೀದಿಯವರು ನಮಾಜ್ ಮಾಡುವುದಲ್ಲಿ, ಈದ್ಗಾ ನಮಾಜ್. ಇದರ ಜೊತೆಗೆ ಮುಸಲ್ಮಾನೇತರರು ಏನು ಕೊಟ್ಟಿದ್ದಾರಲ್ಲ ನಿಮ್ಗೆ ಅವಾಗ ದಾನವಾಗಿ ವಕ್ಫ್ ಮಾಡಿದ ಜಾಗ, ಅದನ್ನ ಸರ್ಕಾರ ವಶಪಡಿಸ್ಕೋಬಹುದು ಅಂತ ಇದೆ. ಇದರಲ್ಲಿ ಮುಸಲ್ಮಾನರು ಕೊಟ್ಟಿರಬೇಕು. ಆಮೇಲೆ ಸರ್ಕಾರಕ್ಕೆ ಸಂಬಂಧಪಟ್ಟ ಸರ್ಕಾರ ಮಂಜೂರು ಮಾಡಿದ್ದು 2013ರಲ್ಲಿ ಸುಪ್ರೀಂ ಕೋರ್ಟಿನ ಜಡ್ಜಿಮೆಂಟ್ಗೆ ತದ್ವಿರುದ್ಧ ಆಗುತ್ತೆ. ಯಾಕೆಂದ್ರೆ ಒನ್ಸ್ ಎ ವಕ್ಫ್ ಆಲ್ವೇಸ್ ವಕ್ಫ್. ಅದೇ ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟ್ಗೆ ಪ್ರಶ್ನೆ ಮಾಡಿದಂಗಿದೆ. ಸರ್ಕಾರ ಮೊದಲಿಂದನೂ ಒಂದಿಷ್ಟು ಜಾಗವನ್ನು ವಕ್ಫ್ಗೆ ಕೊಡ್ತಾ ಬಂದಿದೆ. 2013ರಲ್ಲಿ ಒಂದಿಷ್ಟು ಜಾಗ ಕೊಟ್ಟಿದೆ. ಇವೆಲ್ಲದೂ ಕೂಡ ವಾಪಸ್ ಇವರು ವಶಪಡಿಸ್ಕೋಬಹುದು. ಈಗ ನನ್ನ ಎಕ್ಸಾಂಪಲ್ ಅಂದ್ರೆ ಮುಸಲ್ಮಾನರು ಜೀವನ ಮಾಡೋದು ಬೇಡ. ಈಗ ಅಲ್ಲ, ಒಂದು ಎಕ್ಸಾಂಪಲ್ ಇಲ್ಲ ನಾನು ಹೇಳುದು ಎಕ್ಸಾಂಪಲ್ 9 ಲಕ್ಷ ಎಕರೆ ಇವ್ರು ಹೇಳಿದ ಲೆಕ್ಕಕ್ಕೆ ಬನ್ನಿ. 9,40,000 ಎಕರೆ ಅಂತ ಹೇಳ್ತಿದಾರಲ್ಲ, ಅದೇ ಲೆಕ್ಕಕ್ಕೆ ಬನ್ನಿ. ನೀವು ಆಗ ಹೇಳಿದ್ರೆ ಒಂದು 5 ಲಕ್ಷ ಎಕರೆ ಕೂಡ ನಮ್ಮ ಹತ್ರ ಇಲ್ಲ, 5 ಲಕ್ಷ ಎಕರೆನೇ ಇನ್ನೊಬ್ರ ಕೈಲಿದೆ ಅಂತ ಹೇಳಿದ್ರಿ. ಇಟ್ಸ್ ಓಕೆ, ಎಲ್ಲ ಫೈನ್. ಸರ್ಕಾರಿ ಪ್ರಾಪರ್ಟಿ ವಕ್ಫ್ ಒಳಗಡೆ ಎಷ್ಟಿರ್ಬೋದು ನಿಮ್ಮ ಅಂದಾಜು ಪ್ರಕಾರ? ಸರ್ಕಾರಿ ಶೇಕಡ 10%, 10% ಇರ್ಬೋದು. ಅದು ಎಲ್ಲಿ ಗೊತ್ತಾ, ಅದು ಹೇಳ್ತೀನಿ ನಾನು. ಸ್ಮಶಾನಕ್ಕೆ ಎಲ್ರಿಗೂ ಸ್ಮಶಾನ ಬೇಕು, ಆ ಸ್ಮಶಾನಕ್ಕಾಗಿ ಜಾಗ ಕೊಟ್ಟಿರೋದು ಇರಬಹುದು ಸರ್ಕಾರ. ಈಗ ಅದನ್ನು ವಶಪಡಿಸಬಹುದು. ತುಂಬಾ ಕಡಿಮೆ. ಈಗ ಹೊಸ ತಿದ್ದುಪಡಿ ಸರ್ಕಾರ ನಿಮ್ಮ ಸ್ಮಶಾನ ಕೈ ಹಾಕತ್ತೆ. ಈಗ ಅಂದ್ರೆ ದಫನ್ ಮಾಡೋ ನಗರ ಪ್ರದೇಶದಲ್ಲಿ ಹೋಗಿ ದಫನ ಮಾಡಬೇಕು, ದಫನ ಮಾಡ್ಲಿಕ್ಕೆ ಜಾಗ ಇಲ್ಲ ಅಂತ. ಈಗ ತಿದ್ದುಪಡಿ ನೋಡಿ, ಚಿಂತನ್ ಸಾಮಾಜಿಕ ನ್ಯಾಯ ಅಂತ ಎಲ್ಲ ನಿಲ್ಕೊಡಿ. ಇದು ಅಂದ್ರೆ ಮುಸಲ್ಮಾನರನ್ನು ಸರ್ವನಾಶ ಮಾಡುವಂತ ತಿದ್ದುಪಡಿ. ನಾನು ಪ್ರಧಾನಮಂತ್ರಿಗಳಿಗೆ ಸವಿನಯ ವಿನಂತಿ ಮಾಡ್ತಾ ಇರುವುದೇನಂತ ಹೇಳಿದ್ರೆ, ಯಾರೋ ತಲೆಗೆ ಹಚ್ಚಿಬಿಟ್ಟಿದ್ದಾರೆ. ಇದೇ ಸ್ಮೃತಿ ಇರಾನಿ ಅವರು ವಕ್ಫ್ ಮಿನಿಸ್ಟರ್ ಆಗಿದ್ರು. ದೆಹಲಿಯಲ್ಲಿ ಒಂದು ಮೀಟಿಂಗ್ ಕರೆದ್ರು ಎಲ್ಲ ಅಧ್ಯಕ್ಷರುಗಳ. ಆವತ್ತು ಅವರು ಇದೇ ಮಾತು ಹೇಳಿದ್ರು. ಏನ್ ಹೇಳಿದ್ರು ಗೊತ್ತಾ? ಸ್ಮೃತಿ ಇರಾನಿ ಆದ ನಾನು, ನನ್ನ ಮನೆ ಶಾಫಿ ಝಾದೆ ನೀವು ನಾಳೆ ವಕ್ಫ್ ಮಾಡಿದರೆ ನಾನು ನಿಮ್ಮ ಟ್ರಿಬ್ಯುನಲ್ ಅಲ್ಲಿ ಬಂದು ನಾನು ಅಲ್ಲಿ ಬೇಡಿಕೊಳ್ಬೇಕು ಅಂತ. ನಾನು ಹೇಳಿದೆ ಮೇಡಮ್, ನಾನು ಮಾತ್ರ ಅಲ್ಲ, ದೇಶದ 30 ಎಲ್ಲ ಇದು ಏನು ರಾಜ್ಯಾಧ್ಯಕ್ಷರುಗಳು, ಸಿಒಗಳಿದ್ದರು, IAS ಆಫೀಸರ್. ಮೇಡಮ್, ನಿಮಗೆ ತಪ್ಪು ಮಾಹಿತಿ ಇದೆ, ಅಂತ ಒಂದು ವ್ಯವಸ್ಥೆ ವಕ್ಫ್ ಬೋರ್ಡ್ ಅಲ್ಲಿ ಇಲ್ಲ, ವಕ್ಫ್ ಆಗುದಿಲ್ಲ, ನಿಮ್ಮ ಜಾಗ ವಕ್ಫ್ ಮಾಡೋಕ್ಕಾಗಲ್ಲ. ವಕ್ಫ್ ಮಾಡಬೇಕಾದ್ರೆ ನಾನು ಹೇಳಿದಲ್ಲ, ಇಂಥ ಎಲ್ಲಾ ದಾಖಲಾತಿಗಳು ಬೇಕು ಅಂತ ಅವ್ರಿಗೆ ಕೊಟ್ಟು. ಅಂದ್ರೆ ಪ್ರಧಾನಮಂತ್ರಿಗಳ ತಲೆಗೂ ಇದೇ ಹಾಕಿದ್ದಾರೆ, ಗೊತ್ತಾಯ್ತಾ? ಈಗ ಹಿಂಗಿದೆ, ಯಾರಿಗೆ ಬೇಕಾದರೆ ಎಲ್ಲಿ ಬೇಕಾದರೂ ಬೇಕಾಬಿಟ್ಟಿಯಾಗಿ ವಕ್ಫ್ ಮಾಡಬಹುದು. ಅದರ ಪರಿಣಾಮವೇ ಹೊರತು ಇಲ್ದಿದ್ರೆ ಇದು ಮುಸಲ್ಮಾನರ ಇದು ಸರ್ವನಾಶದ ಒಂದು ದಿಕ್ಕಲ್ವಾ ಇದು? ಅವರಿಗೆ ಅವರ ಮಸೀದಿ ನಾನು ಕೇಳ್ತೀನಿ, ಸರ್ಕಾರ ಈ ತಿದ್ದುಪಡಿ ಬಂದ್ರೆ ಮಸೀದಿ ಅದು ಎಷ್ಟೋ ಮಸೀದಿಗಳಿರ್ಬೋದು, ಅದೇ ರೀತಿಯಲ್ಲಿ ಎಷ್ಟೋ ಕಬ್ರಿಸ್ತಾನಗಳು, ಎಷ್ಟೋ ಈದ್ಗಾಗಳು, ಇದೆಲ್ಲ ಗೌರ್ಮೆಂಟ್ ತಕೊಂಡು ಏನು ಮಾಡುತ್ತೆ? ಮುಸಲ್ಮಾನರೆಲ್ಲ ಹೋಗ್ಬೇಕು. ಹೌದು, ಯಾವ ಪರಿಯ ನ್ಯಾಯ ಅಂತ ನಾನು ಮುಸಲ್ಮಾನರ ನೆಲೆಗೆ ಕೈ ಹಾಕಿದ್ದು. ಹೌದು, ಅವರ ನೆಲೆ, ಅವರ ಬುಡಕ್ಕೆ. ಹೌದು, ನಾನು ಹೇಳ್ತಾ ಇರಲಿಲ್ಲ ನೋಡಿ, ವಕ್ಫ್ ಬೋರ್ಡ್ ಬೇಡ, ಬಿಟ್ಬಿಡಿ. ನೀವು ವಕ್ಫ್ ಬೋರ್ಡ್ ಅನ್ನು ಖತಮ್ ಮಾಡಬೇಕಾ ಮಾಡಿಬಿಡಿ, ವಕ್ಫ್ ಬೋರ್ಡೇ ಬೇಡ. ಬಟ್ ಒಬ್ಬ ಒಳ್ಳೆಯ ಏನು ಮಾಡಿ, ನನ್ನ ಇದು ಅಮೆಂಡ್ಮೆಂಟ್ ಎಲ್ಲ ಮಾಡಬೇಕಾಗಿರುವಂತ ಇದು ವಕ್ಫ್ ಬೋರ್ಡ್ ಇಂದ ಯಾವ್ದಾದ್ರು ತಪ್ಪು ಬರ್ತಾ ಇದೆ. ನನ್ನ ಅನಿಸಿಕೆಯಲ್ಲಿ ಬೋರ್ಡ್ ಮೆಂಬರ್ಗಳಿಂದ ಚೇರ್ಮನ್ ಗಳಿಂದ ಯಾವ ಅವ್ಯವಹಾರನು ಯಾವುದಂತ ಹೇಳಿದ್ರೆ 99% ಆಗ್ತಾ ಇರೋದಿಲ್ಲ ಅಂತ ಹೇಳಿದ್ರೆ ಅಡ್ವೊಕೇಟ್ಗಳ ಕಡೆಯಿಂದ ಆಪೋಸಿಟ್ ಟೀಮಿನೊಂದಿಗೆ ಅವರು ಏನು ಮಾಡಿದ್ದಾರೆ, ಒಪ್ಪಂದ ಮಾಡಿಕೊಂಡಿರ್ತಾರೆ. ಅದನ್ನ ಕೇಸ್ ಹಾಗೆ ಪಾಳು ಬೀರುತ್ತೆ. ಕೆಲವು ಅಧಿಕಾರಿಗಳು NOC ಬರೆದು ಕೊಡ್ತಿರ್ತಾರೆ. ಅದನ್ನು ನಿಯಂತ್ರಣ ಮಾಡೋಕೇನೆ ವಕ್ಫ್ ಬೋರ್ಡ್ ಇರೋದು. ನಾನು ನೋಡಿದಂಗೆ ವಕ್ಫ್ ಬೋರ್ಡ್ ಇದ್ದರೇನೆ ಅವರಿಗೆ ನಿಯಂತ್ರಣ ಬರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಫೈಲೇ ಬರಲ್ಲ. ನಾನು ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿದ್ದೇನೆ ನೋಡಿ, 20 ತಿಂಗಳಿದ್ದೆ ನಾನು. 20 ತಿಂಗಳಲ್ಲಿ ಒಂದು 14 ತಿಂಗಳು ಕರೆಕ್ಟ್ ಆಗಿ ನಾನು ಅಧಿಕಾರ ನಡೆಸಿದಂತ ಇದು. ಒಂದು ಫೈಲ್ ಬರಬೇಕಾದ್ರೆ 3 ದಿವಸ 4 ದಿವಸ. ನಾಳೆ ಹೈಕೋರ್ಟ್ ಅಲ್ಲಿ ಏನಿದೆ, ಹಿಯರಿಂಗ್ ಇದೆ ಹೈಕೋರ್ಟ್ ಅಲ್ಲಿ. 300 ಎಕರೆ ಜಾಗ ಖಲೀಫತುರ್ ರಹಮಾನ್, 500 ಎಕರೆ ಜಾಗ ಗುಲ್ಬರ್ಗ ಕಲಬುರಗಿಯಲ್ಲಿ. ನಾಳೆ ಇದು ಕೇಸು, ಫೈಲ್ ನೋಡುವಾಗ ಫೈಲೇ ಇಲ್ಲ. ಅಧಿಕಾರಿಗಳು ಕೆಲವರು, ನಾನು ಎಲ್ಲರಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವಕ್ಫ್ ಅಧಿಕಾರಿಗಳಿದ್ದಾರೆ, ಅದೇ ರೀತಿಯಲ್ಲಿ ಅಡ್ವೊಕೇಟ್ಸ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ನಾನು ಮತ್ತು ನಮ್ಮ CO ಕೂತ್ಕೊಂಡು 5 ದಿವಸ ನೋಡಿದ್ರು ಆ ಫೈಲೇ ಸಿಕ್ಕಿಲ್ಲ. ಫೈಲೇ ಇದು ಮರೆಮಾಚಿ ಬಿಟ್ಟಿದ್ದಾರೆ. ಕೊನೆಗೆ ಕೇಸ್ ನಡೆದ ನಂತರ ಹಿಯರಿಂಗ್ ಆವತ್ತು ಸಾಯಂಕಾಲ ಬಂತ ಫೈಲ್. ಇಂಥ ಒಂದು ವಾತಾವರಣ. ಅದಕ್ಕೆ ನಾನೇ ನೀವು ನಿಮ್ಗೆ ವಕ್ಫ್ ಬೋರ್ಡ್ ಮೇಲೆ ವಕ್ಫ್ ಬೋರ್ಡ್ ಮೇಲೆ ನಿಮ್ಗೆ ದ್ವೇಷನ, ವಕ್ಫ್ ಬೋರ್ಡ್ ಬೇಡ ಬಿಡಿ, ಬೇಡ. ಬಟ್ ಏನು ಮಾಡಿ, ಇದನ್ನೆಲ್ಲ ಶಕ್ತ ಮಾಡುವಂತಹ ಈ ಏನು ವಕ್ಫ್ ಕಬಳಿಕರು, ಭೂಕಳ್ಳರು, ಅದೇ ರೀತಿ ಮಾಫಿಯಾಗಳು, ಇವರ ವಿರುದ್ಧ ಸುಸಕ್ತವಾದಂತಹ ಒಂದು ಇದು ಆಕ್ಟ್ ತನ್ನಿ. ಅದನ್ನು ನೀವು ಮುಸ್ಲಿಂ ಸಮುದಾಯದ ಸಬಲೀಕರಣ ನೀವು ಆಲೋಚನೆ ಮಾಡುವುದಾದರೆ ಮುಸ್ಲಿಂ ಸಮುದಾಯಕ್ಕೆ ಅದನ್ನೆಲ್ಲ ಮರುವಶಪಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿ. ಈಗ ಮುಗಿಸೋಣ ನಾವು.
ಫೈನ್ ವೀಕ್ಷಕರೇ, ಒಂದು ನೀಟಾದ ಚರ್ಚೆ ಆಯಿತು. ಫೈನಲ್ಲಾಗಿ ಒಂದು ಕನ್ಕ್ಲೂಡ್ ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ವಕ್ಫ್ ಬೋರ್ಡಿನ ವಿಚಾರಗಳಿಗೆ ಅದರ ನಡೆಗಳಿಗೆ ಕೈ ಹಾಕೋ ಬದಲು ಅಲ್ಲಿ ಇರುವಂಥ ಸಮಸ್ಯೆಗಳಿಗೆ ಫಸ್ಟ್ ಕೈ ಹಾಕ್ಬಿಟ್ಟು ಅದನ್ನು ರಿಪೇರಿ ಮಾಡಿ. ಯಾಕಂದರೆ 9 ಲಕ್ಷ 10 ಲಕ್ಷ 20 ಲಕ್ಷ ಅಂತ ಲೆಕ್ಕ ಕೊಡೋಕ್ಕಿಂತ ಹೆಚ್ಚಾಗಿ ಕಬ್ಜಾ ಆಗಿ ಅದು ಯಾರ್ಯಾರ ಹಿಡಿತದಲ್ಲಿದೆ, ಅದು ನಿಮ್ಮಂಥರ ಯಾರು ಕಾನೂನನ್ನ ರೂಪಿಸ್ತಾ ಇದ್ದೀರೋ ನಿಮ್ಮಗಳ ಹಿಡಿತದಲ್ಲೇ ನಿಮ್ಮ ಕಂಟ್ರೋಲ್ನಲ್ಲೇ ಅದೆಷ್ಟು ಆಸ್ತಿ ಪಾಸ್ತಿಗಳಿದಾವಲ್ಲ ಅದನ್ನು ಬಿಡಿಸಿ ಅದನ್ನು ಸರಿ ಮಾಡಿ ಅಂತ ಒಂದು ಮಾತನ್ನು ಹೇಳ್ತಾರೆ. ವೆರಿ ಸಿಂಪಲ್. ನಾನು ಗುರುಗಳನ್ನು ಯಾಕೆ ಕರೆಸಿ, ಅದು ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷನ ಕರೆಸಿ ಮಾತಾಡಿದೆ ಅಂದರೆ ಭಾಳ ದೊಡ್ಡ ತಪ್ಪು ಸಂದೇಶವನ್ನು ಕೊಡುವಂಥ ಪ್ರಯತ್ನಗಳಾಗ್ತಿತ್ತು. ವಕ್ಫ್ ಬೋರ್ಡ್ ಅನ್ನೋದು ಅದು ಲಂಗು ಲಗಾಮಿಲ್ಲದೆ ಮುಸಲ್ಮಾನರು ಕಬ್ಜಾ ಮಾಡಿಕೊಳ್ಳುತ್ತಿದ್ದಂಥ ಆಸ್ತಿ. ಲಂಗು ಲಗಾಮಿಲ್ಲದೆ ಬೇಕಾಬಿಟ್ಟಿಯಾಗಿ ಅವ್ರು ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡ್ತಿದ್ದೆ. ಹೇಗೆ ಅಂದರೆ, ನೀವು ಮುಸಲ್ಮಾನರು ಏನಾದರೂ ಮಾಡ್ಕೊಂಡು ಹೋಗ್ರಪ್ಪ, ನಮ್ಮ ಹಿಂದೂಗಳ ಪ್ರಾಪರ್ಟಿ ಕೈ ಹಾಕಿ ಆ ಪ್ರಾಪರ್ಟಿನ ಕಬ್ಜಾ ಮಾಡಿಕೊಂಡು ಪಾಪ ಅವನು ದಿಕ್ಕು ದಸೆ ಇಲ್ಲದೆ ದಿಕ್ಕಾಪಾಲಾಗಿ ಅವನು ಎಲ್ಲಿ ನ್ಯಾಯಕ್ಕಂತ ಹೋಗ್ಬೇಕಂತ ಒದ್ದಾಡಿ ಲಾಸ್ಟಿಗೆ ನ್ಯಾಯಕ್ಕೆಲ್ಲಿ ಹೋಗ್ಬೇಕು, ನಿಮ್ಮ ಬುಡಕ್ಕೆ ಬರಬೇಕು, ನೀವು ಅವನಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯನಾ ಅಂತೇಳಿ ಮಿಸ್ಗೈಡ್ ಮಾಡುವಂಥ ಕೆಲಸವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಧ್ವನಿಯಲ್ಲಿ ಹೇಳ್ತಾ ಇದ್ರು. ತುಂಬ ದೊಡ್ಡದಾಗಿ ಮಾತಾಡಿದ ತಕ್ಷಣ ಅದು ಸತ್ಯ ಆಗೋದಿಲ್ಲ, ಸುಳ್ಳೆ ಆಗಿರುತ್ತೆ. ಇವರು ಇಡೀ ಡಿಬೇಟ್ನಲ್ಲಿ ಅದು ನನಗೆ ಪರ್ಟಿಕ್ಯುಲರ್ ಆಗಿರೋ ಪಾಯಿಂಟ್. ಆಮೇಲೆ ಒಂದು ಪಾಯಿಂಟ್, ಇವೆರಡು ಪಾಯಿಂಟ್ ನಾವು ಫೋಕಸ್ ಮಾಡ್ಕೊಂಡ್ವಿ. ನ್ಯಾಯಾಧಿಕರಣ ಏನು ಟ್ರಿಬ್ಯುನಲ್ ಇದೆ, ವಕ್ಫ್ ಟ್ರಿಬ್ಯುನಲ್, ಇದು ವಕ್ಫ್ ಕಂಟ್ರೋಲ್ನಲ್ಲಿ ಇಲ್ಲದ ಒಂದು ಟ್ರಿಬ್ಯುನಲ್. ಅಲ್ಲಿ ನಿಮಗೆ ಏನೋ ಡೌಟ್ ಇದೆ, ಅವ್ರು ಹೇಳಿದ್ರು ಒಂದು ಕುಟುಂಬದ 4-5 ಜನ ಇರ್ತಾರೆ, ಯಾರೋ ಒಬ್ಬನಿಗೆ ಇದೊಂದು ಸಮಸ್ಯೆ ಆಗ್ತದೆ, ಅವನು ಅಪೀಲ್ ಅಲ್ಲ, ರಿವ್ಯೂ ಪಿಟಿಷನ್ ಅಂತೇಳಿ ಇದನ್ನು ನೀವು ಪರಿಶೀಲಿಸಿ ಅಂತ ಬರ್ಬೋದು. ಅಪೀಲ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಬರೋದೇ ಇಲ್ಲ. ಪರಿಶೀಲನೆಗೆ ಅಂತ ಬಂದಾಗ ಪರಿಶೀಲಿಸುವವರು ಯಾವ ನ್ಯಾಯಾಧಿಕರಣ, ಆ ನ್ಯಾಯಾಧಿಕರಣ ಪರಿಶೀಲನೆ ಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವ್ರು ಏನು ಒತ್ತಿ ಹೇಳ್ತಿದ್ದಾರೆ, ಅದಲ್ಲ. ಆ ಟ್ರಿಬ್ಯುನಲ್ ರಚನೆ ಮಾಡೋದು ಹೈಕೋರ್ಟು. ಅದರ ಅದೆಲ್ಲ ಭಾಳ ಒಂದು ಫಾರ್ಮಾಲಿಟೀಸ್ ಎಲ್ಲ ನಡೀತೆ. ಅಲ್ಲಿ ಮುಸಲ್ಮಾನ ಕೂತ್ಕೊಂಡು ಒಬ್ಬ ಇರ್ತಾನೆ, ಮುಸಲ್ಮಾನ ಒಬ್ಬ, ಅದಕ್ಕೆ ಸಂಬಂಧಪಟ್ಟಾಗ ಅದು ಇರುತ್ತೆ ಆ ಫಾರ್ಮಾಲಿಟೀಸು. ಅದು ಬಿಟ್ಟರೆ ಮುಸಲ್ಮಾನೇತರರು ಇಬ್ಬರು ಇರ್ತಾರೆ. ಅದು ಇರುವುದು ಯಾಕೆ ಅಂತ ಹೇಳಿದ್ರೆ ಶರಿಯತ್ ಬಗ್ಗೆ ಹೇಳೋಕೆ, ಮುಸ್ಲಿಂ ಲಾ ಗೊತ್ತಿರೋ ಅವನು ಅದನ್ನು ತಿಳಿಸ್ಕೊಡಕ್ಕೆ ಬಿಟ್ರೆ ಅವನು ತೀರ್ಮಾನ ತಗೊಳಕ್ಕಿಲ್ಲ. ಅಲ್ಲಿ 3 ಮಂದಿ, ಅಲ್ಲಿ ಮೈನ್ ಇಂಪಾರ್ಟೆಂಟ್ ಫಸ್ಟ್ ಅವರೇ ಇರ್ತಾರೆ ಜಡ್ಜ್ಗಳು, ಆಮೇಲೆ 3ನೇ ಪರ್ಸನ್ ಆಗಿ ಈತ ಇರ್ತಾರೆ. ಅವರು ನ್ಯಾಯ ಮರುಪೂರ್ವ ಪರಿಶೀಲನೆ ಅದು ಪರ್ಫೆಕ್ಟ್ ಆಗಿ ಅವನು ಡಾಕ್ಯುಮೆಂಟ್ ಇತ್ತು ಅಂದರೆ 100ಕ್ಕೆ 100 ಅವನಿಗೆ ನ್ಯಾಯ ಸಿಗ್ತದೆ. ಸಿಕ್ಕಿಲ್ಲ ಅಂದರೆ ಅದು ಮತ್ತೆ ರಿವ್ಯೂ ಪಿಟಿಷನ್ ಅಂತೇಳಿ ಅದ ಮೇಲ್ಮನವಿ ಸಲ್ಲಿಸಬಹುದು. ಹೈಕೋರ್ಟ್ ಅದನ್ನು ಮೀರಿ ಮೇಲ್ಮನವಿ ಸಲ್ಲಿಸಬಹುದು. ಇವ್ರು ಏನ್ ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಮೇಲ್ಮನವಿ ಸಲ್ಲಿಸ ಹಾಗೆ ಇರಲಿಲ್ಲ, ಅಲ್ಲಿಗೆ ಮುಗಿತಿತ್ತು. ಈಗಿರುವ ತಿದ್ದುಪಡಿಯಲ್ಲಿ ಸೈಲೆಂಟ್ ಇದೆ ಚಿಂತನೆ, ಅದು ದೊಡ್ಡ ಅನಾಹುತ. ಯಾಕಂದ್ರೆ ಡಿಸಿ ಕೊಡುವಂತ ತೀರ್ಮಾನನೇ ಫೈನಲ್. ಹೈಕೋರ್ಟ್ಗೆ ಹೋಗ್ಬೇಕಾ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ, ಹೇಳೇ ಇಲ್ಲ ಅಲ್ಲಿ. ಈಗ ಇದು ಏನಾಗುತ್ತಂದ್ರೆ, ನಾಳೆ ಪರಿಶೀಲನೆ ಬರ್ತಾನಲ್ಲ, ನಾಳೆ ಅವನಿಗೂ ಏನು ಸಿಗಲ್ಲ. ಅವನು ಪರಿಶೀಲನೆಗೆ ಬಂದು ಅವನಿಗೆ ಸಿಗೋದು ಕೂಡ ಅಲ್ಲಿ ಸಿಗಲ್ಲ. ಇದೆಲ್ಲ ನೀಟಾಗಿ ಎಲ್ಲವನ್ನೂ ನೋಡ್ತಾ ಇದ್ದಾಗ ಸರ್ಕಾರ ಹೇಗೆ ರೈಲ್ವೆ ಇಲಾಖೆಯನ್ನು ಖಾಸಗೀಕರಣ ಮಾಡ್ತು, ರಕ್ಷಣಾ ವ್ಯವಸ್ಥೆಯನ್ನು ಯಾವ ಥರ ದುರುಪಯೋಗ ಪಡಿಸ್ಕೊಳ್ತು, ಅದೇ ಥರ ಅದಷ್ಟೇ ಸಾಮರ್ಥ್ಯವಿರುವಂತಹ 3ನೇ ಅತಿ ದೊಡ್ಡದಾದಂಥ ಲ್ಯಾಂಡನ್ನು ಹೊಂದಿರುವಂಥ ಈ ಸಂಸ್ಥೆಯ ಜಾಗಗಳ ಕಡೆ ಅವರು ಕಣ್ಣಿಟ್ಟಿದ್ದಾರೆ. ಅದಕ್ಕೆ ನಾವು ಆರಂಭದಲ್ಲಿ ಇದನ್ನು ಹೇಳೋದಕ್ಕೆ ಆಗೋದಿಲ್ಲ, ಕೊನೆಯಲ್ಲೇ ಹೇಳಬೇಕು. ದೊಡ್ಡ ಮಟ್ಟದಲ್ಲಿ ಆರ್ಥಿಕ ವಿಪತ್ತು ಈ ದೇಶಕ್ಕೆ ಎದುರಾಗ್ತಾ ಇದೆ. ಇವರು ಏನು ಮಾಡಿದ್ದಾರೆ, ಇವರ ಆಡಳಿತ ಶೈಲಿಯಲ್ಲಿ ಹಲವಾರು ಲೂಪ್ ಹೋಲ್ಸ್ಗಳಿಂದ ಭಾಳ ಸಂಕಷ್ಟದ ಸ್ಥಿತಿ ಇದೆ. ಅದಕ್ಕೋಸ್ಕರ ಎಲ್ಲೆಲ್ಲಿ ಇವರಿಗೆ ಕೈ ಹಾಕಬೇಕು ಅಂತ ಅನ್ನಿಸ್ತಾ ಇದೆಯೋ ಅಲ್ಲೆಲ್ಲ ಕೈ ಹಾಕಿಬಿಟ್ಟು ಅದನ್ನು ಲಾಭವಾಗಿ ಪರಿವರ್ತನೆ ಮಾಡ್ಕೊಳ್ತಾರೋ ಇಲ್ಲ ಆಗಿರೋ ತೂತನ್ನು ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಿದ್ದಾರೋ ಅದು ಅವರೇ ಹೇಳಬೇಕು. ದೇಶದ ಸ್ಥಿತಿ ಭಾಳ ಕೆಟ್ಟದಾಗಿ ಹೋಗ್ತಾ ಇದೆ. ಹಾಗಾಗಿನೇ ಮುಸ್ಲಿಂ ಲ್ಯಾಂಡ್ ಅನ್ನೋದಕ್ಕಿಂತನೂ ಪ್ರಾಪರ್ಟಿಗಳನ್ನು ಎಲ್ಲಿ ಹಣ ಇದೆಯೋ, ಎಲ್ಲಿ ದೊಡ್ಡದ ಚಿನ್ನದ ಗಟ್ಟಿಗಳಿದಾವೋ ಅಲ್ಲಿಗೆ ಇವರು ಕೈ ಇಡ್ತಿದ್ದಾರೆ. ಆ ಪ್ರಯತ್ನದ ಭಾಗವಾಗಿಯೇ ಈ ಸರ್ಕಾರ ವಕ್ಫ್ ಬೋರ್ಡ್ನಲ್ಲಿ ತಿದ್ದುಪಡಿ ಮಸೂದೆನ ತಂದಿದೆ. ಇದಕ್ಕೆ ಪಾರ್ಲಿಮೆಂಟ್ ಒಳಗೂ ಮತ್ತು ಹೊರಗೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ವ್ಯಕ್ತವಾಗಿದೆ, ವಿರೋಧ ವ್ಯಕ್ತವಾಗಿದೆ. ಹಾಗಾಗಿ ಮರುಪರಿಶೀಲನೆಗೆ ಅಂತ ಮೇಲ್ಕಳಿಸಿದೆ. ಕೊನೆಯದಾಗಿ ಮತ್ತೊಂದು ಮುಗಿಸ್ಕೊಳ್ಳಿ, ಈ 9 ಲಕ್ಷ ಏನು ಎಕರೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಇವರು ತಿಳ್ಕೊಂಡಿರೋದೆಲ್ಲ ಕಮರ್ಷಿಯಲ್ ಇದು ಅಂತ. ಇಲ್ಲಿ ಮಸೀದಿ ಏನು ಖಾಲಿ ಬಿದ್ದ ಜಾಗಗಳು ಎಷ್ಟಿದಾವೆ, ಖಾಲಿ ಬಿದ್ದ ಜಾಗಗಳು, ಮತ್ತೊಂದು ದಫನ್ ಭೂಮಿ, ಹೋಗಿ ಏನ್ ಮಾಡ್ತೀರಾ ಅಲ್ಲಿ, ಈದ್ಗಾ, ಇಂಥ ಜಾಗ 9 ಲಕ್ಷ ಎಕರೆಯಲ್ಲಿ ಅದೆಷ್ಟೋ ಲಕ್ಷ ಎಕರೆ ಸ್ಮಶಾನಗಳಿದಾವೆ, ಎಷ್ಟೋ ಲಕ್ಷ ಈದ್ಗಾ ಇದೆ, ಈದ್ಗಾಗಳು
ಜಾಗಗಳಿದಾವೆ, ಪಾಳು ಬಿದ್ದಂತ ಜಾಗ ಇದೆ. ಹೌದು. ಕಮರ್ಷಿಯಲ್ ತುಂಬಾ ಕಡಿಮೆ. ಈಗ ಎಲ್ಲ ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ 9,40,000 ಎಕರೆ ಸದಾಶಿವನಗರದಲ್ಲಿ ಒಂದು 30-40 ಸೈಟಿಗೆ 5 ಕೋಟಿ 10 ಕೋಟಿ ಇದೆ ಅಂದ್ರೆ ಎಷ್ಟು ದುಡ್ಡು ಇರ್ಬೋದು, ಇದು ಎಷ್ಟು ಆಸ್ತಿ ಇರ್ಬೋದು. ನನ್ನ ದೇಶದೊಳಗಡೆ ಅದು ಹಿಂದೂಸ್ತಾನದೊಳಗಡೆ ಹಿಂದುತ್ವ ಅನ್ನೋ ಪ್ರೊಪಗಂಡ, ಇದು ನೀಟ್ಲಿ ಹಿಂದುತ್ವ ಪ್ರೊಪಗಂಡದ ಔಟ್ಪುಟ್ ಇದು. ನನ್ನ ದೇಶದೊಳಗಡೆ ಮುಸಲ್ಮಾನರಿಗೆ ಇಷ್ಟು ದೊಡ್ಡ ಆಸ್ತಿ ಹಾಕ್ಬೇಕು, ಯಾಕೆ ಕೊಡಬೇಕು? ಇದು ಹಾಗೆ ಹೋಗಿದ್ದಲ್ಲ. ಈ ದೇಶದಲ್ಲಿ ಆ ಥರದ ಒಂದು ಕಾನೂನನ್ನು ರೂಪಿಸಿದ್ದು ಪಾಕಿಸ್ತಾನವನ್ನು ಹೋಲಿಕೆ ಮಾಡೋದಲ್ಲ, ಪಾಕಿಸ್ತಾನವನ್ನು ಡಿಫೀಟ್ ಮಾಡಿದ್ದು ಕೂಡ ಈ ಕಾನೂನನ್ನು ತಂದ್ರಲ್ಲ, ಇದೇ ಪುಣ್ಯಾತ್ಮ. ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಿ. ಪಾಕಿಸ್ತಾನವನ್ನು ಒಂದೆರಡಕ್ಕೆ ನೆಗೆಟಿವ್ ಶೇಡಲ್ಲಿ ತೋರಿಸೋರು ಇಲ್ಲಿ ಯಾಕೆ ಪಾಸಿಟಿವ್ ಹೇಳ್ಕೊ ಬರ್ತಾ ಇದ್ದೀರಾ? ಅದು ಪಾಕಿಸ್ತಾನ. ಅವರು ಹಿಂದೂಗಳು ಬಿಟ್ಟು ಬಂದ ಪ್ರಾಪರ್ಟಿಯನ್ನು ಅವ್ರು ವಶಪಡಿಸ್ಕೊಂಡ್ರೋ ಅದು ಪಾಕಿಸ್ತಾನ. ಅದಕ್ಕೆ ಆ ದೇಶ ಆಗಿರೋದು. ನನ್ನ ದೇಶ ಡೆಮೋಕ್ರಸಿ, ನನ್ನ ದೇಶದ ಜಾತ್ಯತೀತ ತತ್ವದ ಆಧಾರದಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಲ್ಪಸಂಖ್ಯಾತ ಅಂದರೆ ಅವನು ಕನಿಷ್ಠ ಮಟ್ಟದಲ್ಲಿರೋನು. ಮೀಸಲಾತಿ ಯಾಕೆ ಬಂತು? ನೀವು ಎಲ್ಲವನ್ನು ಕನ್ಸಿಡರ್ ಮಾಡೋದಾದ್ರೆ ಮೀಸಲಾತಿ ವಿರೋಧಿಗಳು ಅಂತ ನಿಮ್ಮನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಮೀಸಲಾತಿ ಯಾಕೆ ತಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್? ಯಾಕೆ ಈ ಅಲ್ಪಸಂಖ್ಯಾತರಿಗೆ ಈ ಥರದ ವಕ್ಫ್ ಅನ್ನೋ ಒಂದು ಕಾಯ್ದೆನ ಇವ್ರು ತಂದ್ರು ಅಂದರೆ ಅದೇ ಸಮಾನತೆ, ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಹೋಗಬೇಕು ಅನ್ನೋ ಉದ್ದೇಶದಿಂದ ಇವ್ರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲುಸ್ತರದಲ್ಲಿ ಎತ್ತಬೇಕಂತ ಪ್ರಯತ್ನದ ಭಾಗವಾಗಿಯೇ ಇವೆಲ್ಲ ನಡೆದಿರೋದು. ಯಾವ ಸಂವಿಧಾನನ ಬಳಸಿಕೊಂಡು ಈ ಕಾನೂನನ್ನು ತಂದ್ರೋ ಅದೇ ಸಂವಿಧಾನನ ಬಳಸಿಕೊಂಡು ನಾವು ಅದನ್ನು ತಿದ್ದುಪಡಿ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಒತ್ತಿ ಹೇಳ್ತೀರಾ. ಎಸ್, ಎಕ್ಸಾಕ್ಟ್ಲಿ ಏನು ಬೇಕಾದ್ರೂ ಮಾಡ್ಬೋದು, ಏನು ಬೇಕಾದ್ರೂ ತರ್ಬೋದು. ಯಾಕಂದರೆ ಪವರ್ ನಿಮ್ಮ ಕೈಯಲ್ಲಿದ್ದಾಗ, ನಿಮ್ಮ ಅಧಿಕಾರದಲ್ಲಿದ್ದಾಗ ಅವರು ಸುಭಿಕ್ಷವಾದಂತಹ ಕಟ್ಟಡವನ್ನು ಕಟ್ಟಿದ್ದಾರೆ, ನಾನು ಅದೇ ಸಂವಿಧಾನ ಬಳಸ್ಕೊಂಡು ಅದನ್ನು ಬೀಳಿಸ್ತೀನಿ ಅನ್ನೋದು ನಿಮ್ಮ ತೀರ್ಮಾನ. ಅದು ಕಟ್ಟೋದು ಬೀಳಿಸೋದು ನಿಮ್ಮ ತೀರ್ಮಾನಗಳಾಗಿರುತ್ತವೆ. ವಕ್ಫ್ ಬೋರ್ಡ್ ಮುಸಲ್ಮಾನರಿಗೆ ದಾನವಾಗಿ ಬಂದಂತಹ ಜಾಗ, ಸರ್ಕಾರ ಮಂಜೂರು ಮಾಡಿದ ಜಾಗ. ಈ ಜಾಗದ ಮೇಲೆ ಇವ್ರಿಗೆ ಹಕ್ಕಿದೆ. ಆಕ್ಷೇಪಗಳು, ಲ್ಯಾಂಡ್ ಅಂದ ಮೇಲೆ ಒಂದಿಷ್ಟು ಸಮಸ್ಯೆ, ತಕರಾರು ಇದ್ದೇ ಇರ್ತದೆ. ಅದನ್ನು ವಿವರಿಸೋದಕ್ಕೊಂದು ನ್ಯಾಯಾಧಿಕರಣ ಇದೆ. ಅದನ್ನು ಮೀರಿ ಕೂಡ ರಿವ್ಯೂ ಪಿಟಿಷನ್ ಅನ್ನು ಹೋಗ್ಬೋದು. ಇವೆಲ್ಲದ ನೀಟಾಗಿ ನಡೆದುಕೊಂಡು ಬಂದಿತ್ತು. ಇಲ್ಲೇನೋ ಅನ್ಯಾಯ ಆಗ್ತಿದೆ. ಅವ್ರು ಯಾವುದೋ ರೈತರ ಎಕ್ಸಾಂಪಲು, ಅದ್ಯಾವುದೋ ಉತ್ತರ ಪ್ರದೇಶದ ರೈತರ ಎಕ್ಸಾಂಪಲ್ಲು, ಅದ್ಯಾವುದೋ ಹರಿಯಾಣದ ರೈತರ ಎಕ್ಸಾಂಪಲ್ಲು, ಯಾವುದೋ ಒಂದು ದೊಡ್ಡದಾದ ಒಂದು ವಿಚಾರಕ್ಕೆ ಕೈ ಇಡಬೇಕಾದ್ರೆ ಒಬ್ಬ ಕಿರಣ್ ರಿಜ್ವಾನ್ ಅಂತ ಒಬ್ಬ ಸ್ವಲ್ಪ ಓದ್ಕೊಂಡು ಬರದೆ ಕೇವಲ ವಾಟ್ಸಪ್ ಯೂನಿವರ್ಸಿಟಿಯನ್ನೇ ಇರುವಂಥ ಇವರೆಲ್ಲರೂ ಕೂಡ ಸಂಸತ್ ಸದಸ್ಯರಾಗಿಬಿಟ್ಟಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಇವ್ರಿಗೊಂದು ಸ್ಟಡಿ ಇಲ್ಲ. ದೊಡ್ಡ ವಿಚಾರಕ್ಕೆ ಕೈ ಹಾಕಬೇಕಂದ್ರೆ ಯಾವುದೋ ಒಂದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಫಾರ್ವರ್ಡ್ ಆಗಿರುವಂಥ ರೈತರ ಕಥೆಯನ್ನು ತಂದುಬಿಟ್ಟು ಓದೋದಲ್ಲ. ಆತ ಏನು ಅರ್ಜಿಯನ್ನು ಸಲ್ಲಿಸ್ದ, ಅದರ ಬಗ್ಗೆ ಏನು ತೀರ್ಪಾಯಿತು, ಯಾವ ರೀತಿ ರಿವ್ಯೂ ಪಿಟಿಷನ್ಗಳು ಹೋಯಿತು, ಇದೆಲ್ಲದೂ ಕೂಡ ಡಿಸ್ಕಸ್ ಆಗಬೇಕಾಗಿದೆ. ಇದು ಯಾವುದು ನಡೆಸ್ದೆ ನಾವು ಬಂದುಬಿಡ್ತೀವಿ, ಏನೋ ಅನ್ಯಾಯ ಆಗ್ತಿದೆ, ಘೋರ ಅಪರಾಧ ಆಗ್ತಿದೆ, ಡಿಸಿನ ತಂದುಬಿಡ್ತೀವಿ, ಎಸಿನ ತಂದುಬಿಡ್ತೀವಿ, ಏನೋ ಮಾಡಿಬಿಡ್ತೀವಿ. ಇವೆಲ್ಲದೂ ನೀಟಾಗಿ ಮುಸಲ್ಮಾನರ ನೆಲೆ ಆಸ್ತಿಯನ್ನು ಕಬಳಿಸುವ ತಂತ್ರವೇ ಹೊರತು ಬೇರೆ ಏನೂ ಅಲ್ಲ. ಇದೇ ಔಟ್ಪುಟ್. ಇದ್ರ ಬಗ್ಗೆ ನಾವೊಂದು ಹೇಳ್ತೀವಿ, ಅವರೊಂದು ಹೇಳ್ತಾರೆ. ವಿಮರ್ಶೆ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಕೈಯಲ್ಲಿ ಗೂಗಲ್ ಇದೆ, ನಿಮ್ಮ ಕೈಯಲ್ಲಿ ಒಂದಿಷ್ಟು ವಿವರಗಳು ತೆಗಿಬೋದು. ಒಂದು RT ಅನ್ನೋದು ಹೇಳುತ್ತೆ. ಪ್ರತಿಯೊಂದು ಚಿಕ್ಕ ಸಂಸ್ಥೆಗಳಿಗೆ ಟ್ರಿಬ್ಯುನಲ್ ಇದೆ, ಚಿಕ್ಕ ಇದಕ್ಕೆ ಟ್ರಿಬ್ಯುನಲ್ ಇದೆ. ಈ ಟ್ರಿಬ್ಯುನಲ್ಗೆ ಮಾತ್ರ ಬೇಡ ಅಂತ ಹೇಳುವುದರಲ್ಲಿ ಯಾಕೆ ಬೇಡ? ಏನು ಟ್ರಿಬ್ಯುನಲ್ ಯಾಕೆ, ಏನು ಲಾಜಿಕ್ ಅದು ಅಂತ ಏನ್ ಕಿತ್ಕೊಂಡ್ರಿ? DC ಒಂದು ಸ್ಟೇಟ್ ಅಲ್ಲಿ 19ಕ್ಕಿಂತ ಜಾಸ್ತಿ ಟ್ರಿಬ್ಯುನಲ್ ಈ ಕಂಪ್ಲೇಂಟ್ ತದಾಯ್ಬಿಟ್ರಲ್ಲ, ಟ್ರಿಬ್ಯುನಲ್ ಬೇಡ. ಏನಿದು ಆ ವ್ಯವಸ್ಥೆನೇ ಬೇಡ. DC ಕಂಟ್ರೋಲ್ ಮಾಡ್ಲಿ. DC ಟೈಮ್ ಸಿಗತ್ತಾ? ಈಗಾಗಲೇ ನಮ್ಮ ವಕ್ಫಿನ ಎಷ್ಟೋ ವಿಚಾರಣೆಗಳು DC ಮುಂದೆ ಇದೆ, ಇನ್ನೂ ಬಿಟ್ಕೊಟ್ಟಿಲ್ಲ ಕರ್ನಾಟಕದಲ್ಲಿ. ಅದರ ಅರ್ಥ ಏನು ಅಂದ್ರೆ, ವಕ್ಫ್ ಆಸ್ತಿಯನ್ನ ಕಬಳಕೆ ಮಾಡ್ಕೊಳ್ಳೋದು. ನಾವಿರೋಷ್ಟು ದಿನ 10 ವರ್ಷ ಇರ್ತೀವಿ, 5 ವರ್ಷ ಇರ್ತಾರೆ, 20-30 ವರ್ಷ ಸುಮ್ಮನೆ ಲ್ಯಾಗ್ ಮಾಡೋದು. ಇವರಿಗೆ ಈ ಆಡಳಿತ ಈ ನೆಕ್ಸ್ಟ್ ದಿನ ಇರ್ತವೆ ಅಂತ ಇವ್ರಿಗೂ ಅಷ್ಟು ಕ್ಲಾರಿಟಿ ಇಲ್ಲ. ಇವ್ರೇನು ಮಾಡ್ತಾರೆ, ಇಂಥದನ್ನೆಲ್ಲ ಎಳ್ಕೊತಾರೆ. ಇವ್ರು ಇರೋಷ್ಟು ದಿನ ಸೇಫೆಸ್ಟ್ ಝೋನ್ ನೋಡ್ತಾರೆ. ಮುಂದೆ ಬರೋರು ಇದನ್ನೆಲ್ಲ ಚೇಂಜ್ ಮಾಡ್ಬೋದು, ಚೇಂಜ್ ಮಾಡ್ದೇನೆ ಇರ್ಬೋದು. ಒಟ್ಟಲ್ಲಿ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದಿಷ್ಟು ಆಸ್ತಿಯನ್ನು ಮುಸಲ್ಮಾನರ ಪ್ರಾಪರ್ಟಿಗೆ, ಮುಸಲ್ಮಾನರ ಹಕ್ಕಿಗೆ ಇವರು ಕೈ ಇಟ್ಟಿದ್ದಾರೆ. ನಿಜ ಹೇಳ್ತೀನಿ, ಎಲ್ಲೋ ಒಂದು ಕಡೆ ಮುಸಲ್ಮಾನರ ವಿರುದ್ಧ ಸ್ಟೇಟ್ಮೆಂಟ್ ಕೊಡೋದು, ಬೀದಿಲಿ ಗಲಾಟೆ ಮಾಡೋದು, ಹೋರಾಟ ಮಾಡೋದು, ಇದರಿಂದ ಏನು ಅಂಥ ದೊಡ್ಡ ಅಪಾಯಗಳಿಲ್ಲ. ಆದರೆ ಮುಸಲ್ಮಾನರ ಆರ್ಥಿಕ ಮೂಲಕ್ಕೆ ಅವರ ಅಭ್ಯುದಯದ ಮೂಲಕ್ಕೆ, ಅವರ ಧಾರ್ಮಿಕ ಮತ್ತು ಸಾಮಾಜಿಕತೆಯ ಮೂಲಕ ಕೈ ಹಾಕ್ತಾರೆ ಅಂದರೆ ಇದು ಡೇಂಜರು. ಕೇವಲ NRC CA ಅನ್ನೋ ಕಾನ್ಸೆಪ್ಟ್ ಬಂದ ತಕ್ಷಣ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯ್ತಲ್ಲ, ಇದು ಅರ್ಥ ಆದರೆ ನಿಮಗೆ ಇವ್ರು ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಅರ್ಥ ಆದರೆ ಅದನ್ನು ಮೀರಿದ ಕ್ರಾಂತಿ ಆಗಬೇಕಾಗುತ್ತೆ ಈ ದೇಶದಲ್ಲಿ. ಭಾಳ ತಮಾಷೆ ಅಂತ ಅನ್ಕೋಬೇಡಿ. ಅದನ್ನು ಆಳೋರು ಅದೇನೋ ಮಾಡಿದ್ರು, ಅದನ್ನು ಇನ್ನೊಬ್ಬ ಮಿನಿಸ್ಟರ್ ಅದೇನೋ ತಿಂತಾನೆ. ಈ ಭ್ರಷ್ಟಾಚಾರ ಕಾನ್ಸೆಪ್ಟ್ ಬೇರೆ,
ಎಲ್ಲ ಕಡೆಯಲ್ಲೂ ಇದೆ. ಭ್ರಷ್ಟಾಚಾರ ಕಾನ್ಸೆಪ್ಟ್ ಬೇರೆ ಅಲ್ಲ, ಭ್ರಷ್ಟಾಚಾರ ಇರದಂತಹ ಇಲಾಖೆಗಳು ಯಾವ್ದಿದೆ? ಅದು ಭಾರತದಲ್ಲಿ ಎಲ್ಲಾ ಇಲಾಖೆಯಲ್ಲೂ ಭ್ರಷ್ಟಾಚಾರ ಅಲ್ವಾ? ಸರ್ಕಾರ ನಡೆಸೋನೆ ನೆಗಡಿ ಬಂದರೆ ಮೂಗು ಕೊಯ್ಯುವಂತ ತಂತ್ರ ಎಲ್ಲೂ ಕಂಡಿಲ್ಲ. ಅದನ್ನ ಏನ ಸರ್ಕಾರ ಒಂದು ಬಿಲ್ ಪಾಸ್ ಮಾಡ್ಬೇಕಂದ್ರೆ 6%, 7%, 40% ಅನ್ನ ನಾವು ಕೇಳ್ಕೊಂಡ್ ಬಂದಿದ್ದೀವಿ. ಭ್ರಷ್ಟಾಚಾರ ಅದರ ಒಳಗಡೆ ಇರುವಂತ ಸಮಸ್ಯೆ ಅದು. ಆದ್ರೆ ಅಸಲಿಯತ್ತು ಅದಲ್ಲ. ಅಸಲಿ ವಕ್ಫ್ ಅನ್ನೋದು ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತ ದೊಡ್ಡದೊಂದು ಶಕ್ತಿ ಅದು. ಅದನ್ನು ಕಿತ್ಕೊತ್ತಿದ್ದಾರೆ, ಎಲ್ಲವನ್ನೂ ಮಾರ್ತಾರೆ. ವಶಪಡಿಸ್ಕೊಂಡ ಮೇಲೆ ಏನು ಮಾರ್ತಾರೆ, ಒಂದು ಸೆಕೆಂಡ್ ಮಾರ್ತಾರೆ. ಎಲ್ಲವನ್ನು ಖಾಲಿ ಮಾಡಿ ವಕ್ಫ್ ಅನ್ನೋದನ್ನು ಮುಗಿಸ್ತಾರೆ. ವಕ್ಫ್ ಮುಗಿಯೋದಂದ್ರೆ ಏನರ್ಥ? ಮುಸಲ್ಮಾನರ ಧಾರ್ಮಿಕ ಸಾಮಾಜಿಕ ನ್ಯಾಯ ಮುಗಿಯೋದು ಅಂತ ಅರ್ಥ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ನಮ್ಮ ಗುರುಗಳನ್ನು ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷರನ್ನು ಕರೆಸಿದ್ದೀನಿ. ತುಂಬ ವಿವರಗಳನ್ನು ಕೊಟ್ಟಿದ್ದಾರೆ. ಸೂಕ್ಷ್ಮವಾಗಿರುವಂಥ 2-3 ಡೌಟ್ಗಳನ್ನು ನಾನು ಕ್ಲಿಯರ್ ಮಾಡಬೇಕಾಗಿತ್ತು. ಅದಕ್ಕೆ 1 ಗಂಟೆ ನಾವು ಮಾತಾಡಿದ್ದೀವಿ. ನಮ್ಮನ್ನು ಸಹಿಸ್ಕೊಡಿ. ನಮಸ್ಕಾರ.